ದಾವಣಗೆರೆಯಲ್ಲಿ ಎಲೆಕ್ಷನಿಗೆ ನಿಂತಿದ್ರಿ, ಸೋತ್ರಿ. ಫಸ್ಟ್ ಜನರೇಷನ್ ಕೆಲಸ ಮಾಡ್ತಾರೆ, ಸೆಕೆಂಡ್ ಜನರೇಷನ್ ಅವ್ರ ಕ್ಷೇತ್ರದ ಕೆಲಸ ಮಾಡಂಗಿಲ್ಲ, ಸಂಘಟನೆ ಮಾಡಂಗಿಲ್ಲ, ಫ್ಯಾಮಿಲಿ ಹೆಸರಲ್ಲಿ ಟಿಕೆಟ್ ಸಿಗುತ್ತೆ. ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಒಂಥರ ಪವರ್ ಸ್ಟ್ರಗಲ್ ತರ ಆಗ್ಬಿಟ್ಟಿದೆ ಇವತ್ತು. ಒಂದು ಕ್ಷೇತ್ರದಲ್ಲಿ 8 ಸಾರಿ MLA ಆಗಿರ್ತಾರೆ, 9 ಸಾರಿ MLA ಆಗಿರ್ತಾರೆ. 1 ಕೋಟಿಗಿದ್ರೆ ಅವರು ಇವತ್ತು 20-30 ಸಾವಿರ ಕೋಟಿಗೆ ಡೆವಲಪ್ ಆಗಿರ್ತಾರೆ. ಟುಡೇ ಯು ಆರ್ ಫಿನಾನ್ಷಿಯಲಿ ಸೆಕ್ಯೂರ್. ನಾವೊಂದು ದನದ ಮನೆಯಲ್ಲಿ ವಾಸ ಇದ್ದಿದ್ದು, ಈಗಲೂ ಕೂಡ ಅದೇ ರೀತಿ ಮನೆಗಳಲ್ಲಿ ಜನಗಳು ವಾಸ ಇದ್ದಾರೆ. ಹಳ್ಳಿಗಳಲ್ಲಿ ಕಾಂಕ್ರೀಟ್ ರೋಡ್ ಬಂದಿದೆ ಅನ್ನೋದನ್ನ ಬಿಟ್ರೆ ಮೂಲಭೂತವಾಗಿ ಎಲ್ಲೂ ಕೂಡ ಡೆವಲಪ್ಮೆಂಟ್ ಆಗಿಲ್ಲ. ನಾಗರಿಕ ಸೇವಾ ಪರೀಕ್ಷೆಗಳ ರಿಸಲ್ಟ್ಸ್ ಅನ್ನ ನೋಡಿದಾಗ ಉತ್ತರ ಭಾರತದ ವಿದ್ಯಾರ್ಥಿಗಳಿಗೆ ಹೋಲಿಸಿದ್ರೆ ದಕ್ಷಿಣ ಭಾರತದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದೇ ಇರುತ್ತೆ. KPSC-ನಲ್ಲಿ ಭಾಷಾಂತರ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಇಲ್ಲ ಅಂತಂದ್ರೆ ಅದೇನನ್ನು ಇಂಡಿಕೇಟ್ ಮಾಡುತ್ತೆ? ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಒಂದು ಪರೀಕ್ಷೆಯಲ್ಲಿ ಕನ್ನಡ ದೋಷಗಳಿದಾವೆ. ಇದೆಲ್ಲದಕ್ಕೂ ಮೂಲ ಕಾರಣ ಈ ಸರ್ಕಾರಗಳು, ರಾಜಕಾರಣಿಗಳು ಮತ್ತೆ ಅವ್ರ ಜೊತೆ ಇರೋ ಅಧಿಕಾರಿಗಳು ಅಷ್ಟೇ. ಹೆಂಗೆ ಅವನ ಐಡಿಯಲಿಸಮ್ ನ ಬಿಟ್ಟು ಆಚೆ ಹೋಗ್ತಾನೆ, ಕರಪ್ಟ್ ಆಗ್ತಾನೆ ಅನ್ನೋಂಥ ಒಂದು ಸಂಶಯ ಹುಟ್ಟುತ್ತೆ. ಯಾವಾಗ ಸ್ವಾರ್ಥ ಜಾಸ್ತಿ ಇರ್ತದೆ ಅವಾಗ ನ್ಯಾಚುರಲ್ ಆಗಿ ಭ್ರಷ್ಟರಾಗೋದಕ್ಕೆ ಶುರು ಹೋಗ್ತಾರೆ. ಇಂಥದ್ದೊಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಬೇಕು ಅಂತ ಅನ್ಸಿದ್ದು ಯಾವಾಗ? 0 ಇಂದ ಇವತ್ತು ಇಲ್ಲಿ ತನಕ ಬಂದಿರೋಂಥದ್ದು. ನಾನು ಗಟ್ಟಿಯಾಗಿ ಹೆಜ್ಜೆ ಊರಿದ್ದೀನಿ ಪಾಲಿಟಿಕ್ಸ್ ಅಲ್ಲಿ, ಅಲ್ಲೇ ನಾನು ಸಾಧನೆ ಮಾಡ್ತೀನಿ ಅಂತ ತುಂಬಾ ದೃಢವಾಗಿ ಈಗಲೂ ನಿಮ್ಮ ಮನಸ್ಸಲ್ಲಿ ಇದೆಯಾ ಸರ್? ಇನ್ನೊಬ್ಬರಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಅಂತ ಕನಸು ತುಂಬೋನು ನನಗೂ ಆ ಒಂದು ಆಕಾಂಕ್ಷೆ ಇದೆ. ರಾಜಕಾರಣ ಅಂದ ತಕ್ಷಣ ಹಣ ಕೂಡ ಅದರಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ. ಫ್ಯಾಮಿಲಿ ಪಾಲಿಟಿಕ್ಸ್ ಅಂಡ್ ಡೈನಾಸ್ಟಿಕ್ ಪಾಲಿಟಿಕ್ಸ್ ಥ್ರೆಟ್ ಟು ಇಂಡಿಯನ್ ಡೆಮೋಕ್ರಸಿ ಅಂಡ್ ಡೆವಲಪ್ಮೆಂಟ್. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಮನ. ಜಸ್ಟ್ ಫ್ಯಾಕ್ಟ್ಗೆ ಸ್ವಾಗತ. ಸತ್ತೆನೆಂದೆನ ಬೇಡ, ಸೋತೆನೆಂದೆನ ಬೇಡ, ಬತ್ತಿತೆನ್ನೊಳು ಸತ್ವದೂಟೆಯೇನ ಬೇಡ, ಮೃತ್ಯು ಎನ್ನುವುದೊಂದು ತೆರೆ ಇಳಿತ ತೆರೆಯೇರು, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ. ಸೋಲು ಗೆಲುವು ಅನ್ನೋಂಥದ್ದು ಬದುಕಿನಲ್ಲಿ ಬಂದೇ ಬರುತ್ತೆ. ಅದನ್ನು ಎದುರಿಸಿ ಮೆಟ್ಟಿ ನಿಲ್ಲಬೇಕು, ಬದುಕನ್ನು ಕಟ್ಕೊಳ್ಬೇಕು ಅನ್ನೋದು DVG ಅವರ ಈ ಸಾಲುಗಳ ಅರ್ಥ. ಈ ಸಾಲುಗಳಿಗೆ ಸಾಕ್ಷಿ ಅನ್ನುವ ಹಾಗಿದ್ದಾರೆ ಇವತ್ತಿನ ನಮ್ಮ ಅತಿಥಿ. ಅವರು ಬಹಳ ಬಾರಿ ಬದುಕಿನಲ್ಲಿ ಸೋತೆ ಅಂತ ಅಂದ್ಕೊಂಡಿಲ್ಲ, ಹಾಗೆ ತಾನೂ ಸೋತಿಲ್ಲ. ತನ್ನ ಬಳಿ ಬಂದಿರೋಂಥ ವಿದ್ಯಾರ್ಥಿಗಳಿಗೂ ಕೂಡ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು, ಗೆಲುವಿನ ಹಾದಿಯಲ್ಲಿ ಹೇಗೆ ನಡಿಬೇಕು ಅಂತ ಹೇಳ್ಕೊಡ್ತಾರೆ. ನಾನು ಇವತ್ತು ಮಾತಾಡ್ತಾ ಇರುವಂಥದ್ದು ಇನ್ಸೈಟ್ಸ್ IAS ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ವಿನಯ್ ಕುಮಾರ್ GB ಅವರ ಬಗ್ಗೆ. ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ. ಅವ್ರ ಬಗ್ಗೆ ಬಹಳಷ್ಟು ಹೇಳಬಹುದು, ಆದರೆ ವೈಯಕ್ತಿಕವಾಗಿ ನಾನು ನೋಡಿರುವ ರೀತಿಯಲ್ಲಿ ಅವರ ಬಗ್ಗೆ ಮಾತಾಡಬೇಕು ಅಂದರೆ ಸಾಮಾಜಿಕ ಕಾಳಜಿಯುಳ್ಳಂಥ, ಸಂವೇದನೆಯನ್ನು ಹೊಂದಿರುವಂಥ, ಸೂಕ್ಷ್ಮವಾಗಿ ಸಮಾಜವನ್ನು, ತನ್ನ ಸುತ್ತಮುತ್ತಲಿನ ವಿದ್ಯಾರ್ಥಿಗಳನ್ನು ಗಮನಿಸಿ ಅವರಿಗೆ ಮಾರ್ಗದರ್ಶನ ನೀಡ್ತಾ ಇರುವಂಥ ವ್ಯಕ್ತಿ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಬಹಳ ಶಾರ್ಟ್ ನೋಟಿಸಲ್ಲಿ ನಾವು ಕೇಳಿದ್ವಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಅಂತ, ನೀವು ತುಂಬ ಪ್ರೀತಿಯಿಂದ ಒಪ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ಇಲ್ಲ, ನಿಮ್ಮ ಚಾನಲ್ ನೋಡಿದ್ದೀನಿ, ಒಳ್ಳೊಳ್ಳೆ ಇಂಟರ್ವ್ಯೂ ಮಾಡಿದ್ದೀರಿ, ನನಗೂ ಭಾಳ ಸಂತೋಷ ಆಯಿತು. ಸರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿದ್ರಿ ನೀವು. ನಿಮಗೆ ಇಂಥದ್ದೊಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಅನಿಸಿದ್ದು ಯಾವಾಗ? ನೀವು UPSC ಅಭ್ಯರ್ಥಿ ಆಗಿದ್ರಾ? ನಿಮಗೆ ಯಾರಾದರೂ ರೋಲ್ ಮಾಡೆಲ್ಸ್ ಅಂತ ಇದ್ರಾ? ನನಗೆ ಈ ರೀತಿ ದೊಡ್ಡ ಸಂಸ್ಥೆ ಕಟ್ಟಬೇಕು ಅನ್ನೋ ಒಂದು ಆಕಾಂಕ್ಷೆ ಅಥವಾ ಮಹತ್ವಾಕಾಂಕ್ಷೆ ಇರಲಿಲ್ಲ. ಇದು ಕೈಂಡ್ ಆಫ್ ಆಕ್ಸಿಡೆಂಟಲ್, ಅಕಸ್ಮಾತ್ತಾಗಿದ್ದು. ಜೀವನದಲ್ಲಿ ನಮ್ಮ ಮುಂದೆ ಹಲವಾರು ಆಯ್ಕೆಗಳು ಇರಬೇಕು. ನಮ್ಮ ದೇಶ ಪ್ರಜಾಪ್ರಭುತ್ವ ಆಗಿದ್ದರೂ ಕೂಡ ಹಲವಾರು ವ್ಯಕ್ತಿಗಳ ಮುಂದೆ ಹಲವಾರು ಆಯ್ಕೆಗಳಿರಲ್ಲ. ಡೆಮೋಕ್ರಸಿ ವೆರಿ ಎಸೆನ್ಸ್ ಏನಂದರೆ ಚಾಯ್ಸಸ್ ಅಂತ ಹೇಳ್ತೀವಿ. ಇವಾಗ ಸರ್ಕಾರ ಚಾಯ್ಸಸ್ ಕೊಡಬೇಕಾಗತ್ತೆ, ಇಲ್ಲ ಅಂತಂದರೆ ಇನ್ಯಾರೋ ನಮಗೆ ಚಾಯ್ಸಸ್ ಕೊಡಬೇಕು, ಇಲ್ಲ ನಾವೇ ಆ ಚಾಯ್ಸಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಾನು UPSC ಆಸ್ಪಿರೆಂಟ್ ಆಗಿದ್ದೆ, IASಗೆ ತಯಾರಿ ನಡೆಸ್ತಾ ಇದ್ದೆ. ಸೊ ಈ ರೀತಿ ತಯಾರಿ ನಡೆಸಬೇಕಾದ್ರೆ ನನಗೆ ಕೆಲವೊಂದು ಒಳ್ಳೊಳ್ಳೆ ಹವ್ಯಾಸಗಳು ಇತ್ತು. ಸಾಹಿತ್ಯ ಓದುವಂಥದ್ದು, ಜೊತೆಗೆ ಬರೆಯುವಂಥದ್ದು. ಸೊ ಬ್ಲಾಗಿಂಗ್ ಅಂತ ಶುರು ಮಾಡಿದ್ದೆ. ಸೊ ಈ ಬ್ಲಾಗಲ್ಲಿ ಸಾಹಿತ್ಯದ ಬಗ್ಗೆ ಓದಿದರೆ ಅದ್ರ ಬಗ್ಗೆ ನನ್ನ ಅನಿಸಿಕೆ ಬರಿತಾ ಇದ್ದೆ. ಹಾಗೂ ನಮ್ಮ ಸುತ್ತಮುತ್ತ ಏನು ಪ್ರಚಲಿತ ವಿದ್ಯಮಾನ ಅಂತ ಹೇಳ್ತೀವಿ ಅವುಗಳ ಬಗ್ಗೆ ನನ್ನ ಅನಿಸಿಕೆನ ನಮ್ಮ ವಿದ್ಯಾರ್ಥಿಗಳಂತ ಇರಲಿಲ್ಲ, ಇನ್ ಜನರಲ್ ಆಡಿಯನ್ಸ್ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೆ. ಜೊತೆಗೆ UPSC ಆಸ್ಪಿರೆಂಟ್ ಆಗಿದ್ದರಿಂದ ನನ್ನ ಅನುಭವಗಳನ್ನು, ಸೋಲು ಗೆಲುವು, ಯಾಕೆ ಸೋತೆ, ಯಾಕೆ ಗೆದ್ದೆ, ಇದನ್ನೆಲ್ಲ ಶೇರ್ ಮಾಡ್ಕೊತಾ ಇದ್ದೆ. ಜೊತೆಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿದ್ದೆ, ಅಲ್ಲಿನ ಅನುಭವಗಳನ್ನು ಕೂಡ ಶೇರ್ ಮಾಡ್ತಾ ಇದ್ದೆ. ಸೊ ಈಗ 2006-07 ಇದು ಶುರುವಾಗಿದ್ದು ನನ್ನ ಬ್ಲಾಗಿಂಗ್.
ಸೊ ಆ ಹೊತ್ತಿನಲ್ಲಿ ಇಂಟರ್ನೆಟ್ಟಲ್ಲಿ ಈ ರೀತಿ ಅನುಭವಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದರು ಭಾಳ ಕಡಿಮೆ. ಸೊ ಹಾಗಾಗಿ ಟ್ರ್ಯಾಕ್ಷನ್ ಅಂತ ಏನಂತೀವಿ, ಫಾಲೋವರ್ಸ್ ತುಂಬ ಆದರು. ನನಗೆ ಈ ಯು ಪಿ ಎಸ್ ಸಿ ಜರ್ನಿನಲ್ಲಿ 4 ಪ್ರಯತ್ನಗಳು, 3 ಮೇನ್ಸು, 1 ಇಂಟರ್ವ್ಯೂ, 2 ಮಾರ್ಕ್ಸಲ್ಲಿ ರ್ಯಾಂಕ್ ಮಿಸ್ ಆಗಿತ್ತು. ಮಧ್ಯದಲ್ಲಿ ಪಿ ಡಿ ಒ ಆಗಿದ್ದೆ. ಯಾಕಂದರೆ ಇಲ್ಲಿ ಜ್ಞಾನ ಸಂಪಾದನೆ ಮಾಡಿದ ಮೇಲೆ ಬೇರೆ ಎಕ್ಸಾಮ್ನ ಬರೆದು ಪಾಸ್ ಮಾಡ್ಬೋದು. ಸೊ ನಾನು ಬೇರೆ ಎಕ್ಸಾಮ್ ಬರೆದು ಪಾಸ್ ಮಾಡಿದ್ದೆ. ನಂತರ KS ಆಯಿತು, ಬಟ್ ಅದೇ ಭ್ರಷ್ಟಾಚಾರದ ಕಾರಣದಿಂದ ಲಿಸ್ಟ್ ಕ್ಯಾನ್ಸಲ್ ಆಯಿತು. ಸೊ ಈ ರೀತಿ ಈ ಅವಕಾಶಗಳು ಮುಗಿದ ಮೇಲೆ, ಅಥವಾ ನಮ್ಗೇನಂತ ಹೇಳ್ತೀವಿ, ಡೋರ್ಸ್ ಕ್ಲೋಸ್ ಆದಮೇಲೆ, ನಾನು ಆಗಲೇ ಹೇಳ್ದಂಗೆ ಬೇರೆ ಆಯ್ಕೆ ಇರಬೇಕು. ಸೊ ಬ್ಲಾಗಿಂಗ್ ಏನಿತ್ತಲ್ಲ, ಅದನ್ನು ನಾನು UPSC ಬಗ್ಗೆ ಬರೆಯೋದಕ್ಕೆ ಶುರು ಮಾಡಿದೆ. ಅಂದರೆ ಹೆಚ್ಚಾಗಿ ಬೇರೆ ಬಗ್ಗೆ ಬರಿತಾ ಇದ್ದೆ, ಹೆಚ್ಚಾಗಿ UPSC ಬರಿತಾ ಫಾಲೋವರ್ಸ್ ಜಾಸ್ತಿ ಆದರೂ ಅದು ನಂಗೆ ಧೈರ್ಯ ಕೊಡ್ತು. ಇನ್ಸೈಟ್ಸ್ ಅನ್ನೋ ಸಂಸ್ಥೆ ಶುರು ಮಾಡ್ಬೋದು ಅಂತ ಶುರು ಮಾಡಿದೆ, ಅದು ಬೆಳೀತು. ಸರ್, ನಿಮ್ಮ ಸಾಕಷ್ಟು ಇಂಟರ್ವ್ಯೂಸಲ್ಲಿ ಮತ್ತು ನಿಮ್ಮ ಮಾತುಗಳಲ್ಲಿ ನಾನು ಕೇಳಿರೋ ಪ್ರಕಾರ ನೀವು ಸಹ ಒಂದು ಸಾಮಾನ್ಯವಾಗಿರುವಂಥ ಒಂದು ಹಂಬಲ್ ಕುಟುಂಬ ವರ್ಗದಿಂದ ಬಂದಂಥವ್ರು, ಗ್ರಾಮೀಣ ಬದುಕನ್ನು ನೋಡಿ ಬೆಳೆದು ಬಂದಂಥವ್ರು, ಹಾಗೆ ಬಡತನ, ಕಷ್ಟ, ಸುಖಗಳನ್ನು ಅನುಭವಿಸಿ ಬಂದಿರೋಂಥವ್ರು. ಆವತ್ತಿನ ನಿಮ್ಮ ಬದುಕಿಗೂ ಇವತ್ತಿನ, ಅಂದರೆ ಟುಡೇ ಯು ಆರ್ ಫಿನಾನ್ಷಿಯಲಿ ಸೆಕ್ಯೂರ್ಡ್, ಆರ್ಥಿಕವಾಗಿ ಸಬಲವಾಗಿರುವಂಥ ವ್ಯಕ್ತಿ, ಆ ಬದುಕಿಗೂ ಈ ಬದುಕಿಗೂ ನಿಮಗೇನು ವ್ಯತ್ಯಾಸ ಕಾಣ್ತಾ ಇದೆ ಸರ್? ನನಗೆ ಆ ಬದುಕೆ ಈಗಲೂ ಇಷ್ಟ. ನನಗೆ ನಾನು ಪಾದಯಾತ್ರೆ ಮಾಡಿದೆ ದಾವಣಗೆರೆನಲ್ಲಿ, ಲೋಕಸಭಾ ಚುನಾವಣೆ ಹೊತ್ತಲ್ಲಿ 605 ಕಿಲೋಮೀಟರು, ಸುಮಾರು 42 ಹಳ್ಳಿಗಳಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದೆ. ಅದು ನನ್ನ ಜೀವನದಲ್ಲಿ ಇತ್ತೀಚೆಗೆ ನಾನು ಆಯ್ಕೆ ಮಾಡಿಕೊಂಡಂಥ ಒಂದು ಮಾರ್ಗ, ಈ ಒಂದು ದಾರಿ, ಈ ಏನು ಪಾದಯಾತ್ರೆ ಎಲ್ಲ ಮಾಡಿ ಹಳ್ಳಿಗಳಿಗೆ ಹೋಗಿದ್ದು ಬಹಳ ಸಂತೋಷ ಕೊಟ್ಟಂಥ ಸಂದರ್ಭ ಅದು ನನ್ನ ಜೀವನದಲ್ಲಿ. ಯಾಕೆ ಅಂತಂದರೆ ಇಲ್ಲಿ ಬರ್ತೀವಿ, ಮೆಟೀರಿಯಲಿಸ್ಟಿಕ್ ಆಗಿ ನಾವು ಪ್ರಾಸ್ಪರ್ ಆಗ್ತೀವಿ, ಎಲ್ಲ ಸಿಗ್ತಾ ಹೋಗ್ತದೆ, ಬಟ್ ಒಂದು ಬೇರು ಅನ್ನೋದು ಇರ್ತದೆ. ಸೊ ಆ ಬೇರು ಅನ್ನೋದು ನಮ್ಗೆ ಯಾವಾಗಲೂ ಕೂಡ ಹಿಂದೆ ಎಳಿತಾ ಇರ್ತದೆ. ಸೊ ವೇರ್ ವಿ ಬಿಲಾಂಗ್ ಅಂತಂದು. ಸೊ ಈಗ ಬೆಟ್ಟದ ಜೀವ ಅಂತಂದು ಶಿವರಾಮ್ ಕಾರಂತರು ನಾವೆಲ್ಲ ಓದಿದ್ದೀರಿ, ರೈಟ್? ಕೆಲವೊಬ್ಬ ಹಿರಿಯ ವ್ಯಕ್ತಿಗಳು ಏನೇ ಆದರೂ ಕೂಡ ಆ ಒಂದು ಅವರ ಮೂಲ ಜಾಗ ಅದನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟಪಡಲ್ಲ. ಬಟ್ ನಮಗೆ ಆ ಒಂದು ಲಕ್ಸುರಿ ಇರಲಿಲ್ಲ. ನಾವು ಸಿಟಿಗೆ ಬರಬೇಕಾಗಿತ್ತು, ಬೆಳಿಬೇಕಾಗಿತ್ತು, ಬೆಳೆದ್ವಿ. ಈಗ ಇದೆಲ್ಲ ಆದಮೇಲೆ ಇಷ್ಟು ವರ್ಷ ಆಯಿತು, ಈಗ ಒಂದು 20 ಇಯರ್ಸ್ ಆಯಿತು ನನ್ನ ಜೀವನ ಈ ರೀತಿ ಸಾಗಿ, ಆಸ್ಪಿರೆಂಟಾಗಿ ಹೀಗಾಗಿ. ಸೊ ಆ ಗ್ರಾಮ ಪಂಚಾಯಿತಿ ದರ್ಶನ ಮಾಡಿದಾಗ, ಈ ಪಾದಯಾತ್ರೆ ಮಾಡಿದಾಗ ಹಳ್ಳಿಗಳಲ್ಲಿರುವ ವಾಸ್ತವ ಸ್ಥಿತಿ ಹೇಗಿದೆ ಅಂದರೆ, ನಾನು ಚಿಕ್ಕವನಿದ್ದಾಗ ನಾವೊಂದು ದನದ ಮನೆಯಲ್ಲಿ ವಾಸ ಇದ್ದಿದ್ದು, ಈಗಲೂ ಕೂಡ ಅದೇ ರೀತಿ ಮನೆಗಳಲ್ಲಿ ಜನಗಳು ವಾಸ ಇದ್ದಾರೆ. ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಹಳ್ಳಿಗಳಲ್ಲಿ ಕಾಂಕ್ರೀಟ್ ರೋಡ್ ಬಂದಿದೆ ಅನ್ನೋದನ್ನು ಬಿಟ್ಟರೆ ಮೂಲಭೂತವಾಗಿ ಎಲ್ಲೂ ಕೂಡ ಡೆವಲಪ್ಮೆಂಟ್ ಆಗಿಲ್ಲ, ಆ ಪರಿವರ್ತನೆ ಆಗಿಲ್ಲ. ಹಳ್ಳಿಗಳಲ್ಲಿ ಆ ಜನಗಳ ಬದುಕಲ್ಲಿರ್ಬೋದು, ಚಿಂತನೆಯಲ್ಲಿರ್ಬೋದು, ಅಲ್ಲಿರುವ ಅವಕಾಶಗಳಿರ್ಬೋದು, ಯಾವುದು ಕೂಡ ಬೆಳೆದಿಲ್ಲ. ಸೊ ಅವನ್ನೆಲ್ಲ ನೋಡಿದಾಗ ಅಲ್ಲಿಗೆ ಹೋಗ್ಬೇಕಂತ ಅನಿಸುತ್ತೆ. ಐ ಫೀಲ್ ಲೈಕ್ ಐ ಬಿಲಾಂಗ್ ಮೋರ್ ದೇರ್. ಅಲ್ಲಿಗೆಲ್ಲ ಹೋದಾಗ ಅಲ್ಲಿದ್ದು ಕೆಲಸ ಮಾಡಬೇಕಂತ. ಇತ್ತೀಚೆಗೂ ಕೂಡ ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಅಂತಂದು ಹಳ್ಳಿ ಶಾಲೆಗಳಿಗೂ ಹೋಗ್ತಾ ಇದ್ದೀನಿ. ಅದು ಎಳಿತಾ ಇರ್ತದೆ. ನೀನು ಬೆಂಗಳೂರು ದಾವಣಗೆರೆಯಲ್ಲೂ ವಾಸ ಇರುತ್ತೆ. ಇತ್ತೀಚೆಗೆ ನಾನು ಅಲ್ಲಿ ಒಂದು 4-5 ದಿನ ದಾವಣಗೆರೆನಲ್ಲಿ ವಾಸ ಇರ್ತೀನಿ, 2-3 ದಿನ ಬೆಂಗಳೂರಿಗೆ ಬರ್ತೀನಿ. ಸೊ ಮ್ಯಾಕ್ಸಿಮಮ್ ರೂರಲ್ ಏರಿಯಾಸಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು. ಬಹುಶಃ ನಾನು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿದ್ರಿಂದ ನನಗೂ ಅನಿಸುತ್ತೆ ಸರ್, ಆ ಸೆಳೆತ ಇದೆಯಲ್ಲ, ಆ ಬದುಕಿನ ಸೆಳೆತ ನಮ್ಮನ್ನು ತೀವ್ರವಾಗಿ ಆಚೆ ಕಡೆ ಸೆಳಿತಾ ಇರುತ್ತೆ. ತುಂಬ ರೀಸೆಂಟಾಗಿ ಒಂದು ಕಡೆ ಓದಿದ್ದೆ, ನಾವು ಎಲ್ಲೆಲ್ಲೋ ಹುಡ್ತೀವಿ, ಎಲ್ಲೆಲ್ಲೋ ಬರ್ತೀವಿ, ಫಾರಿನ್ಗೆ ಹೋಗ್ತೀವಿ, ವಿದೇಶಗಳಲ್ಲಿ ಬದುಕ್ತೀವಿ, ಆದರೂ ಭಾರತದಿಂದ ಹೊರಗೆ ಸತ್ತು ಹೋದ್ರೂ ನಾವು ನಮ್ಮ ಬಾಡಿನ ನಮ್ಮ ಹಳ್ಳಿಗೆ ತಂದು ಅಲ್ಲಿ ಸಂಸ್ಕಾರವನ್ನ ಮಾಡ್ತಾರೆ. ಅಂದ್ರೆ ನಾವು ನಮ್ಮ ಬೇರೆಗೆ ಸೇರಿದವರು ಅನ್ನೋದನ್ನ ಅದು ಸೂಚಿಸುತ್ತೆ. ಸರ್, ನೀವು ಈಗಾಗಲೇ ಹೇಳಿದ್ರಿ ಸುಮಾರು 600 ಕಿಲೋಮೀಟರ್ಗೂ ಹೆಚ್ಚು ಪಾದಯಾತ್ರೆ ಮಾಡಿದ್ರಿ, 42 ಹಳ್ಳಿಗಳಿಗೆ ಹೋದ್ರಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ 42 ಹಳ್ಳಿಗಳಲ್ಲಿ ಗ್ರಾಮ ವಾಸ್ತವ್ಯ ದಿನಕ್ಕೆ 20 ಹಳ್ಳಿ ಹೋಗ್ತಾ ಇದ್ವಿ. ಓಕೆ ಸರ್, ನಿಜವಾಗ್ಲೂ ಸುಮ್ಮನೆ ಹೇಳ್ತಾ ಇಲ್ಲ, ಇದು ಉತ್ಪ್ರೇಕ್ಷೆ ಮಾತಲ್ಲ, ನಿಜವಾಗ್ಲೂ ಅಪ್ರಿಷಿಯೇಟ್ ಯು, ಅಭಿನಂದನೆಗಳು ಸರ್ ಈ ಥರದ್ದು ಒಂದು ಕೆಲಸ ಮಾಡಿದ್ದಕ್ಕೆ. ನಿಜವಾಗ್ಲೂ ನನಗೂ ಹೆಮ್ಮೆ ಆಗುತ್ತೆ ಈ ಮಾತುಗಳನ್ನ ಕೇಳೋದಕ್ಕೆ. ನೀವು ಕಂಡ ಹಾಗೆ ಗ್ರಾಮಗಳಲ್ಲಿ ನೀವು ಈಗಾಗಲೇ ಮಾತಾಡ್ತಾ ಹೇಳಿದ್ರಿ, ಜನರು ಇವತ್ತು ಅದೇ ಥರದ ಮನೆಗಳಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಇವತ್ತು ಎಕಾನಮಿ ಇಷ್ಟೊಂದು ಡೆವಲಪ್ ಆಗಿದೆ, ಗ್ಲೋಬಲ್ ಎಕಾನಮಿಗೆ ನಾವು ತೆರೆದುಕೊಂಡಿದ್ದೀವಿ, ಜಗತ್ತು ಒಂದು ಪುಟ್ಟ ಹಳ್ಳಿ ಅಂತ ನಾವು ಮಾತಾಡ್ತಾ ಇದ್ದೀವಿ ಇವತ್ತು. ಆದರೂ ನಾನು ಕಂಡ ಹಾಗೆ, ಗಮನಿಸಿದ ಹಾಗೆ, ಹಳ್ಳಿಗಳಲ್ಲಿ ಮುಖ್ಯವಾದ ಕೆಲವು ಹಳ್ಳಿಗಳ ರಸ್ತೆಗಳಲ್ಲಿ ನಾವು ಕಾಂಕ್ರೀಟನ್ನು ಕಾಣ್ತೀವಿ, ಸಿಮೆಂಟ್ ರೋಡನ್ನು ಕಾಣ್ತೀವಿ. ಆದರೆ ಒಳಗೆ ಹೋಗ್ಬಿಟ್ರೆ, ನಾನೇ ನನ್ನ ಅಜ್ಜಿ ಮನೆಯಲ್ಲಿ ಇವತ್ತು ಮನೆ ತನಕ ರಸ್ತೆ ಇಲ್ಲ ಸರ್, ನಾನು ನೋಡಿದ್ದೀನಿ.
ಸರ್ಕಾರಿ ಶಾಲೆಗಳು ಅಂತ ಹೇಳ್ತಾ ಇದ್ದೀವಿ, ಆದರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಿಲ್ಲ. ಏಕ ಏನು ಶಿಕ್ಷಕ ಶಾಲೆಗಳು ಇನ್ನೂ ಕೂಡ ಹಳ್ಳಿಗಳಲ್ಲಿದ್ದಾವೆ. ಪ್ರಾಥಮಿಕವಾದಂತಹ ಆರೋಗ್ಯ ಸೌಲಭ್ಯಗಳು ಇನ್ನೂ ಎಷ್ಟೋ ಹಳ್ಳಿಗಳಿಗೆ ಸಿಕ್ಕಿಲ್ಲ. ಸಾರಿಗೆ ಸಂಪರ್ಕಗಳು ಇನ್ನೂ ಎಷ್ಟೋ ಹಳ್ಳಿಗಳಿಗೆ ಸಿಕ್ಕಿಲ್ಲ. ಒಬ್ಬ ಬೆಳೆಯುತ್ತಿರುವ ಒಬ್ಬ ರಾಜಕಾರಣಿಯಾಗಿ ಮತ್ತು ರಾಜಕಾರಣದ ಬಗೆಗೆ ಒಂದು ಕನಸನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿಯಾಗಿ ಈ ಸಮಸ್ಯೆಗಳನ್ನು ನೀವು ಹೇಗೆ ನೋಡ್ತೀರಾ ಸರ್? ಇದು ಯಾರ ದೋಷ, ಯಾರ ತಪ್ಪು ಅಂತ ನಿಮಗನ್ಸುತ್ತೆ? ಇದು ತಪ್ಪೇ ಖಂಡಿತವಾಗ್ಲೂ ನನ್ನ ಪ್ರಕಾರ. ಎಲ್ಲಿ ಸಮಸ್ಯೆ ಇದೆ ಅಂತ ನಿಮ್ಗನ್ಸುತ್ತೆ ಸರ್? ಗಾಂಧೀಜಿ ಅವ್ರದ್ದೊಂದು ಗ್ರಾಮ ಸ್ವರಾಜ್ ಅಂತ ಕನಸಿತ್ತು. ಸೊ ಅದಾದಮೇಲೆ ಅವರು ಈ ಪಂಚಾಯತ್ ರಾಜ್ ಅಂದರೆ ವಿಕೇಂದ್ರೀಕರಣ ಆಗಬೇಕಂತಂದು ಭಾಳ ಒತ್ತಾಯ ಮಾಡಿದರು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ನಡಿಬೇಕಾದ್ರೆ ಇಮಿಡಿಯೇಟ್ಲಿ ಕಾನ್ಸ್ಟಿಟ್ಯೂಷನ್ದಲ್ಲೂ ಕೂಡ ಅದನ್ನು ಸೇರಿಸ್ಬೇಕು ಅನ್ನೋದು ಕೂಡ ಅವ್ರ ಒತ್ತಾಯ ಇತ್ತು. ಈ ವಿಕೇಂದ್ರೀಕರಣ ಅಂತ ಬಂದಿದ್ದು ಬಹಳ ಲೇಟು, ಒಂದು ಲೇಟ್ 80s ಬಂದಿದ್ದು. ಸ್ವಾತಂತ್ರ್ಯ ಬಂದು ಒಂದು 30-40 ವರ್ಷ ಆದಮೇಲೆ ನಮಗೆ ವಿಕೇಂದ್ರೀಕರಣ ಅಂತ ಬಂದಿದ್ದು. ಈ ಗ್ರಾಮಗಳನ್ನು ಸಬಲೀಕರಣ ಮಾಡುವಂಥದ್ದು. ಇವಾಗ ನಾನು ಈ ಹಳ್ಳಿಗಳಿಗೆ ಪಾದಯಾತ್ರೆ ಮಾಡಿದಾಗ ಅಲ್ಲಿ ಒಂದು ಪ್ಯಾರಾಡಾಕ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಅಲ್ಲಿರುವ ಒಂದು ಸಂಸ್ಕೃತಿನೂ ಉಳಿಸ್ಕೋಬೇಕು, ಅಲ್ಲಿರುವ ಜೀವನ ಶೈಲಿ ಅಥವಾ ಅವರ ಒಂದು ಒಂದು ಅಸ್ಮಿತೆ ಅಂತ ಹೇಳ್ತೀವಲ್ಲ ಅದನ್ನು ಉಳಿಸ್ಕೋಬೇಕು. ಜೊತೆಗೆ ಡೆವಲಪ್ಮೆಂಟ್ ತರಬೇಕು ನಾವು. ಈಗ ನಾವು ಡೆವಲಪ್ಮೆಂಟ್ ಮಾಡಿದ ತಕ್ಷಣ ಏನಾಗ್ತದೆ, ಅವರ ಹಬ್ಬ ಇರ್ಬೋದು, ಆಚರಣೆಗಳು ಇರ್ಬೋದು, ಅವರ ಒಂದು ನುಡಿ ಇರ್ಬೋದು, ಅಲ್ಲಿ ಲೋಕಲ್ ಡಯಾಲೆಕ್ಟ್ ಅಂತ ಲ್ಯಾಂಗ್ವೇಜ್ ಕೂಡ ಅವ್ರದ್ದೇ ಆದ ಒಂದು ಇರ್ತದೆ. ಸೊ ಆ ಒಂದು ಸೊಗಡು ಇರ್ತದೆ, ಅದನ್ನೆಲ್ಲ ಉಳಿಸ್ಕೊಂಡು ಡೆವಲಪ್ ಮಾಡ್ಬೇಕು ನಾವು. ಇವಾಗ ಏನಾಗ್ತಾ ಇದೆ, ಡೆವಲಪ್ಮೆಂಟ್ ಅಂದ ತಕ್ಷಣ ಎಜುಕೇಷನ್ ಸಿಕ್ಕ ತಕ್ಷಣ ಹಳ್ಳಿ ಬಿಟ್ಟು ನಗರಗಳಿಗೆ ಬರುವಂಥದ್ದು, ಇಲ್ಲಿ ಜೀವನ ಕಂಡುಕೊಳ್ಳೋದು, ಈ ರೀತಿ ನಡೀತಾ ಇದೆ. ಅವರು ವಾಪಸ್ ಹೋದ್ಮೇಲೆ ಅಲ್ಲಿ ಹಳ್ಳಿಗಳಲ್ಲಿ ಅವರು ಮುಂಚೆ ಇದ್ದಂಗೆ ಇರೋದಕ್ಕಾಗಲ್ಲ. ಅವರ ಜೀವನ ಶೈಲಿ ಬದಲಾವಣೆ ಆಗಿರ್ತದೆ, ಸಂಬಂಧಗಳು ಬದಲಾವಣೆ ಆಗಿರ್ತವೆ. ಯಾಕಂತಂದರೆ ಒಂದು ಅವ್ರದ್ದೇ ವೇನಲ್ಲಿ ಒಂದು ಅಭಿವೃದ್ಧಿ ಅನ್ನೋದು ಬೇರೆ ಒಂದು ದೃಷ್ಟಿಕೋನದಲ್ಲಿ ಬೆಳೀತಾ ಹೋಗ್ತದೆ. ಅಂದರೆ ದೂರೀಕರಣ ಅಂತ ಹೇಳ್ಬೋದು, ಹಳ್ಳಿಯವರಿಂದ ದೂರ ಆಗ್ತಾ ಹೋಗ್ತಾರೆ. ಸೊ ಇವೆಲ್ಲ ಆದಾಗ ನನಗನ್ಸೋದು ಏನಂದರೆ, ಹಳ್ಳಿ ಅನ್ನೋದು ಒಂದು ಸ್ಮಾಲ್ ರಿಪಬ್ಲಿಕ್ ಥರ, ಅದು ಅದರದ್ದೇ ಆದ ಒಂದು ಸ್ವಾಯತ್ತತೆ ಅಂತ ಹೇಳ್ತೀವಿ, ಸಾವರೆಂಟಿ ಇರ್ತದೆ, ಅದು ಸ್ವಂತ ಅದರದ್ದೇ ಆದ ಒಂದು ಅಸ್ಮಿತೆ ಅಂತ ಹೇಳಿದ್ಮೇಲೆ ಅದಿರ್ತದೆ. ಇವಾಗ ಡೆವಲಪ್ಮೆಂಟ್ ಅಂತ ನೋಡಿದಾಗ ನಾವು ಆ ಒಂದು ದೃಷ್ಟಿಕೋನದಲ್ಲಿ ನೋಡಬೇಕು. ಸೊ ಹಾಗಾಗಿ ನಾನು ಅದಕ್ಕಿಂತ ಮುಂಚೆ ಯಾರು ತಪ್ಪು ಅಂತಂದು ಹೇಳ್ಬಿಡ್ತೀನಿ. ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಹಳ್ಳಿನಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಗುಣಮಟ್ಟದ ಶಿಕ್ಷಣ ಕೊಡೋ ಜವಾಬ್ದಾರಿ ಆಗಿನ ಸರ್ಕಾರಗಳಿಗಿತ್ತು. ಸರ್ಕಾರಿ ಶಾಲೆ ಅನ್ನೋದನ್ನು ಕೇವಲ ಅಕ್ಷರ ಕಲಿಸೋದು ಅನ್ನೋ ದೃಷ್ಟಿಕೋನದಲ್ಲಿ ನೋಡ್ಕೊಂಡು ಹೋದರು. ಅದನ್ನು ಕೆಪಬಿಲಿಟಿ ಅಪ್ರೋಚ್, ಅಂದರೆ ಅಲ್ಲಿರೋರಿಗೆ ನಾವು ಧೈರ್ಯ ಕೊಡಬೇಕು. ಶಿಕ್ಷಣ ಅಂತಂದರೆ ಧೈರ್ಯ ಕೊಡೋದು. ಯಾವುದಕ್ಕೆ ಧೈರ್ಯ ಕೊಡೋದು? ರಿಸ್ಕ್ ತಗೊಳ್ಳೋಕ್ಕಿರ್ಬೋದು, ಅನ್ಯಾಯದ ವಿರುದ್ಧ ಹೋರಾಡೋದಕ್ಕಿರ್ಬೋದು, ಧೈರ್ಯವಾಗಿ ಮಾತಾಡೋದಕ್ಕಿರ್ಬೋದು, ಅಥವಾ ಅವ್ರ ಕನಸು ಕಂಡ್ರೆ ಆ ಕನಸನ್ನು ಬೆನ್ನೇರಿ ಅದನ್ನು ಚೇಸ್ ಮಾಡಿ ಅದನ್ನು ರಿಯಲೈಸ್ ಮಾಡ್ಕೊಳ್ಳೋದಕ್ಕೂ ಧೈರ್ಯ ಬೇಕಾಗುತ್ತೆ. ಶಿಕ್ಷಣ ಕೆಲಸನೇ ಅದು, ಆ ರೀತಿ ಕೊಡಬೇಕು. ಈಗಿನ ಶಿಕ್ಷಣ ಏನಂದರೆ ಹೆದರಿಸುತ್ತೆ. ಅವ್ರು IAS ಮಾಡಬೇಕು ಅಂದರೆ ಭಯ ಪಡ್ತಾರೆ ಹಳ್ಳಿ ಜನ. ದೂರದೂರಿಗೆ ಹೋಗ್ಬೇಕಂದ್ರೆ ಭಯ ಪಡ್ತಾರೆ. ಇನ್ನೇನಾದರೂ ಕೆಲಸ ಹುಡ್ಕೊಂಡು ಹೋಗ್ಬೇಕಂದ್ರೆ ಭಯ ಪಡ್ತಾರೆ. ಸ್ವಂತ ಏನಾದರೂ ಶುರು ಮಾಡಬೇಕಂದ್ರೆ ಭಯ ಪಡ್ತಾರೆ. ಸೊ ಶಿಕ್ಷಣ ಕೆಲಸ ಮಾಡಲಿಲ್ಲ ಹಳ್ಳಿನಲ್ಲಿ. ಸರ್ಕಾರಿ ಶಾಲೆಗಳು ಏನೋ ಒಂದು ಅಕ್ಷರ ಕಲಿಸಿದರೆ ಸಾಕು ಅನ್ನೋದು ಈಗಲೂ ಆ ಮನೋಭಾವನೆ ಇದೆ ಈಗಿರುವ ಸರ್ಕಾರದಲ್ಲಿ. ಸೊ ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕಾಗಿಂದ ಇಲ್ಲಿ ತನಕ ಬಂದಿರೋ ಪ್ರತಿಯೊಂದು ಸರ್ಕಾರ, ಪ್ರತಿಯೊಂದು ಪಾರ್ಟಿಗಳು ಇದಕ್ಕೆ ಕಾರಣೀಕರ್ತರಾಗ್ತಾರೆ. ಅವನ್ನೆಲ್ಲರನ್ನೂ ಬೈಬೇಕು ನಾವು. ಎರಡನೇದು ಲೋಕಲ್ ಪೊಲಿಟಿಷಿಯನ್ಸ್, ಅವ್ರ MLA ಇರ್ಬೋದು, MP ಇರ್ಬೋದು. ನೋಡಿ, ಒಂದು ಕ್ಷೇತ್ರದಲ್ಲಿ ಕೆಲವೊಬ್ಬರು 8 ಸಾರಿ MLA ಆಗಿರ್ತಾರೆ, 9 ಸಾರಿ MLAಗಳಾಗಿರ್ತಾರೆ. ಅವರು ಫಸ್ಟ್ ಟೈಮ್ MLA ಆಗಿ ಲಾಸ್ಟ್ 8-9ನೇ ಬಾರಿ MLA ಆಗಿದ್ದರೆ ಅಷ್ಟೊತ್ತಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಕೂಡ MLA MLC MLA ಬಂದಿರ್ತಾರೆ. ಅಷ್ಟೊತ್ತಿಗೆ ಅವತ್ತು 1 ಕೋಟಿಗಿದ್ದರೆ ಅವರು ಇವತ್ತು 20-30 ಸಾವಿರ ಕೋಟಿಗೆ ಡೆವಲಪ್ ಆಗಿರ್ತಾರೆ ಆ ಕುಟುಂಬ. ಅವತ್ತು ಅವ್ರದ್ದು ಒಂದು ಚಿಕ್ಕ ಕಿರಾಣಿ ಅಂಗಡಿನೋ ಅಥವಾ ಚಿಕ್ಕ ಏನೋ ಒಂದು ಬಿಸ್ನೆಸ್ ಇತ್ತು ಅಂತಂದರೆ ಇವತ್ತು ದೊಡ್ಡ ದೊಡ್ಡ ಬಿಸ್ನೆಸ್ಗಳಾಗಿರ್ತವೆ. ಆ ಏರಿಯಾದ ಅರ್ಧ ಸಿಟಿ ಅವ್ರದ್ದೇ ಆಗಿರ್ತದೆ. ಐ ಮೀನ್ ಅನ್ಇಮ್ಯಾಜಿನೇಬಲ್ ವೆಲ್ತ್ ಕ್ರಿಯೇಟ್ ಆಗಿರುತ್ತೆ. ಅದೇ ಒಂದು ಟೈಮ್ ಲೈನಲ್ಲಿ ನೀವು ನೋಡ್ಕೊಂಡು ಹೋದರೆ ಆ ಸ್ಕೂಲಲ್ಲಿ ಅವ್ರಿಗೆ ಫಸ್ಟ್ ಟೈಮ್ MLA ಆದಾಗ ಆ ಸ್ಕೂಲು ಸ್ಟ್ರೆಂತು 1000 ಇರ್ತದೆ. ಇವತ್ತು ಆ ಸ್ಕೂಲ್ ಸ್ಟ್ರೆಂತು 10-20 ಇರ್ತದೆ. ನೀವು ನೋಡಿ, ಈ ಇನ್ವರ್ಸ್ ಆಗಿ, ಅಂದರೆ ಇವರು ಆಸ್ತಿ ಬೆಳೆದಂಗೆ ಇಟ್ ಕಮ್ಸ್ ಅಟ್ ದಿ ಕಾಸ್ಟ್ ಆಫ್ ದಿ ಲೈಫ್ ಆಫ್ ದಿ ವಿಲೇಜ್ ಪೀಪಲ್. ಅವರನ್ನು ಬಡವರನ್ನಾಗಿ ಮಾಡಿ ಇನ್ನೂ ಹಿಂದೆ ಹೋಗಿ ಅನ್ನೋ ಥರ ಅವ್ರನ್ನ ತುಳಿದು ಇವರು ಶ್ರೀಮಂತರಾಗಿರೋಂಥದ್ದು ಹಲವಾರು ಕ್ಷೇತ್ರಗಳಲ್ಲಿ ನೋಡ್ತೀವಿ.
ನಾನು ಯೋಚನೆ ಮಾಡಿದಷ್ಟು, ಹಳ್ಳಿಗಳಿಗೆ ಹೋದಷ್ಟು, ಅಲ್ಲಿ ಜನಗಳ ಜೊತೆ ಇಂಟ್ರಾಕ್ಷನ್ ಮಾಡಿದಷ್ಟು, ಇಟ್ ಈಸ್ ಆಲ್ ಬೈ ಡಿಸೈನ್ ಅಂತಂದರೆ ಇಂಟೆನ್ಷನಲ್ಲಿ ಮಾಡಿರೋವಂಥದ್ದು. ಹಾಗೆ ಯಾವುದೇ ಪಕ್ಷದ MLA ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರದ್ದೊಂದು ನೈತಿಕ ಜವಾಬ್ದಾರಿ ಇರುತ್ತಲ್ಲಿ. ನಮ್ಮ ಕ್ಷೇತ್ರದ ಜನ ನನಗೆ ಓಟ್ ಹಾಕಿದ್ದಾರೆ ಅಂತಂದರೆ ನಾನು ಅವ್ರಿಗೆ ವಾಪಸ್ ಕೊಡಬೇಕಾಗಿರೋದೇನು ಅಂತಂದರೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಆರೋಗ್ಯ, ಬೇಕಾದಂಥ ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳು. ಅವರೇನು ನನಗೆ ಲಕ್ಸುರಿ ಮನೆ ಕಟ್ಕೊಡಿ, ನನಗೆ ಕಾರ್ ಕೊಡಿಸಿ ಅಂತ ಯಾರು ಕೇಳಲ್ಲ ಬಂದ್ಬಿಟ್ಟು. ನಮಗೆ ಒಳ್ಳೆ ಕುಡಿಯೋ ನೀರು, ಒಳ್ಳೆ ಎಜುಕೇಷನ್ನು, ವಾಸಕ್ಕೊಂದು ಮನೆ ನಿರ್ಗತಿಕರಿಗೆ. ಸೊ ಇವ್ಯಾವುದನ್ನು ಕೊಡದೇ ಇರೋ ರೀತಿಯಲ್ಲಿ ಹಳ್ಳಿಗಳನ್ನ ಹಿಂದೆ ಇಟ್ಟಿದ್ದಾರೆ. ಸೊ ನಾವು ಇವಾಗ ಯಾವ ರೀತಿ ಶಿಕ್ಷಣ ಕೊಡಬೇಕಂತಂದರೆ ಅವ್ರ ಊರಲ್ಲೇ ಏನಾದರೂ ಒಂದು ಸ್ಥಾಪನೆ ಮಾಡೋವಂಥದ್ದು, ಅವ್ರ ಊರಲ್ಲಿರೋ ಕೃಷಿ ಭೂಮಿನ ಏನಾದರೂ ವರ್ಲ್ಡ್ ಕ್ಲಾಸ್ ಮಾಡೋವಂಥದ್ದು, ಅವರೇ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡೋವಂಥದ್ದು, ಅವ್ರ ಸಂಸ್ಕೃತಿನ ಬೆಳೆಸ್ಕೊಂಡು ಹೋಗೋವಂಥದ್ದು. ಅವರಿಗೆ ಅವ್ರ ದೇವಸ್ಥಾನ ಕಟ್ಕೊಳ್ಳೋದಕ್ಕೆ ಅವ್ರ ಹತ್ರನೇ ಶಕ್ತಿ ಇರಬೇಕು, ಇನ್ನೊಬ್ಬರು ಮುಂದೆ ಹೋಗಿ ದುಡ್ಡು ಕೇಳಬಾರ್ದು. ಅವ್ರ ಊರಲ್ಲಿ ಸ್ಕೂಲ್ಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವ್ರ ಹತ್ರನೇ ಶಕ್ತಿ ಇರಬೇಕು. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಮನೆಗೊಬ್ಬರು ಸಾಧ್ಯವಾದರೆ ಸರ್ಕಾರಿ ನೌಕರರು ಅಥವಾ ಒಬ್ಬ ಉದ್ಯಮಿ ಇರಬೇಕಾಗುತ್ತೆ, ಅಥವಾ ರಾಜಕೀಯ ನಾಯಕರು ಕೂಡ ಬೆಳಿಬೇಕಾಗುತ್ತೆ. ಸೊ ಇದೆಲ್ಲ ಬೇಕು ಅಂತಂದರೆ ಮೂಲವಾಗಿ ಬೇಕಾಗಿರೋದು ಅತ್ಯುತ್ಕೃಷ್ಟ ಶಿಕ್ಷಣ. ಸರ್, ಒಂದು ಸರ್ವೆ ಪ್ರಕಾರ ಎಲ್ಲೋ ರೀಸೆಂಟಾಗಿ ಓದ್ತಾ ಇದ್ದೆ, 66% ಜನ ಭಾರತದಲ್ಲಿ, ಅಂದರೆ ಜನಸಾಮಾನ್ಯರು, ಯಾವುದೇ ಒಂದು ರಾಜಕೀಯ ಪಕ್ಷದ ಪರವಾಗಲಿ ಅಥವಾ ವ್ಯಕ್ತಿಯ ಪರವಾಗಿ, ಜಾತಿ ಧರ್ಮದ ಪರವಾಗಿ ಇರಲ್ಲ. ಇನ್ನೊಂದು 33% ಜನ ಅವರು ಸ್ಟಿಕ್ ಆನ್ ಆಗಿರ್ತಾರೆ, ಇದೇ ಜಾತಿ, ಇದೇ ಧರ್ಮ, ಇದೇ ಒಂದು ವ್ಯಕ್ತಿ ಅಥವಾ ಇದೇ ಒಂದು ರಾಜಕೀಯ ಪಕ್ಷದ ಪರವಾಗಿ ನಿಂತಿರ್ತಾರೆ. ಸೊ ಒಟ್ಟಾರೆಯಾಗಿ ಒಂದು ನಿರ್ಣಯವನ್ನು ಮಾಡುವಂತಹ ಸಾಮರ್ಥ್ಯದಲ್ಲಿ 66% ಜನರು ಯಾರಿದ್ದಾರೆ ಅವರ ಒಂದು ಡಿಸಿಷನ್ ಮೇಕಿಂಗ್ ಮುಖ್ಯವಾಗಿರುತ್ತೆ. ಅವರನ್ನು ಬದಲಾಯಿಸುವಂಥ ಒಂದು ಐಡಿಯಲಿಸ್ಟ್ ಇದು ಏನು ಅವಕಾಶ ಅಧಿಕಾರಿ ವರ್ಗದಲ್ಲಿರುವಂಥವ್ರಿಗೆ ಖಂಡಿತವಾಗ್ಲೂ ಇರುತ್ತೆ, ಅವರ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು. ಯಾಕಂದರೆ ಪೊಲಿಟಿಷಿಯನ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ನೀವು ಪೊಲಿಟಿಷಿಯನ್ಸ್, ಬಟ್ ಆದರೂ ಹೇಳ್ತಾ ಇದ್ದೀನಿ, ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಒಂಥರ ಪವರ್ ಸ್ಟ್ರಗಲ್ ಥರ ಆಗಿಬಿಟ್ಟಿದೆ ಇವತ್ತು. ತುಂಬ ರೀಸೆಂಟಾಗಿ ಯಾರ್ದೋ ಒಂದು ಸ್ಟೇಟ್ಮೆಂಟ್ ಓದಿದೆ, ರಾಜಕೀಯ ಅಂದರೆ ಯಾವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಏನೇನು ಹಂಚಿಕೆ ಆಗಬೇಕು ಅಂತ ನಿರ್ಧಾರ ಮಾಡುವಂಥ ಒಂದು ಆಟ ಅಷ್ಟೇ ಅಂತ. ಹಾಗಾಗಿ ಈ 66% ಜನರಿದ್ದಾರಲ್ಲ, ಅವರನ್ನು ಬದಲಾಯಿಸುವ ನೆಲೆಯಲ್ಲಿ ನಮ್ಮ ಅಧಿಕಾರಿ ವರ್ಗ ಅಥವಾ ನಾವು ಸೋಷಲಿ ತುಂಬ ಇಂಪಾರ್ಟೆಂಟ್ ಪ್ರಭಾವನ ಬೀರುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಅವರು ಯಾವ ರೀತಿಯ ಪಾತ್ರವನ್ನು ವಹಿಸಬಹುದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಸೊ ಇದು ಇಂಟ್ರೆಸ್ಟಿಂಗ್ ಇದೆ ಆ್ಯಕ್ಚುಲಿ. ಈಗ ಅರೌಂಡ್ 33% ದೇ ಪ್ರಾಕ್ಟೀಸ್ ಸರ್ಟನ್ ಐಡಿಯಾಲಜಿ, ಯಾವುದೋ ಒಂದು ಐಡಿಯಾಲಜಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ. ಇನ್ನು 66% ದೇ ಡೋಂಟ್ ಬಿಲಾಂಗ್ ಎನಿವೇರ್ ಅಂತಂದ್ರೆ ಓಕೆ, ಅಂದ್ರೆ ವೈಯಕ್ತಿಕವಾಗಿ ನೈಸ್ ಗುಡ್ ನಂಬರ್ ಆಲ್ಸೋ ಡಿಸೆಂಟ್. ಇದು ನನ್ ಕೇಳಿದ್ರೆ 100% ಹಂಗೆ ಇರ್ಬೇಕಂತ, 100% ಯಾವುದೇ ಐಡಿಯಾಲಜಿಗೆ ಅಂಟ್ಕೋಬಾರ್ದು ಅಂತ ನನ್ ಕೇಳಿದ್ರೆ. ಅವ್ರು ಅಲ್ಟಿಮೇಟ್ಲಿ ಒಬ್ಬ ವ್ಯಕ್ತಿತ್ವ, ಅವರ ಟ್ರ್ಯಾಕ್ ರೆಕಾರ್ಡ್, ಅವ್ರ ಕೆಲಸ ನೋಡಿ ಆ ಒಂದು ಸಂದರ್ಭದಲ್ಲಿ ವೋಟ್ ಹಾಕುವಂಥದ್ದನ್ನ ಬೆಳೆಸ್ಕೊಂಡ್ಬಿಟ್ರೆ ಹೊಸ ರಾಜಕಾರಣಿಗಳಿಗೆ, ರಾಜಕೀಯ ಹಿನ್ನೆಲೆ ಇಲ್ದವರಿಗೆ ಆ್ಯಕ್ಚುಲಿ ಒಳ್ಳೆ ಕಾಲ ಬರುತ್ತೆ. ಇವಾಗ ಒಂದು ಐಡಿಯಾಲಜಿಸ್ಟಿಕ್ ಆದಾಗ ಏನಾಗುತ್ತೆ, ಒಂದು ಕ್ಷೇತ್ರದಲ್ಲಿ ಎಷ್ಟೇ ಚೆನ್ನಾಗಿ ಕೆಲಸ ಮಾಡಲಿ, ಈಗ ಅವರಿಗೆ ಪಾರ್ಟಿ ಟಿಕೆಟ್ ಸಿಗಲಿಲ್ಲ ಅಂತಂದಾಗ ಏನಾಗುತ್ತೆ, ಈ ಐಡಿಯಾಲಜಿಕಲಿ ಅವರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಆ ವ್ಯಕ್ತಿನ ಭಾಳ ಇಷ್ಟಪಟ್ಟಿರ್ತಾರೆ, ಇವ್ರಿಗೆ ವೋಟ್ ಹಾಕಬೇಕು ಅಂತ. ಬಟ್ ಟಿಕೆಟ್ ಮಿಸ್ ಆದ ತಕ್ಷಣ ಏನಾಗುತ್ತೆ, ಅವರು ಪಕ್ಷದಲ್ಲಿ ಕತ್ತೆ ನಿಂತರೂ ಕೂಡ ಆ ಕತ್ತೆಗೆ ಹೋಗಿ ವೋಟ್ ಹಾಕ್ಬಿಡ್ತಾರೆ. ಅಲ್ಲ, ಹಿಂಗೆ ಇನ್ಫ್ಯಾಕ್ಟ್ ಜನ ಹೇಳ್ತಾರೆ, ನಾನು ಈ ಪಕ್ಷಕ್ಕೆ ದುಡ್ದಿದ್ದೀನಿ, ಪಕ್ಷ ಕತ್ತೆ ನಿಲ್ಸಿದ್ರು ನಾನು ವೋಟ್ ಹಾಕ್ತೀನಿ ಅಂತಂದು ಹಲವಾರು ಹಳ್ಳಿಗಳಲ್ಲಿ ನನಗೆ ಆ್ಯಕ್ಚುಲಿ ಜನ ಹೇಳಿದ್ದಾರೆ. ನಾನು ಐ ಟ್ರೈ ಟು ರೀಸನ್ ವಿತ್ ದೆಮ್, ಅಂದರೆ ಅವರಿಗೆ ಅರ್ಥ ಮಾಡಿಸೋದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ಇಲ್ಲ, ಪಕ್ಷ ತಾಯಿ, ಪಕ್ಷ ಹಾಗೆ ಹೀಗೆ ಅಂತಂದು ತಪ್ಪಿಲ್ಲ, ಅದು ಒಂದು ನಂಬಿಕೆನೇ ಇಲ್ಲ ಅಂತಂದಲ್ಲ. ನನಗೇನು ಆಶ್ಚರ್ಯ ಆಗ್ತಿತ್ತು ಅಂತಂದ್ರೆ, ಇಟ್ ಕಮ್ಸ್ ಅಟ್ ದಿ ಕಾಸ್ಟ್ ಆಫ್ ದೇರ್ ಓನ್ ಡೆವಲಪ್ಮೆಂಟ್, ಲೋಕಲ್ ಡೆವಲಪ್ಮೆಂಟ್. ನಮ್ಮೂರು ಹಿಂದುಳಿದ್ರೆ ಪರವಾಗಿಲ್ಲ, ಅವ್ನು ಬಂದನ್ ಕೆಲಸ ಮಾಡದೇ ಇರಲಿ, ಪಕ್ಷ ಏನು ನಿರ್ಧಾರ ತಗೊಳುತ್ತೆ ಅದು ಅಂತಿಮ ಅಂತ. ರಾಜಕಾರಣ ಅನ್ನೋದು ಇರೋದು ಅಧಿಕಾರಕ್ಕಲ್ಲ, ಅದು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇರೋದು. ಆದ್ರೆ ಇವತ್ತು ರಾಜಕಾರಣ ಅಂದ್ರೆ ಅಧಿಕಾರವೇ ಆಗಿದೆ. ದಟ್ ಈಸ್ ವಾಟ್. ಮುಂಚೆಯಿಂದ ಏನಾಗಿದೆ, ಐಡಿಯಾಲಜಿಗಳನ್ನ ತಲೆಗೆ ತುಂಬಿ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಿರ್ತಾನಲ್ಲ, ಅವನ ಒಂದು ಸ್ವಂತ ಬುದ್ಧಿನ ಕೊಲೆ ಮಾಡಿರ್ತಾರೆ. ಅವನು ಈ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ, ವಿಮರ್ಶಾತ್ಮಕವಾಗಿ ಆಲೋಚನೆ ಮಾಡೋದು ಅಥವಾ ಒಂದು ವಿಚಾರನ ವಿಶ್ಲೇಷಣೆ ಮಾಡುವಂಥದ್ದು, ಈ ಶಕ್ತಿನ ಒಂದ್ ಕಡೆ ಶಿಕ್ಷಣ ಕೊಡದಂಗೆ
ಇನ್ನೊಂದು ಕಡೆ ಅವ್ರ ತಲೆಯಲ್ಲಿ ಈ ವೈರಸ್ಸನ್ನು ತುಂಬಿ, ಈ ವೈರಸ್ ಐಡಿಯಾಲಜಿ ಅನ್ನೋ ಒಂದು ವೈರಸ್ಸನ್ನು ತುಂಬಿ ಅವರ ಸ್ವಂತ ಬುದ್ಧಿ ಶಕ್ತಿನ ಕಳ್ಕೊಳ್ಳೋ ರೀತಿಯಲ್ಲಿ ಮಾಡಿರ್ತಾರೆ. ಸೊ ಈ ರೀತಿಯಾದ ಏನಾಗ್ತದೆ, ದೇ ಬಿಕಮ್ ಬ್ಲೈಂಡ್ ಫಾಲೋವರ್ಸ್. ಭಕ್ತಿ ಅನ್ನೋದು ಬಂದ್ಬಿಡ್ತದೆ, ಬ್ಲೈಂಡ್ ಫಾಲೋವರ್ಸ್ ಆಗಿಬಿಡ್ತಾರೆ. ಸೊ ಇಲ್ಲಿ ಬ್ಲೈಂಡ್ ಒಬಿಡಿಯನ್ಸ್ ಬರುತ್ತೆ, ಅಂಡ್ ದೆನ್ ಇಗ್ನೋರೆನ್ಸ್ ಅಲ್ಲಿ ಬದುಕ್ತಾರೆ, ಈ ಅಂಧಕಾರದಲ್ಲಿ ಬದುಕ್ತಾರೆ. ಇದು ಬಹಳ ಉಪಯೋಗ ಬರುವಂಥದ್ದು ಎಸ್ಟಾಬ್ಲಿಷ್ ಆಗಿರೋ ರಾಜಕಾರಣಿಗಳಿಗೆ. ಅವರು ಅಟ್ ದಿ ಎಂಡ್ ಆಫ್ ದ ಡೇ ಈ ಪಕ್ಷದ ಹೆಸರಿನಲ್ಲಿ ಏನೇನು ಶೋಷಣೆ ಮಾಡಬೇಕು, ಹೆಂಗೆ ತುಳಿಬೇಕು, ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ನೀವು ಆಗಲೇ ಹೇಳಿದ್ನಲ್ಲಿ ಯಾರಿಗೆ ಹಂಚ್ಬೇಕು, ಯಾರಿಗೂ ಅಲ್ಲ, ಅವ್ರ ಹತ್ರದಲ್ಲಿರೋರಿಗೆ ಹಂಚುವಂಥದ್ದು, ಅವ್ರಿಗೆ ಬೇಕಾದವರಿಗೆ, ಪರಮಾಪ್ತರಿಗೆ, ಅವ್ರ ಸಂಬಂಧಿಗಳಿಗೆ ಹಂಚುವಂಥದ್ದು ಇವತ್ತು ರಾಜಕಾರಣ ಬೆಳೀತಾ ಇದೆ. ಸೊ ಇದಕ್ಕೆ ಒಂದು ಇನ್ನರ್ ಅವೇರ್ನೆಸ್ ಬೇಕು. ಗ್ರಾಸ್ ರೂಟ್ ಲೆವೆಲಲ್ಲಿ ಹೋಗಿ ರೆಗ್ಯುಲರ್ ಆಗಿ ಪ್ರಜಾಪ್ರಭುತ್ವದಲ್ಲಿ ಕಾನ್ವರ್ಸೇಷನ್ಸ್ ಆಗಬೇಕು, ಸಂವಾದಗಳು ನಡಿಬೇಕು, ರೆಗ್ಯುಲರ್ ಕಾನ್ವರ್ಸೇಷನ್ಸ್ ಆಗಬೇಕು. ಬಟ್ ಅದಕ್ಕೆ ಒಂದು ವೈಚಾರಿಕತೆ ಬೇಕಿರುತ್ತೆ, ವಿಚಾರಗಳ ಬಗ್ಗೆ ಸಂಭಾಷಣೆ, ಕಾನ್ವರ್ಸೇಷನ್ ಆಗಬೇಕಾಗತ್ತೆ. ಬಟ್ ಆ ತಳಮಟ್ಟಕ್ಕೆ ರೀಚ್ ಆಗದೆ ರೀತಿಯಲ್ಲಿ ಇವತ್ತು ಮೀಡಿಯಾಗಳು ಕೂಡ ಅಡ್ಡ ಇದ್ದಾವೆ. ಎಷ್ಟೊಂದು ಈ ಏನಂತೀರಿ ಅಲ್ಟೀರಿಯರ್ ಮೋಟಿವ್ ಇರೋವಂಥದ್ದು ಕೆಲವೊಂದು ಹಿತಾಸಕ್ತಿಗಳು ಇರ್ತವೆ, ಅವು ಕೆಲಸ ಮಾಡ್ತಾ ಇದ್ದಾವೆ. ಇದರಿಂದ ಇವತ್ತು ಪ್ರಜಾಪ್ರಭುತ್ವ ಅನ್ನೋದು ನಾವೇನು ನೋಡ್ತಾ ಇದ್ದೀವಲ್ಲ, ಅದು ಒರಿಜಿನಲ್ ಏನು ಒಂದು ಕಾನ್ಸೆಪ್ಟ್ ಇತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಅಥವಾ ನೆಹರು ಇರ್ಬೋದು, ಅವ್ರು ಕಂಡಂಥ ಕನಸು ಏನಿತ್ತು, ಇವತ್ತು ಅದು ಆ ರೀತಿ ಪ್ರಜಾಪ್ರಭುತ್ವವಾಗಿ ಉಳಿದಿಲ್ಲ ಮತ್ತು ಬೆಳೀತಾ ಇಲ್ಲ. ಇದ್ರ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡಬೇಕು. ಆಮೇಲೆ ಹೊಸ ನವ ಚೈತನ್ಯಗಳು, ಹೊಸ ವ್ಯಕ್ತಿಗಳು ರಾಜಕಾರಣಕ್ಕೆ ಬರಬೇಕಾಗತ್ತೆ. ಆವಾಗ ಈ ಡೆಫಿನೇಷನ್ ಆಫ್ ಪಾಲಿಟಿಕ್ಸ್, ಡೆಫಿನೇಷನ್ ಆಫ್ ಪವರ್ ಖಂಡಿತ ಬದಲಾವಣೆ ಆಗುತ್ತೆ, ನಾವು ಬದಲಾಯಿಸ್ತೀವಿ. ನನಗೆ ನೀವು ಹೇಳಿದ್ರಲ್ಲಿ ಒಂದು ಮಾತು ಬಹಳ ಇಷ್ಟ ಆಯಿತು ಸರ್. ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ನಿರಂತರವಾಗಿ ಸಂವಾದ ನಡೀತಾ ಇರಬೇಕು. ಅದು ರಾಜಕಾರಣಿ, ಜನರು, ಅಧಿಕಾರಿ ವರ್ಗ ಎಲ್ಲರ ನಡುವೆ ಒಂದು ಸಂವಾದ ನಡೀತಾನೆ ಇರಬೇಕು ಅಂತ ಹೇಳಿಬಿಟ್ಟು, ಬಹುಶಃ ಇವತ್ತಿಗೆ ಏನು ಅಧಿಕಾರಿ ವರ್ಗದಲ್ಲಿ ಮತ್ತು ಆಡಳಿತ ವರ್ಗದಲ್ಲಿ ಯಾರಿದ್ದಾರೆ ಈ ಪಾಯಿಂಟನ್ನು ತುಂಬ ನೋಟ್ ಮಾಡಿ ಇಟ್ಕೋಬೇಕು ಅನ್ಸುತ್ತೆ. ನಾವು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೆ ಜನಗಳು, ಹೌದು, ಅದು ಗಾಸಿಪ್. ಅದು ಹೌದು, ಆ ವ್ಯಕ್ತಿ ಹೀಗೆ, ಆ ವ್ಯಕ್ತಿ ಹಾಗೆ, ಅವ್ನು ಹೀಗೆ ಹಾಗೆ ಅಂತಂದು. ಈಗ ಒಂದು ವಿಚಾರ ಮಾಡೋದಕ್ಕೆ ಶಕ್ತಿ ಇಲ್ಲದೆ, ಆಲೋಚನೆ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಈ ರೀತಿ ಒಂದು ಗಾಸಿಪ್ಸ್ಗಳು ನಡೀತವೆ. ಗಾಸಿಪ್ಸ್ ನಡೀಬಾರ್ದು. ವಿಚಾರಗಳನ್ನು, ಅಭಿವೃದ್ಧಿ ಅಂದ್ರೇನು, ನಮ್ಮ ಗ್ರಾಮಕ್ಕೆ ಏನಾಗಬೇಕು, ಯಾಕೆ ಶಿಕ್ಷಣ ಸಿಗ್ತಾ ಇಲ್ಲ, ನಮ್ಮೂರಲ್ಲಿರೋ ಶೋಷಿತ ವರ್ಗಕ್ಕೆ ಯಾಕೆ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯದ ವಿರುದ್ಧ ನಾವೆಲ್ಲ ಸೇರಿ ಹೆಂಗೆ ಕೆಲಸ ಮಾಡ್ಬೋದು, ನಾವು ಹೆಂಗೆ ಒಗ್ಗಟ್ಟಾಗ್ಬೋದು, ನಮ್ಮಲ್ಲಿ ಒಗ್ಗಟ್ಟು ಹಾಕಿಲ್ಲ, ನಮ್ಮಲ್ಲಿ ಒಗ್ಗಟ್ಟು ಹೊಡಿತಾ ಇರೋ ದುಷ್ಟಶಕ್ತಿಗಳು ನಮ್ಮೊಳಗಿದಾವೋ, ನಮ್ಮ ಸುತ್ತಮುತ್ತ ಇದ್ದಾವೋ, ಎಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು. ದೇಶಕ್ಕೆ ಏನು ಒಳ್ಳೇದಾಗಬೇಕು, ನಮ್ಮ ಕಾಂಟ್ರಿಬ್ಯೂಷನ್ ಏನಿರಬೇಕು, ಈ ರೀತಿ ವಿಚಾರಗಳು ನಿರಂತರವಾಗಿ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ, ಸಂವಿಧಾನದ ಪೀಠಿಕೆನಲ್ಲಿರುವ ಆಶಯಗಳ ಬಗ್ಗೆ ಗೊತ್ತಿಲ್ಲ ಜನಕ್ಕೆ. ಹಳ್ಳಿ ಶಾಲೆಗೆ ಹೋದಾಗ ಸರ್ಕಾರಿ ಮಕ್ಕಳಿಗೆ ಮೆಮೊರೈಸ್ ಮಾಡಿಸಿ ಅದನ್ನು ನಾನು ಹೊನ್ನಾಳಿನಲ್ಲಿ ಈ ನಮ್ಮ ನಡೆ ಶಾಲೆ ಕಡೆ ಅಂತ ಹೋದಾಗ ನಿರರ್ಗಳವಾಗಿ ಎಂಟೈರ್ ಪೀಠಿಕೆನ ಓದ್ತವೆ ಮಕ್ಕಳು. ಬಟ್ ಮೊದಲನೇ ಬಹುಮುಖ್ಯವಾದ ಪದ ಅಥವಾ ಆಶಯ ಯಾವುದು ಅಂತ ಕೇಳಿದಾಗ ಹುಡುಗರು ತಲೆ ಕೆರ್ಕೊಳ್ತವೆ. ಅಂದ್ರೆ ಅವಕ್ಕೆ ಅವನ್ನ ಅರ್ಥ ಮಾಡಿಸಿಲ್ಲ, ಮನಮುಟ್ಟುವ ಹಾಗೆ ಹೇಳ್ಕೊಟ್ಟಿಲ್ಲ. ಹೌದು, ಅದು ಸಿಗ್ನಿಫಿಕೆನ್ಸ್ ಆಫ್ ದಿ ಪ್ರಿಯಾಂಬಲ್ ಅಥವಾ ಕಾನ್ಸ್ಟಿಟ್ಯೂಷನ್. ನೀವು ಅದನ್ನ ಅರ್ಥ ಮಾಡಿಸಿ, ಮೆಮೊರೈಸ್ ಮಾಡಿಸೋದಲ್ಲ. ಗುಡ್, ದೇ ರಿಮೆಂಬರ್, ಬಟ್ ಅದರಲ್ಲಿರುವಂಥ ಹಕ್ಕುಗಳನ್ನ ಕೇಳೋ ಧೈರ್ಯ ಮಕ್ಕಳಿಗೆ ಬೇಕಲ್ಲ. ಮೊದಲನೇದಿರೋದು ನ್ಯಾಯ ಅಂತ ಇದೆ, ಸಾಮಾಜಿಕ ನ್ಯಾಯ ಅಂತ. ಆ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ನಿರಂತರವಾಗಿ, ಅದನ್ನ ಕೇಳುವಂಥ ಧೈರ್ಯ ಬೇಕಲ್ವಾ. ಇವೆಲ್ಲ ಆಲೋಚನೆ ಮಾಡಿ ನಾನು ರಾಜಕಾರಣಕ್ಕೆ ಬಂದಿದ್ದು. ನೀವು ಮೊದಲು ಮಾತಾಡಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು, ನಾವು ಮಾತಾಡ್ತಿದ್ವಿ ಪಕ್ಷಗಳ ಬೆಂಬಲಿಗರ ಬಗೆಗೆ. ಪಕ್ಷವನ್ನು ಬೆಂಬಲಿಸುವಂಥ ಒಂದು ಆತುರದಲ್ಲಿ ಜನರು ಏನಾಗ್ಬಿಟ್ಟಿದ್ದಾರೆ ಅಂದರೆ ಪಕ್ಷಗಳ ಒಂದು ಸೈದ್ಧಾಂತಿಕವಾದಂಥ ಇದನ್ನು ಆಶಯವನ್ನು ಬೆಂಬಲಿಸುವಂಥ ಒಂದು ಆತುರದಲ್ಲಿ ವ್ಯಕ್ತಿಯ ಆರಾಧಕರಾಗ್ತಾ ಇದ್ದಾರೆ ಜನರು, ವ್ಯಕ್ತಿಯನ್ನ ಪೂಜಿಸ್ತಾ ಇದ್ದಾರೆ. ನೀವು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ತಗೊಳ್ಳಿ, ಯಾವುದೇ ಒಂದು ಪೊಲಿಟಿಕಲ್ ಸಿಸ್ಟಮ್ ತಗೊಳ್ಳಿ, ಅಲ್ಲಿ ಅವ್ನ ನಾಯಕ ಅಷ್ಟೇ, ಅವ್ನ ನಾಯಕನಾಗಿರ್ಬೇಕು. ಆದರೆ ನಾಯಕನ ಆರಾಧಕರಾಗಿ ಪಕ್ಷದ ಕಾರ್ಯಕರ್ತರು ಮತ್ತು ಜನರು ರೂಪುಗೊಳ್ತಾ ಇದ್ದಾರೆ. ನೀವು ಇಂಡಿಪೆಂಡೆಂಟ್ ಆಗಿ ದಾವಣಗೆರೆಯಲ್ಲಿ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡಿದ್ರಿ. ಈ ಒಂದು ಅನುಭವದ ಆಧಾರದ ಮೇಲೆ ನೀವು ಜನರಿಗೆ ಕನ್ವಿನ್ಸಿಂಗ್ ಆಗಿ ಹೇಳೋದಾದ್ರೆ ಏನನ್ನ ಹೇಳ್ತೀರಾ ಸರ್? ವ್ಯಕ್ತಿಯ ಆರಾಧನೆ ದ ಮೋಸ್ಟ್ ಡೇಂಜರಸ್ ಡೆವಲಪ್ಮೆಂಟ್ ಇನ್ ಎನಿ ಡೆಮೋಕ್ರಸಿ. ಯಾಕಂತಂದರೆ ಆ ವ್ಯಕ್ತಿ ಪಾಪ್ಯುಲಿಸಮ್ ಅಂತ ಹೇಳ್ತೀವಿ ಇವತ್ತು, ಪಾಪ್ಯುಲಿಸ್ಟ್ ಗವರ್ನಮೆಂಟ್ಸ್ ಬರ್ತಾ ಇದೆ ಅಂತಂದ್ಬಿಟ್ಟು.
ಸೊ ಯಾಕೆ ಅಂತಂದ್ರೆ ಆ ವ್ಯಕ್ತಿ, ನೀವು ಯಾವಾಗ ತಲೆ ಒಳಗೆ ತುಂಬ್ತೀರಿ ಇವಾಗ ಮೋಸ್ಟ್ ಪವರ್ಫುಲ್ ಅಂತಂದಾಗ ಈ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ಡೆವಲಪ್ ಆಗುತ್ತೆ. ನಾನು ಬಲಿಷ್ಠ, ನನ್ನ ಸುತ್ತಮುತ್ತ ಈ ರೀತಿ ಇರಬೇಕು. ಆಮೇಲೆ ಅವರು ಟ್ರಸ್ಟ್ ಡೆಫಿಸಿಟು ಕ್ರಿಯೇಟ್ ಆಗುತ್ತೆ. ಅವರೆಲ್ಲರನ್ನೂ ನಂಬೋದಿಲ್ಲ, ಕೆಲವು ವ್ಯಕ್ತಿಗಳು ನಂಬಿ ಅವರು ಮಾತ್ರ ಬೆಳೆಸ್ಕೊಂಡು ಹೋಗ್ತಾರೆ. ಅದು ಒಂದು ಚಿಕ್ಕ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಅದು ನ್ಯಾಷನಲ್ ಲೆವೆಲ್ ತನಕನೂ ಈ ರೀತಿ ಇರ್ತದೆ. ನಾವು ದಾವಣಗೆರೆಯಲ್ಲಿ ಇದನ್ನೆಲ್ಲ ನೋಡಿದ್ದೀನಿ. ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ, ಒಂದು ಆಗಲೇ ಹೇಳ್ದಂಗೆ ಇಗ್ನೋರೆನ್ಸ್, ಶಿಕ್ಷಣ ಇಲ್ಲದೆ ಇರೋದ್ರಿಂದ ಒಂದು ಈ ರೀತಿ ಆಲೋಚನೆ ಶಕ್ತಿ ಇರೋದಿಲ್ಲ, ಈ ಥರ ಮಾಡ್ತಾರೆ. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂದ್ರೆ, ನಮ್ಮ ಸಮಾಜದಲ್ಲಿ, ಹಳ್ಳಿಗಳಲ್ಲಿ ಅಥವಾ ನಗರದಲ್ಲೇ ಇರ್ಬೋದು, ನಮಗೆ ಬಡತನದ ನೋವಿದ್ದಾಗ, ಬಡತನದ ಅನುಭವ ಇದ್ದಾಗ, ತಲತಲಾಂತರದಿಂದ ಬಡತನದಲ್ಲೇ ಬಂದಿರೋದ್ರಿಂದ ಏನಾಗುತ್ತೆ, ಈ ಶ್ರೀಮಂತರನ್ನ ಕಂಡ್ರೆ ಎಲ್ಲೋ ಒಂದು ಕಡೆ ಗೌರವ ಕೊಡಬೇಕು ಅನ್ನೋದು ನಮ್ಮ ಹಳ್ಳಿಗಳ ಜನಗಳ ಒಂದು ಮನಸ್ಸಲ್ಲಿದೆ. ಶೋಷಿತ ವರ್ಗಗಳ ತಲೆನಲ್ಲೂ ಆ ರೀತಿ ಇರ್ತದೆ. ಸೊ ಇವ್ರೇನು ಮಾಡ್ತಾರೆ, ಶ್ರೀಮಂತ ವರ್ಗದವರು, ರಾಜಕಾರಣಕ್ಕೆ ಬಂದಿರೋಂಥವ್ರು ಎಕರೆಗಟ್ಟಲೆ ಜಮೀನಲ್ಲಿ ದೊಡ್ಡ ಬಂಗ್ಲೆ ಕಟ್ಕೊತಾರೆ. ಯಾರಾದರೂ ಅವ್ರ ಮನೆಗೆ ಹೋಗ್ಬೇಕಂತಂದ್ರೆ ಅದನ್ನ ನೋಡಿದ ತಕ್ಷಣವೇ ಇವರಿಗೆ ಒಂಥರ ದೈನ್ಯತೆ ಅಂತ ಹೇಳ್ತೀವಲ್ಲ, ಹಂಗೆ ಆ ಒಂದು ಮನೋಭಾವ ಡೆವಲಪ್ ಆಗುತ್ತೆ. ಇವರು ಸಾಹುಕಾರರು, ಇವರು ಜಮೀನ್ದಾರರು, ಇವರು ಶ್ರೀಮಂತರು, ಹಾಗೆ ಹೀಗೆ ಅಂತಂದ್ಬಿಟ್ಟು ಆವಾಗ ಆ ವ್ಯಕ್ತಿ ಇವ್ರಿಗೆ ಸಬ್ಕಾನ್ಷಿಯಸ್ ಆಗಿ ಅವ್ರನ್ನ ವೈಭವೀಕರಿಸ್ತಾರೆ ಒಳಗೆ. ಅವನು ಸಾಮಾನ್ಯ ವ್ಯಕ್ತಿಯಾಗಿ ಕಾಣಲ್ಲ, ಆ ಕುಟುಂಬದವನು, ಅದರಲ್ಲೂ ರಾಜಕೀಯ ಅಧಿಕಾರ ಇದ್ದಾಗ ಅವ್ನು ಬಹಳ ಎತ್ತರದಲ್ಲಿ ಏನೋ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಕಾಣಿಸ್ತಾನೆ. ಸೊ ಆವಾಗ ಇವರು ಅವ್ರನ್ನ ವರ್ಷಿಪ್ ಮಾಡೋದು, ಫಾಲೋ ಮಾಡೋದು, ಇದೆಲ್ಲ ಶುರು ಆಗ್ತಾ ಹೋಗುತ್ತೆ. ಇನ್ನೊಂದು ಏನಾಗುತ್ತೆ, ಅವರು ಸಾಮಾನ್ಯ ಜನರಿಂದ ದೂರ ಉಳಿತಾರೆ. ಸಾಮಾನ್ಯ ಜನರಲ್ಲಿ ಬೆರೆತು ಸಿಂಪಲ್ಲಾಗಿ ಇದ್ಕೊಂಡು ಓಡಾಡ್ತಾ ಇದ್ದರೆ ಅದು ನಾರ್ಮಲಾಗಿ ಕಾಣ್ತಾರೆ, ಸಾಮಾನ್ಯರಾಗಿ ಕಾಣಿಸ್ತಾರೆ. ಬಟ್ ಇವ್ರು ಏನು ಮಾಡ್ತಾರೆ, ಬೇಕಂತಲೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಬೇಕಂತಲೇ ಲೇಟಾಗಿ ಬರುವಂಥದ್ದು, ಮೀಟಿಂಗ್ಗಳಿಗೆ ಜನಗಳನ್ನ ದೂರ ಮಾಡೋವಂಥದ್ದು, ಫಿಲ್ಟರ್ ಮಾಡಿ ಕೆಲವೇ ವ್ಯಕ್ತಿಗಳನ್ನು ನೋಡೋದು. ಸೊ ಇವೆಲ್ಲ ಮಾಡಿದಾಗ ಏನಾಗ್ತೈತೆ, ಅವರು ಒಂಥರ ಪವರ್ಫುಲ್ ಅನ್ನೋ ಒಂದು ಫೀಲಿಂಗ್ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಭಾಳ ಇಂಟೆನ್ಷನಲ್ ಆಗಿ, ಸೊಫಿಸ್ಟಿಕೇಟೆಡ್ ಆಗಿ ನಮ್ಮಲ್ಲಿ ನಡೀತದೆ. ನೀವು ದೊಡ್ಡ ದೊಡ್ಡ ಸಭೆ ಸಮಾರಂಭಕ್ಕೆ ಹೋಗಿ ಪ್ರಮುಖ ಲೀಡರ್ಗಳು ಬೇಗ ಬರಲ್ಲ, ಅವರು ಫುಲ್ಲು ತುಂಬಿರ್ಬೇಕು. ಅವರಿಗೆ ಅವ್ರು ಬಂದಾಗ ಶಿಳ್ಳೆ ಕೇಕೆ ಹೊಡಿಬೇಕು. ಸೊ ಅದನ್ನೆಲ್ಲ ಫೋನ್ ಮಾಡಿ ತಿಳ್ಕೊಂಡು, ತುಂಬಿದೆಯಾ ತುಳುಕಿದೆಯಾ ಅದನ್ನೆಲ್ಲ ತಿಳ್ಕೊಂಡು ಫಂಕ್ಷನ್ಗಳಿಗೆ ಬರ್ತಾರೆ. ಇದು ಮೋಸ್ಟ್ ಡೇಂಜರಸ್. ಅದು ನಾಳೆ ನಾನು ರಾಜಕಾರಣದಲ್ಲಿ ಬೆಳೆದ್ರೂ ಕೂಡ ಅದನ್ನು ನಾನು ವಿರೋಧ ಮಾಡ್ತೀನಿ. ನಾವು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರಬೇಕು, ಸಿಂಪಲ್ ಆಗಿರಬೇಕು. ಯಾಕಂತಂದರೆ ಇಲ್ಲಿಗೆ ಬಂದಿರೋದು ನನ್ನನ್ನು ಬೆಳೆಸ್ಕೊಳಕ್ಕಲ್ಲ. ರಾಜಕಾರಣದಲ್ಲಿ ನಾವು ಬಂದಿರೋ ಉದ್ದೇಶನೇ ಸೇವೆ ಅಂತಂದು. ಯಾರ ಸೇವೆ ಅಂತಂದರೆ, ಯಾರು ಅತ್ಯಂತ ತಳಮಟ್ಟದಲ್ಲಿದ್ದಾರೆ, ನಾವು ಅವರನ್ನು ಮೇಲೆತ್ತೋ ಕೆಲಸ ಮಾಡಬೇಕು, ಬೆಳೆಸೋ ಕೆಲಸ ಮಾಡಬೇಕು. ಅವ್ರನ್ನ ಬೆಳೆಸಬೇಕು ಅಂತಂದರೆ ನಾವು ಅವ್ರ ಮಧ್ಯೆ ಎತ್ಕೊಂಡು ಬೆಳೆಸ್ಬೇಕಾಗತ್ತೆ. ನಾನು ಬೆಂಗಳೂರಿನಲ್ಲೋ ಡೆಲ್ಲಿನಲ್ಲೋ ಅಥವಾ ಯಾವುದೋ ಒಂದು ಹೆಡ್ ಕ್ವಾರ್ಟರ್ನಲ್ಲಿ ಇದ್ಕೊಂಡು ಅವರು ನಮ್ಮ ಮನೆಗೆ ಬಂದು ಕೈ ಮುಗಿಯೋ ರೀತಿ ಮಾಡಿ ಅದು ಬೆಳೆಸೋದಲ್ಲ, ಅದು ನಾವೇ ಬೆಳೆಯೋದು. ಒಬ್ಬ ವ್ಯಕ್ತಿ ಬೆಳಿಬೇಕು ಅಂತ ಹೇಳಿದ್ರೆ ಆಕ್ಚುಲಿ ನಿಜವಾದ ನಾಯಕ ಯಾರು ಅಂತ ಹೇಳಿದ್ರೆ ತಾನು ಬೆಳೆಯೋನಲ್ಲ, ತನ್ನ ಜೊತೆ 4-6 ಜನರನ್ನ ಬೆಳೆಸ್ಬಿಟ್ಟು ಜೊತೆ ಕರ್ಕೊಂಡು ಹೋಗೋನನ್ನ ನಾಯಕ ಅಂತ ಕರಿತೀವಿ. ಅಂಥ ನಾಯಕ ಆಗಿ ಕೊನೆವರೆಗೂ ಉಳಿರಿ ಸರ್. ಥ್ಯಾಂಕ್ ಯು ಸರ್. ಇಲ್ಲ, ಆ್ಯಕ್ಚುಲಿ ಆ ರೀತಿ ದೊಡ್ಡ ದೇವರಾಜ್ ಅರಸು ಅವರು ಆ ರೀತಿ ನಾಯಕರಾಗಿದ್ದರು ನಮ್ಮ ರಾಜ್ಯದಲ್ಲಿ. ಸೊ ಇನ್ಫ್ಯಾಕ್ಟ್ ಇಂಡಿಯಾದಲ್ಲೇ ನೀವು ನೋಡಿದರೆ ದೇವರಾಜ್ ಅರಸು ವಾಸ್ ಸಚ್ ಎ ಟ್ರೂ ಅಂಡ್ ಟಾಲ್ ಲೀಡರ್. ಅವರು ಬೆಳೆದು ಇನ್ನೊಬ್ಬರನ್ನ ಬೆಳೆಸಬೇಕು ಅನ್ನೋದು ಸದಾ ತುಡಿತಾ ಇದ್ದಂಥ ನಾಯಕ ಅವರು. ಯಾರೋ ಅತ್ಯಂತ ನಿರ್ಗತಿಗರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ MLA ಮಾಡಿದ್ರು, MP ಮಾಡಿದರು, ಫಸ್ಟ್ ಟೈಮ್ ಆದವರಿಗೆಲ್ಲ ಮಿನಿಸ್ಟ್ರೆಲ್ಲ ಮಾಡಿದರು. ಸೊ ಅವರು ರೋಲ್ ಮಾಡೆಲ್. ಆಗಲೇ ಕೇಳಿದ್ರಿ ರೋಲ್ ಮಾಡೆಲ್ ಯಾರು ಅಂತ. ಸೊ ಐ ಥಿಂಕ್ ದೇವರಾಜ್ ಅರಸು ಇಸ್ ದಿ ರೈಟ್ ರೋಲ್ ಮಾಡೆಲ್ ನಮ್ಮಂಥ ಬಡ್ಡಿಂಗ್ ಆಸ್ಪಿರೇಷನ್ ಇರೋರಿಗೆ ಪೊಲಿಟಿಕ್ಸಲ್ಲಿ. ಸರ್, ದಾವಣಗೆರೆ ಅಂದರೆ ನಿಮಗೇನು? ದಾವಣಗೆರೆನ ನನಗೆ ಡಿಫೈನ್ ಮಾಡಿ ಸರ್ ನೀವು ಅಂತ ನಾನು ಕೇಳಿದ್ರೆ, ದಾವಣಗೆರೆಯಲ್ಲಿರೋ ಹಳ್ಳಿಗಳ ಮೇಲೆ ನಿಮ್ಗೆ ಯಾಕೆ ಸರ್ ಪ್ರೀತಿ ಅಂತ ನಾನು ಕೇಳಿದ್ರೆ ಏನು ಹೇಳ್ತೀರಾ? ಅಲ್ಲ, ಇನ್ಫ್ಯಾಕ್ಟ್ ನನಗೆ ಎಲ್ಲ ಹಳ್ಳಿಗಳು ಕಂಡ್ರೂ ಪ್ರೀತಿ ಇದ್ದೇ ಇದೆ. ದಾವಣಗೆರೆ ಅಂತಂದರೆ ಐ ಆಮ್ ಸಮ್ ಆಫ್ ಆಲ್ ಮೈ ಮೆಮೊರೀಸ್. ನಾನು ಅನ್ನೋದು ನನ್ನ ಜೀವನದ ಪ್ರತಿಯೊಂದು ಅನುಭವ, ನೆನಪುಗಳ ಒಂದು ಬುತ್ತಿ ಅಂತ ಹೇಳ್ಬೋದು. ನಾನು ಬೆಳೆದಿರೋದು, ನಾನು ಯಾರು ಅಂತ ಕೇಳಿದಾಗ, ನಾನು ಆ ಬೇರಿಗೆ ಹೋದಾಗ ಅನುಭವಗಳು ಬಿಚ್ತಾ ಹೋಗ್ತವೆ.
ಸೊ ದಾವಣಗೆರೆ ಹತ್ರ ಕಕ್ಕರಗೊಳ್ಳ ಅನ್ನೋ ಹಳ್ಳಿ ಇದೆಯಲ್ಲ, ಅಲ್ಲಿ ಹುಟ್ಟಿ ಬೆಳೆದಿದ್ದು, ಅಲ್ಲಿ ಶಾಲೆಗೆ ಹೋಗಿದ್ದು, ಅಲ್ಲಿ ಬೀದಿಗಳಲ್ಲಿ ಬೆಳೆದಿದ್ದು, ಅಲ್ಲಿ ಬೇರೆ ಬೇರೆಯವರ ಹೊಲಕ್ಕೆ ನುಗ್ಗಿದ್ದು, ಈ ಬಣವೆಗಳು ಅಂತ ಇರ್ತಾವೆ ಅವುಗಳ ಮೇಲೆ ಆಟ ಆಡಿರೋದಿರ್ಬೋದು, ಹುಣಸೆ ಮರಗಳಲ್ಲಿ ಆಟ ಆಡಿರೋದಿರ್ಬೋದು, ಪಕ್ಕದ ಕೊಂಡಜಿ ತನಕ ನಡ್ಕೊಂಡು ಹೋಗಿರೋದಿರ್ಬೋದು, ಅಲ್ಲಿ ಪ್ರತಿ ವೀಕೆಂಡು ಹೋಗ್ತಾ ಇದ್ವಿ, ಕೆರೆಯಲ್ಲಿ ಈಜಾಡ್ತಾ ಇದ್ವಿ, ಬೆಟ್ಟಗಳನ್ನು ಹತ್ತುತ್ತಾ ಇದ್ವಿ, ಈ ಪೇರ್ಲೆಕಾಯಿ ಅಂತೆ, ಹುಣಸೆಕಾಯಿ ಅಂತ ಇವೆಲ್ಲ ಕಿತ್ಕೊಂಡು, ಇವೆಲ್ಲ ಮೆಮೊರೀಸ್, ರೈಟ್. ಜೊತೆಗೆ ಒಳ್ಳೊಳ್ಳೆ ಅನುಭವಗಳು, ನಮಗಿಂತ ಹಿರಿಯರುಗಳು ನಮ್ಮನ್ನು ಹೆಂಗೆ ನಡೆಸ್ಕೊತಾ ಇದ್ರು, ಸಣ್ಣವ್ರು ನಮ್ಮ ಜೊತೆ ಹೆಂಗಿರ್ತಾ ಇದ್ರು. ಮತ್ತು ಆಮೇಲೆ ನವೋದಯ ಸ್ಕೂಲಿಗೆ ಸೆಲೆಕ್ಟ್ ಆಗಿ ಹೋದ್ವಿ. ನವೋದಯ ಸ್ಕೂಲಿಗೆ ಹೋದಾಗ ರಜಕ್ಕೆ ಬರ್ತಾ ಇದ್ದಿದ್ದು ದಾವಣಗೆರೆ ನಮ್ಮ ದೊಡ್ಡಮ್ಮರ ಮನೆಗೆ. ಸೊ ಅಲ್ಲಿ KB ಎಕ್ಸ್ಟೆನ್ಷನ್ ಅಂತ ಇದೆ, ಕಸ್ತೂರ್ಬಾ ಎಕ್ಸ್ಟೆನ್ಷನ್ ಅಂತ, ಅಲ್ಲಿ ನಮ್ಮ ದೊಡ್ಡಮ್ಮರ ಮನೆ ಇತ್ತು. ಅಲ್ಲಿಂದ ನಿಜಲಿಂಗಪ್ಪ ಲೇಔಟ್, ಆಮೇಲೆ ಅವ್ರು ಚೆನ್ನಾಗಿದ್ರು, ಆಮೇಲೆ ಅವ್ರು ದೊಡ್ಡ ಮನೆ ಕಟ್ಟಿದ್ರು, ಅಲ್ಲಿ ಬಂದ್ವಿ, ಅಲ್ಲಿ ಇರ್ತಾ ಇದ್ವಿ. ಆಮೇಲೆ DCM ಲೇಔಟ್ ಅಂತ ಅಲ್ಲಿ ಹೋದರು. ಹೀಗೆ ದಾವಣಗೆರೆ ಸಿಟಿನಲ್ಲೂ ಹಾಗೂ ದಾವಣಗೆರೆ ಹಳ್ಳಿಗಳಲ್ಲಿ, ಆಮೇಲೆ ದಾವಣಗೆರೆ ಸುತ್ತಮುತ್ತ ಇರುವಂಥ ತಾಲೂಕಲ್ಲಿ ಚನ್ನಗಿರಿ ಇರ್ಬೋದು, ಹೊನ್ನಾಳಿ, ಹರಿಹರ, ಅಲ್ಲಿ ಕೂಡ ನಮ್ಮ ಸಂಬಂಧಿಕರಿದ್ದಾರೆ. ಆಮೇಲೆ ಹರಿಹರದಲ್ಲಿ ಮದುವೆ ಆದೆ. ಸೊ ದಾವಣಗೆರೆ ತಾಲೂಕು ಹರಿಹರ. ಹಿಂಗಾಗಿ ಒಂದಲ್ಲ ಎರಡಲ್ಲ, ಈ ಕ್ಷಣದ ತನಕ ಹುಟ್ಟಿದಾಗಿಂದ ಸಾಕಷ್ಟು ಲಕ್ಷಾಂತರ ಅನುಭವಗಳು ಆ ಒಂದು ನೆಲದಿಂದ, ಅಲ್ಲಿ ಇರೋ ಜನಗಳಿಂದ ನಮ್ಮ ಜೀವನದಲ್ಲಿ ಬೆಸ್ಕೊಂಡಿದ್ದಾವೆ. ಸೊ ಹಾಗಾಗಿ ಅತ್ಯಂತ ವಿಶಿಷ್ಟವಾದ ಜಾಗ. ಹಾಗಾಗಿ ಅಲ್ಲಿ ಹೋಗಿ ಮರಳಿ ಮಣ್ಣಿಗೆ ಅನ್ನೋ ರೀತಿಯಲ್ಲಿ ಹೋಗಿ ಏನಾದರೂ ಸಾಧನೆ ಮಾಡಬೇಕು ಅಂತ. ಸರ್, ಬಹಳ ರಾಜಕಾರಣದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ, ಸ್ವಲ್ಪ ಸಿವಿಲ್ ಸರ್ವಿಸಸ್ ಬಗ್ಗೆಗೆ ಮಾತಾಡೋಣ. ನಾವು ನಾಗರಿಕ ಸೇವಾ ಪರೀಕ್ಷೆಗಳ ಒಂದು ರಿಸಲ್ಟ್ಸನ್ನು ನೋಡಿದಾಗ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಗಮನಿಸಿದ್ರೆ ಉತ್ತರ ಭಾರತದ ವಿದ್ಯಾರ್ಥಿಗಳಿಗೆ ಹೋಲಿಸಿದ್ರೆ ದಕ್ಷಿಣ ಭಾರತದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದೇ ಇರುತ್ತೆ. ನಿಮಗೆ ಯಾವ ಅಡ್ವಾಂಟೇಜಿಂದ ಅವರು ಹೆಚ್ಚಾಗಿ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡ್ತಾರೆ? ಅಂದರೆ ಅದು ಜನಸಂಖ್ಯೆ ಜಾಸ್ತಿ ಇರೋದು, ಅಥವಾ ಅವರಿಗೆ ಅದ್ರ ಬಗ್ಗೆ ಸಿಗುವಂತಹ, ಅಂದರೆ ತುಂಬ ಸಣ್ಣ ವಯಸ್ಸಿನಿಂದಲೇ ಪರೀಕ್ಷೆಗಳ ಬಗ್ಗೆಗೆ ಸಿಗ್ತಾ ಇರುವಂತಹ ಜ್ಞಾನದಿಂದಲ, ಅಥವಾ ಹಿಂದಿ ಭಾಷೆ ಕೂಡ ಅವರಿಗೆ ಒಂದು ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಆಗ್ತಾ ಇರೋದ್ರಿಂದನ? ಯಾವ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಮತ್ತು ದಕ್ಷಿಣ ಭಾರತದ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ ಅಥವಾ ಮೆಂಟರ್ಸ್ ಅವ್ರುಗಳು ಮಾಡಬೇಕಾಗಿರುವಂಥ ಕೆಲಸ ಏನು ಈ ನಿಟ್ಟಿನಲ್ಲಿ? ಸೊ ಒಂದು UP ಮತ್ತು ಬಿಹಾರ ಅತ್ಯಂತ ಹಿಂದುಳಿದ ರಾಜ್ಯಗಳು, ಬಿಮಾರು ಸ್ಟೇಟ್ಸ್ ಅಂತ ಇತ್ತು. ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ಬಿಹಾರ, ಇವಕ್ಕೆಲ್ಲ ಬಿಮಾರು ರಾಜ್ಯಗಳು ಅಂತಂದು ಹೇಳ್ತಾ ಇದ್ರು. ಇವಾಗ UP, ಬಿಹಾರದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ಬಿಮಾರು ರಾಜ್ಯಗಳಲ್ಲಿ ಏನಾಗ್ತಾ ಇತ್ತು, ಅತ್ಯಂತ ಬರಗಾಲ ಬಂದಾಗ ಅಥವಾ ಹೆಚ್ಚಿನ ಫ್ಲಡ್ ಆದಾಗ ಅಲ್ಲಿ ಪ್ರತಿನಿತ್ಯ ಹಾನಿ ಆಗ್ತಾ ಇತ್ತು. ಜೀವಗಳಿಗಿರ್ಬೋದು, ಪ್ರಾಪರ್ಟಿಗಿರ್ಬೋದು. ಶಾಶ್ವತವಾಗಿ ಬಡತನದಲ್ಲಿ ಬದುಕುವಂಥ ಪರಿಸ್ಥಿತಿ ಇತ್ತು. ಲಾ ಆ್ಯಂಡ್ ಆರ್ಡರ್ ಇರಲಿಲ್ಲ. ಅಲ್ಲಿ ಏನಾಯಿತು, ಓವರ್ ಎ ಪೀರಿಯಡ್ ಆಫ್ ಪೋಸ್ಟ್ ಇಂಡಿಪೆಂಡೆನ್ಸ್ ಒಂದು ಥಿಂಕಿಂಗ್ ಡೆವಲಪ್ ಆಯಿತು. ನಾವು ಶಾಶ್ವತವಾಗಿ ಚೆನ್ನಾಗಿರಬೇಕು ಅನ್ನೋದಾದರೆ ಸರ್ಕಾರಿ ನೌಕರಿ ಒಂದೇ ನಮಗೆ ದಾರಿ ಮಾರ್ಗ, ಅದು ಒಂದೇ ಪರಿಹಾರ. ಅದಿಲ್ಲ ಅಂತಂದರೆ ನಮ್ಗೆ, ಯಾಕಂದರೆ ಒಂದ್ಸರಿ ಗುಳೆ ಹೋಗ್ಬೇಕು, ಫ್ಲಡ್ ಬಂದರೆ ಇನ್ನೆಲ್ಲೋ ಹೋಗಬೇಕು, ಬರ ಬಂದರೆ ಇನ್ನೆಲ್ಲೋ ಬೇರೆ ರಾಜ್ಯಕ್ಕೆ ಕೆಲಸ ಹುಡ್ಕೊಂಡು ಹೋಗಬೇಕು, ಇಲ್ಲಿ ಅವಕಾಶಗಳಿಲ್ಲ. ಅದು ತಲತಲಾಂತರದಿಂದ ಜನ್ರೇಷನ್ ಆಫ್ಟರ್ ಜನ್ರೇಷನ್ ಏನಾಯಿತು, ಒಬ್ಬ ಊರಲ್ಲಿ ಒಬ್ಬ IAS ಆದ ಅಥವಾ ಅವ್ರ ಸ್ಟೇಟ್ ಸರ್ವಿಸಲ್ಲಿ ಆದ ಅಂತಂದರೆ ಈ ಬಿಕೇಮ್ ರೋಲ್ ಮಾಡೆಲ್ ಪಕ್ಕದ ಮನೆಯವರಿಗೆ. ಇಟ್ ಸ್ಟಾರ್ಟೆಡ್ ವೆರಿ ಅರ್ಲಿ. ಹಂಗಾಗಿ ಏನಾಯಿತು, ಆಲ್ಮೋಸ್ಟು ಪ್ರತಿ ಹಳ್ಳಿನಲ್ಲೂ, UPನಲ್ಲಿ ದೊಡ್ಡ ಸ್ಟೇಟ್ ಅದು, ಅದೇ ಒಂದು ದೇಶ ಇದ್ದಂಗಿದೆ. ಬಿಹಾರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಈ ಸರ್ಕಾರಿ ನೌಕರಿಗೆ ತಯಾರಿ ಮಾಡೋಂಥವ್ರು, ಅದು ರೈಲ್ವೇಸ್ ಇರ್ಬೋದು, SSC CGL ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಪ್ರತಿಯೊಂದಕ್ಕೂ ಟ್ರೈ ಮಾಡ್ತಾರೆ. ಸೊ ಅವರೆಲ್ಲ ಡೆಲ್ಲಿಗೆ ಕೋಚಿಂಗ್ ಹೋಗಿ ಶುರು ಮಾಡಿದರು. ನಮ್ಮ ಕರ್ನಾಟಕದಲ್ಲಿ ಏನಾಯಿತು, ಆ ರೀತಿ ಒಂದು ಕಲ್ಚರ್ ಡೆವಲಪ್ ಆಗಲಿಲ್ಲ. ನಮ್ಮಲ್ಲಿ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಆಗ್ಬಿಟ್ಟು ಇಲ್ಲಿ ಪ್ರಾಸ್ಪರಿಟಿ ಇತ್ತು. ಆಮೇಲೆ ಒಳ್ಳೊಳ್ಳೆ ಡ್ಯಾಮ್ಗಳು ಕಟ್ಟಿದ್ವಿ, ನೀರಾವರಿ ಎಲ್ಲ ಬಂತು. ಸೊ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಉಳ್ಕೊಂತಿದ್ದು ಈ ರೀತಿ ನಾನು ಸರ್ಕಾರಿ ನೌಕರಿ ಮಾಡಬೇಕು ಅನ್ನೋಂಥದ್ದು. ಬಟ್ ಅಲ್ಲೇನಾಯಿತು, ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಡೆವಲಪ್ ಆಗಲಿಲ್ಲ. ಯೂನಿವರ್ಸಿಟಿಗಳೆಲ್ಲ ಇತ್ತೀಚೆಗೆ ಬಂದಿದ್ದು ನಮಗೆಲ್ಲ. ಅಲ್ಲಿ UPನಲ್ಲೆಲ್ಲ ಒಳ್ಳೊಳ್ಳೆ ಯೂನಿವರ್ಸಿಟಿಗಳು ಬಂತು, ಎಜುಕೇಷನ್ ಸಿಕ್ತು, ಯೂನಿವರ್ಸಿಟಿನಲ್ಲೂ ಈ ಕಲ್ಚರ್ ಡೆವಲಪ್ ಆಯಿತು. ನಮ್ಮ ಯೂನಿವರ್ಸಿಟಿಗಳಲ್ಲಿ, ನಮ್ಮ ಊರುಗಳಲ್ಲಿ ಈ ಕಲ್ಚರ್ ಇವತ್ತಿನವರೆಗೂ ಕೂಡ, ನೀವು ಕಲ್ಯಾಣ ಕರ್ನಾಟಕ ಹೋದರೆ PSI ಮಾಡ್ತೀನಿ ಅಥವಾ PC ಆಗ್ತೀನಿ ಅನ್ನೋದೇ ಆ್ಯಂಬಿಷನ್ನು, ಇಲ್ಲ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತೀನಿ ಅಂಥದ್ದು. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು ಬರಬೇಕು ಅಂತಂದರೆ ನಮ್ಮ ರಾಜ್ಯದಿಂದ ಒಂದು ಪ್ರತಿಯೊಂದು ಶಾಲಾ ಮಕ್ಕಳಲ್ಲಿ, ಕಾಲೇಜಲ್ಲಿ ಈ ಒಂದು ಅವೇರ್ನೆಸ್ ಬರಬೇಕು. ಎಲ್ಲರೂ IAS ಆಗಲಿ ಅಂತ ಹೇಳಲ್ಲ, ಅಟ್ಲೀಸ್ಟ್ ಇದೊಂದು ಆಯ್ಕೆ ಇದೆ, ಇದನ್ನು ನಾವು ಮಾಡ್ಬೋದು. ನಾನು ಆಗಲಿ ಹೇಳ್ದಂಗೆ ಮೊದಲನೇ ಪ್ರಶ್ನೆಗೆ ಧೈರ್ಯ ಕೊಡುವಂಥ ಶಿಕ್ಷಣ ಮತ್ತು ಅರಿವು ಪ್ರತಿಯೊಬ್ಬ ಮನೆಯಲ್ಲೂ ಬರಬೇಕು. ಎರಡನೇದು ಪೇರೆಂಟ್ಸಲ್ಲಿ ಏನು ಅವೇರ್ನೆಸ್ ಬರಬೇಕು.
ಇನ್ ಕೇಸ್ ಅವ್ರ ಮಕ್ಕಳನ್ನ IAS ಮಾಡಿಸ್ಬೇಕಂತಿದ್ದೀನಿ ಅಂತಂದಾಗ ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಸ್ಬೇಕು. ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಸ್ಬೇಕು ಅಂತಂದರೆ ಇವರು ಓದುವ ಹವ್ಯಾಸನ ಇವರಲ್ಲಿ ಬೆಳೆಸ್ಕೋಬೇಕು. ಇವ್ರ ಪುಸ್ತಕ ಓದಲಿಲ್ಲ ಅಂತಂದರೆ ಮಕ್ಕಳು ಓದಲ್ಲ. ಸ್ಕೂಲಲ್ಲಿ ಟೀಚರ್ಸ್ ಬುಕ್ಸ್ ಓದಲಿಲ್ಲ ಅಂತಂದರೆ ಸ್ಕೂಲಲ್ಲೂ ಮಕ್ಕಳು ಓದಲ್ಲ. ಸ್ಕೂಲಲ್ಲಿ ಗ್ರಂಥಾಲಯ 24 ಗಂಟೆ ಓಪನ್ ಆಗಿಲ್ಲ, ಅಲ್ಲಿ ಓದೋದಕ್ಕೆ ಎನ್ಕರೇಜ್ ಮಾಡಿಲ್ಲ ಅಂತಂದ್ರೆ ಅಲ್ಲೂ ಕೂಡ ಮಕ್ಕಳು ಪುಸ್ತಕ ಓದಲ್ಲ. ಊರಲ್ಲಿ ಗ್ರಂಥಾಲಯ ಇಲ್ಲ, ಊರಿನ ಮುಖಂಡರು ಅಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇಲ್ಲ ಕಟ್ಟೆ ಮೇಲೆ ಅಥವಾ ಗ್ರಂಥಾಲಯದಲ್ಲಿ, ಪುಸ್ತಕ ಓದ್ತಿಲ್ಲ ಅಂತಂದರೆ ಊರಿನ ಮಕ್ಕಳು ಕೂಡ ಪುಸ್ತಕ ಓದಲ್ಲ. ಅದೊಂದು ಒಂಥರ ಆ ಒಂದು ಸಂಸ್ಕೃತಿ ಅಂತ ಹೇಳ್ತೀವಿ, ಆ ಒಂದು ರೆವಲ್ಯೂಷನ್ ಅದು ಆ್ಯಕ್ಚುಲಿ. ಅದು ಎಲ್ಲೂ ಇಲ್ಲ ನಮ್ಮ ರಾಜ್ಯದಲ್ಲಿ. ಆಮೇಲೆ ಇಲ್ಲೆಲ್ಲ ಏನಾಯಿತು, ಬರೀ IT ಡೆವಲಪ್ ಆಗಿಬಿಟ್ಟು ಪ್ರತಿ ಹಳ್ಳಿನಲ್ಲಿ ಎಜುಕೇಷನ್ ತಗೊಂಡ್ರೆಲ್ಲ ಸೈನ್ಸ್ ಸೇರಿ ನೀಟು CET, ಬೇರೆ ಯಾವುದೇ ಒಂದು ಈಗ ಕ್ಲಾಟ್ ಎಕ್ಸಾಮ್, ಲಾ ಎಕ್ಸಾಮ್ಗೆ ಪರ್ಸ್ಯೂ ಮಾಡೋರು ಇಲ್ಲ, ಹ್ಯುಮ್ಯಾನಿಟೀಸ್ ತಗೊಳ್ಳೋರಿಲ್ಲ. ಆಮೇಲೆ ಹ್ಯುಮ್ಯಾನಿಟೀಸ್ ಎಲ್ಲ ಏನಾಯಿತು, ರಿಸೀಡ್ ಆಯ್ತಾ ಹೋಯ್ತು, ಕ್ವಾಲಿಟಿ ಡಿಟೀರಿಯರೇಟ್ ಆಯ್ತು. ಎಲ್ಲ ಕಾಲೇಜ್ಗಳಲ್ಲೂ ಸುಮ್ಮನೆ ಕಾಟಾಚಾರಕ್ಕೆ BA ಮಾಡೋ ಒಂದು ಬೆಳೀತು. ಸೊ ಆ BA ಪಡ್ಕೊಂಡವನಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬೇಸಿಕ್ ಕ್ವಶನ್ ನೋಡಿದಾಗ ಅದನ್ನು ಸಾಲ್ವ್ ಮಾಡೋದಕ್ಕೆ ನಾಲೆಡ್ಜು ಇಲ್ಲ, ಸ್ಕಿಲ್ಲು ಇರೋದಿಲ್ಲ. ಇಂಗ್ಲೀಷಲ್ಲಿ ಫೇಲ್ ಆಗ್ತಾರೆ, ಸ್ಕೂಲ್ ಡೇಸಲ್ಲಿ ಮ್ಯಾಥ್ಸಲ್ಲಿ ಫೇಲ್ ಆಗ್ತಾರೆ. ಇವತ್ತು CSAT ಪೇಪರ್ ಇದೆ, ರೀಸನಿಂಗ್ ಕ್ವಶನ್ಸ್, ಬೇಸಿಕ್ ಮ್ಯಾಥ್ಸ್ ಕ್ವಶನ್ ಬರುತ್ತೆ. ಆ ಕ್ವಶನ್ಸ್ನ ಆನ್ಸರ್ ಮಾಡೋಷ್ಟು ಸಾಮರ್ಥ್ಯ ಮಕ್ಕಳಿಗಿಲ್ಲ. ಇದು ಸಿಸ್ಟಮಿಕ್ ಇಶ್ಯೂ. ಇದೆಲ್ಲದಕ್ಕೂ ಮೂಲ ಕಾರಣ ಈ ಸರ್ಕಾರಗಳು, ರಾಜಕಾರಣಿಗಳು, ಮತ್ತು ಅವ್ರ ಜೊತೆ ಇರೋ ಅಧಿಕಾರಿಗಳು ಅಷ್ಟೇ. ಪಾಪ ಅಧಿಕಾರಿಗಳು ಒಳ್ಳೆಯವರು ಇದ್ದರೂ ಕೂಡ ಇವರು ಸಪೋರ್ಟ್ ಸಿಕ್ಕಿರೋದಿಲ್ಲ. ಆಮೇಲೆ ಟೀಚರ್ಸಿಗೆ ಸರಿಯಾದ ಸಮರ್ಪಕವಾದ ಒಂದು ಟ್ರೈನಿಂಗ್ ಆಗಿಲ್ಲ ರೆಗ್ಯುಲರ್ ಆಗಿ. ಆಮೇಲೆ ನ್ಯೂ ಥಿಂಕಿಂಗ್ ಡೆವಲಪ್ ಆಗಿಲ್ಲ, ಇನ್ನೋವೇಟಿವ್ ಐಡಿಯಾಸ್ ಬಗ್ಗೆ ಅವರಿಗೊಂದು ಅರಿವು ಮೂಡಿಸಿಲ್ಲ. ಎಲ್ಲೋ ಒಂದು ಕಡೆ ಬರೀ ನಾವೇನು ಬಿಸಿ ಊಟ ಕೊಡೋದು, ಮೊಟ್ಟೆ ಕೊಡೋದು, ಶೇಂಗಾ ಚಿಕ್ಕಿ ಕೊಡೋದು, ಇವ್ರ ಹತ್ರ ಸಮೀಕ್ಷೆ ಮಾಡಿಸೋದು, ಎಲೆಕ್ಷನ್ ಡ್ಯೂಟಿ ಮಾಡಿಸೋದು, ಇದರಲ್ಲೇ ಟೀಚರ್ಸ್ನ ನಾವು ಬಳಸ್ಬಿಟ್ಟಿದ್ದೀವಿ. ಅವರಿಗೆ ಫ್ರೀಡಮ್ ಇಲ್ಲ ಅವರಿಗೆ. ಸೊ ದೇರ್ ಆರ್ ಸೋ ಮೆನಿ ಇಶ್ಯೂಸ್. ನಿಮ್ಮ ಮಾತಿಗೆ ಪೂರಕವಾಗಿ ತುಂಬ ರೀಸೆಂಟಾಗಿ ಕೆಲವು ಹೈಸ್ಕೂಲ್ ಟೀಚರ್ಸ್ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಹೇಳ್ತಾ ಇದ್ರು, ನಮಗೆ ಕೆಲಸ ಅಂತ ಹೇಳಿದ್ರೆ ಪಾಠ ಮಾಡೋದನ್ನು ಬಿಟ್ಟು ನಾವೊಂದು ಡೇಟಾ ಕಲೆಕ್ಟರ್ಸ್ ಆಗಿ ನಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ. ಎಷ್ಟೋ ಸಲ ನಮಗೆ ನಮ್ಮ ಒಂದು ಮೂಲವಾಗಿ ನಾವು ಆಶಯ ಇಟ್ಕೊಂಡು ಬಂದಿರ್ತೀವಲ್ಲ ಕೆಲಸ, ಆ ಆಶಯ ಬಿಟ್ಟು ಬೇರೆ ಕಡೆಗೆ ಹೊರಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಮ್ಗನ್ಸುತ್ತೆ ಅಂತ ಹೇಳ್ತಾ ಇದ್ರು. ಸರ್, ಒಂದಷ್ಟು ವರ್ಷಗಳ ಹಿಂದೆ ನಾವು ನೋಡಿದ್ರೆ UPSC ಕೋಚಿಂಗ್ ಅಂತ ಬಂದಾಗ ಎಲ್ಲರೂ ದೆಹಲಿ ಒಂದು ಕೇಂದ್ರವಾಗಿತ್ತು, ಎಲ್ಲರೂ ದೆಹಲಿಯನ್ನು ಹುಡುಕೊಂಡು ಹೋಗ್ತಾ ಇದ್ರು. ಬಟ್ ಈಗ ಅಫ್ಕೋರ್ಸ್ ಇನ್ಸೈಟ್ಸ್ ಆಲ್ಸೋ ಒನ್ ಆಫ್ ದ ವೆರಿ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್. ಬಹಳ ಕಡೆಯಿಂದ ಇಲ್ಲಿಗೆ ಕೋಚಿಂಗ್ಗೋಸ್ಕರ ವಿದ್ಯಾರ್ಥಿಗಳು ಬರ್ತಾರೆ. ಹಾಗೆ ಬೆಂಗಳೂರು ಒಂದು ಕೇಂದ್ರವಾಗಿ, ಅದರಲ್ಲೂ ಸ್ಪೆಷಲಿ ಚಂದ್ರ ಲೇಔಟ್ ಒಂದು UPSC ನಾಗರಿಕ ಸೇವಾ ಪರೀಕ್ಷೆಗಳ ತಯಾರಿಯ ಕೇಂದ್ರವಾಗಿ ರೂಪುಗೊಳ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದರಲ್ಲಿ ಏನು ವಾದನೆ ಇಲ್ಲ, ಬಿಕಾಸ್ ಆಫ್ ಇನ್ಸೈಟ್ಸ್ ಆಗಿ ಇವತ್ತು ಬೆಂಗಳೂರು, ಅದರಲ್ಲೂ ವಿಜಯನಗರ ಚಂದ್ರ ಲೇಔಟು ಇವತ್ತು ದೇಶ ತಿರುಗಿ ನೋಡೋ ರೀತಿಯಲ್ಲಿ ಒಂದು IAS ಹಬ್ ಆಗಿ ಬೆಳೆದಿದೆ. ಸೊ ಇಲ್ಲಿ ಮುಂಚೆ ನಾನು ಬಂದು ಸುಮಾರು ಒಂದು 11 ವರ್ಷದಿಂದ ಶುರು ಮಾಡಿದ್ದು. ಅದಾದಮೇಲೆ ಇವತ್ತು 40ರಿಂದ 50 ಇನ್ಸ್ಟಿಟ್ಯೂಷನ್ಸ್ ಇವತ್ತು ಇಲ್ಲೆಲ್ಲ ಬಂದಿದ್ದಾವೆ. ಅದರಲ್ಲಿ ಡೆಲ್ಲಿಯಲ್ಲಿರುವ ಅತ್ಯಂತ ಪ್ರಮುಖ ಸಂಸ್ಥೆಗಳು ಕೂಡ ಇಲ್ಲಿ ಬಂದು ಇವತ್ತು ಅವ್ರ ಕ್ಯಾಂಪಸ್ಗಳನ್ನೆಲ್ಲ ಓಪನ್ ಮಾಡಿದ್ದಾರೆ. ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಸೌತ್ ಇಂಡಿಯಾ ಎಲ್ಲ ಸ್ಟೇಟ್ಸಿಂದ, ಆಮೇಲೆ ಡೆಲ್ಲಿ, UP, ಬಿಹಾರ್ ಅಲ್ಲಿಂದನೂ ಕೂಡ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಇಟ್ಸ್ ವೆರಿ ಗುಡ್ ಡೆವಲಪ್ಮೆಂಟ್. ಇದೆಲ್ಲ ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ದ ರಿಸಲ್ಟ್ಸ್. ನಮ್ಮದು ವೆರಿ ಫಸ್ಟ್ ಬ್ಯಾಚಲ್ಲಿ ಕಡಿಮೆ ಹುಡುಗರನ್ನ ತಗೊಂಡು ಅರೌಂಡ್ 40 ಸ್ಟೂಡೆಂಟ್ನ ತಗೊಂಡು ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟ ಪರಿಣಾಮ 5 ರ್ಯಾಂಕ್ಸ್ ಬಂತು, ಆಲ್ ಇಂಡಿಯಾ 5 ರ್ಯಾಂಕ್ಸ್ ಬಂತು. ಇವತ್ತು ಅವರೆಲ್ಲರೂ DC-ಗಳಾಗಿದ್ದಾರೆ. ಆಮೇಲೆ 16ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1 ಬಂತು. ಸೊ ರಿಸಲ್ಟ್ ಯಾವಾಗ ಬಂತು, ಈ ಮೆಥಡಾಲಜಿ, ಈ ಎಸ್ಪೆಷಲಿ UPSC-ನಲ್ಲಿ ಮೊಟ್ಟ ಮೊದಲ ಬಾರಿ ನಾನು ಬೋತ್ ಆನ್ಲೈನಲ್ಲಿ ಆಫ್ಲೈನಲ್ಲಿ ಒಂದು ಹೊಸ ಮಾರ್ಗ ಹಾಕ್ಕೊಟ್ಟೆ, ಯಾವ ರೀತಿ ಮ್ಯಾಕ್ಸಿಮಮ್ ರಿಸಲ್ಟ್ ತೆಗಿಬೋದು. ಮತ್ತು ಡಿಸೆಂಟ್ರಲೈಸ್ ಮಾಡಿದೆ ಎಜುಕೇಷನ್, ಪ್ರಿಪರೇಷನ್, ಕೋಚಿಂಗ್ ಅನ್ನೋದನ್ನು. ಮನೆಯಲ್ಲೇ ಕೂತ್ಕೊಂಡು ಒಬ್ಬರು ಆನ್ಸರ್ ರೈಟಿಂಗ್ ಮಾಡಿ ಅವರ ಕೌಶಲ್ಯ ಅಭಿವೃದ್ಧಿ ಮಾಡ್ಕೋಬೋದಾಗಿತ್ತು. ಆಮೇಲೆ ಇವ್ರಿಗೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್, ಬೇರೆ ಬೇರೆ ಆಸ್ಪಿರೆಂಟ್ಸ್ ಎಲ್ಲ ಜೊತೆಗೆ ಬಂದು ಒಬ್ಬರದೊಬ್ಬರದ್ದು ಆನ್ಸರ್ಸ್ನ ನೋಡಿ ರಿವ್ಯೂ ಮಾಡುವಂಥದ್ದು. ಇವೆಲ್ಲ ಫಾರ್ ದಿ ಫಸ್ಟ್ ಟೈಮ್ 2012-13ನಲ್ಲಿ ನಾನೇನಾಗಲೇ ಬ್ಲಾಗ್ ಅಂತ ಹೇಳಿದ್ನಲ್ಲ, ಅಲ್ಲಿ ಶುರು ಮಾಡಿದ್ದು. ಸೊ ಅದರ ಪರಿಣಾಮ ನಮ್ಮ ಸಂಸ್ಥೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಆಗಿ ಬೆಳೆದು ಇವತ್ತು ಟಾಪ್ 3ನಲ್ಲಿ. ಈಗ ಈ ಪಾಡ್ಕಾಸ್ಟ್ ಕೇಳ್ತಾರೋ ಲೈವ್ ಟೆಸ್ಟ್ ಮಾಡ್ಬೋದು, ವಿಚ್ ಇಸ್ ದ ಬೆಸ್ಟ್ ವೆಬ್ಸೈಟ್ ಫಾರ್ UPSC IAS ಎಕ್ಸಾಮ್ ಪ್ರಿಪರೇಷನ್ ಅಂತ ChatGPT-ನಲ್ಲಿ ಟೈಪ್ ಮಾಡಿದರೆ ಫಸ್ಟ್ ಬರೋದೇ ಇನ್ಸೈಟ್ಸ್ IAS. ChatGPT-ನಲ್ಲಿ ಮ್ಯಾನಿಪುಲೇಷನ್ ಮಾಡೋಕ್ಕೆ ಬರಲ್ಲ.
ಅಥವಾ ದುಡ್ಡು ಕೊಟ್ಟು ನಮ್ಮದು ಫಸ್ಟ್ ಹಾಕ್ಸ್ಕೊಳಕ್ಕೆ ಬರಲ್ಲ. ಇಟ್ ಇಸ್ ಬಿಕಾಸ್ ಆಫ್ ದಿ ರೆಪ್ಯುಟೇಷನ್. ಸೊ ಬೆಂಗಳೂರು ಇವತ್ತು ಈ ರೀತಿ ಸೆಂಟ್ರಾಗಿ ಬೆಳೆದಿರೋದ್ರಿಂದ ಕರ್ನಾಟಕದ ಗ್ರಾಮೀಣ ಭಾಗದ ಮಕ್ಕಳು ಮೂಲೆ ಮೂಲೆಯಿಂದ ಇವತ್ತು ಬಹಳ ಅಫೋರ್ಡಬಲ್ ಆಗಿ, ನಾನು ಬಡವರು ಬಂದರೆ ಅಥವಾ ಶೋಷಿತ ವರ್ಗದವ್ರು ಬಂದರೆ ಅವರಿಗೆ ಒಂದು ಸ್ಪೆಷಲ್ ಕನ್ಸಿಡ್ರೇಷನ್ನಿಂದ ಸುಮಾರು ಜನಕ್ಕೆ ಉಚಿತವಾಗಿ ಕೊಟ್ಟಿದ್ದೀವಿ, ಫೀಸ್ ಕಡಿಮೆ ಮಾಡಿ ನಿರಂತರ ನಡೀತಾ ಇರುತ್ತೆ. ನನ್ನ ಕ್ಯಾಬಿನಿಗೆ ಬಂದು ಕೂತ್ರೆ ಯಾರಾದರೂ ಮೂಲೆಯಲ್ಲಿ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಇದ್ದಾಗ ಮೂಲೆಯಲ್ಲಿ ಕೂತ್ಕೊಂಡು ಲೆಕ್ಕ ಹಾಕ್ಬಿಡ್ಲಿ ಎಷ್ಟು ಜನಕ್ಕೆ ಎಷ್ಟು ಅಮೌಂಟ್ ಇವರು ಇವತ್ತು ಗೇವ್ ಅಪ್ ಅಂತ ಡಿಸ್ಕೌಂಟ್ ಕೊಟ್ಟರು ಅಂತಂದು. ಸೊ ಇದನ್ನು ಮಾಡ್ತಾ ಇರೋ ಉದ್ದೇಶ ನಾನು ಆಗಲೇ ಹೇಳ್ದಂಗೆ ಅಭಿವೃದ್ಧಿಗೆ ಹಲವಾರು ಪಥ ಇರ್ತವೆ. ಬಟ್ ಸರ್ಕಾರಿ ಹುದ್ದೆ ಅದರಲ್ಲೂ IAS ಆಗೋದ್ರಿಂದ ಒಂದು ಅವ್ರ ಊರು ಅಭಿವೃದ್ಧಿ ಆಗುತ್ತೆ, ಅವ್ರ ಕುಟುಂಬ ಅಭಿವೃದ್ಧಿ ಆಗುತ್ತೆ, ಆಮೇಲೆ ದೇ ಬಿಕಮ್ ರೋಲ್ ಮಾಡೆಲ್ಸ್, ಚೇಂಜ್ ಮೇಕರ್ಸ್ ಅಂತ. ಅವ್ರ ಮನೆಯಲ್ಲಿರೋ ಅವರು ಅಕ್ಕ ತಮ್ಮಂದ್ರ ಮಕ್ಕಳುಗಳು ತುಂಬ ಚೆನ್ನಾಗಿ ಓದೋಕ್ಕೆ ಶುರು ಮಾಡ್ತಾರೆ. ಅಕ್ಕಪಕ್ಕ ಫ್ಯಾಮಿಲಿಗಳು ಔಟ್ ಆಫ್ ಜಲಸಿ ಅವರು ಚೆನ್ನಾಗಿ ಓದ್ಕೊಳ್ಳೋಕೆ ಶುರು ಮಾಡ್ತಾರೆ. ಇಡೀ ಜಿಲ್ಲೆನಲ್ಲಿ ರೋಲ್ ಮಾಡಲ್ಲ, ಯಾಕಂದ್ರೆ ಎಲ್ಲ ಕಡೆ ಕರೆದು ಸನ್ಮಾನ ಮಾಡ್ತಾರೆ ದೊಡ್ಡ ದೊಡ್ಡ ವೇದಿಕೆಯಲ್ಲಿ. ಸ್ಕೂಲ್ ಮಕ್ಕಳು ಅಂದರೆ ಓದೋ ಹವ್ಯಾಸನೂ ಬೆಳೆಸುತ್ತೆ ಇದು. ಇವತ್ತು ನ್ಯೂಸ್ ಪೇಪರ್ಸ್ ಉಳಿದಿರೋದು ಒಂದು ಕಾರಣ IAS ಪ್ರಿಪರೇಷನ್ ಆಲ್ಸೋ. ಸೊ ಹಾಗಾಗಿ ಹಲವಾರು ಒಳ್ಳೆ ಬದಲಾವಣೆ ಆಗ್ತವೆ. ಸೊ ಬೆಂಗಳೂರು ಇವತ್ತು ಹಬ್ಬಾಗಿ ಬೆಳೆದಿರೋದ್ರಿಂದ, ಅದರಲ್ಲೂ ಇನ್ಸೈಟ್ಸ್ IAS ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿರೋದ್ರಿಂದ ಎಲ್ಲರಿಗೂ ಕೂಡ ಒಂದು ಪಾಸಿಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ಬೆನಿಫಿಟ್ ಆಗ್ತಾ ಇದೆ. ಸರ್, ಇತ್ತೀಚೆಗೆ ಬಹಳಷ್ಟು ಚರ್ಚೆಯಲ್ಲಿ ಇರೋ ವಿಷಯ ಅಂತ ಹೇಳಿದ್ರೆ ತ್ರಿಭಾಷಾ ಒಂದು ಶಿಕ್ಷಣ ನೀತಿ. ನಾನು ಮೊದಲೇ ಮಾತಾಡ್ಬೇಕಾದ್ರೂ ನಿಮ್ಗೊಂದು ಪ್ರಶ್ನೆ ಕೇಳಿದೆ, ಮಾತಿನ ಇದ್ರಲ್ಲಿ ಅದು ಹೊರಟು ಹೋಯ್ತು. ಉತ್ತರ ಭಾರತದವರಿಗೆ ಹಿಂದಿ ಒಂದು ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಆಗ್ತಿದ್ಯಾ UPSC ಪರೀಕ್ಷೆ ಹಿಂದಿಯಲ್ಲಿರುವಂಥದ್ದು ಅಂತ? ಅಡ್ವಾಂಟೇಜ್ ಇದೆ. ತ್ರಿಭಾಷಾ ಶಿಕ್ಷಣ ನೀತಿಯ ಬಗೆಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ಒಬ್ಬ ವ್ಯಕ್ತಿ ಇಂಗ್ಲಿಷ್ ಮತ್ತು ತನ್ನ ತಾಯಿ ನುಡಿಯನ್ನ ಮಾತ್ರ ಕಲಿತು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ವಾ? ಇದ್ರ ಬಗ್ಗೆ ನನಗೂ ಕೂಡ, ನಾನು ಒಂದು ರೀತಿ ಇಗ್ನೋರೆನ್ಸ್ ಅಲ್ಲಿ ಇದ್ದೆ ಇದ್ರ ಬಗ್ಗೆ. ನಾನು ನವೋದಯ ಸ್ಕೂಲಲ್ಲಿ ಓದಿದ್ದು. ನವೋದಯ ಸ್ಕೂಲಲ್ಲಿ ನಮಗೆ 3 ಭಾಷೆ ಕಲಿಸಿದ್ರು, ಕನ್ನಡ, ಹಿಂದಿ, ಇಂಗ್ಲೀಷಲ್ಲಿ. ಭಾಳ ಒಳ್ಳೊಳ್ಳೆ ಟೀಚರ್ಸ್ ಇದ್ದರು. 3 ಭಾಷೆನಲ್ಲೂ ಕೂಡ ಒಂದು ರೀತಿಯಲ್ಲಿ ಹಿಡಿತ ನನಗೆ ಬಂತು. ಬಟ್ ನಾನು ಅದನ್ನು ಸಪೋರ್ಟ್ ಮಾಡ್ತಾ ಇದ್ದೆ ಅವಾಗೆಲ್ಲ, ತ್ರಿಭಾಷಾ ಸೂತ್ರನ ಸಪೋರ್ಟ್ ಮಾಡ್ತಾ ಇದ್ದೆ. ಬಟ್ ಇವಾಗ ಪಾಲಿಟಿಕ್ಸಿಗೆ ಬಂದ ಮೇಲೆ ನಾನು ಯಾವಾಗ ಸರ್ಕಾರಿ ಶಾಲೆಗಳು ಓದೋಕ್ಕೆ ಶುರು ಮಾಡಿದೆ, ಆಮೇಲೆ ಸರ್ಕಾರಿ ಕಾಲೇಜುಗಳಿಗೆ ಭೇಟಿ ಕೊಡೋದಕ್ಕೆ ಶುರು ಮಾಡಿದೆ, ಇಲ್ಲಿ ಈಗಿರುವ ಶಿಕ್ಷಣ ವ್ಯವಸ್ಥೆ ನೋಡಿ, ಆಮೇಲೆ UPSC ಎಕ್ಸಾಮ್ನಲ್ಲಿ ಇತ್ತೀಚೆಗೆ ಆಗ್ತಿರುವಂಥ ಕೆಲವೊಂದು ಅನ್ಯಾಯಗಳು, ಹಿಂದಿ ಮಾಧ್ಯಮದಲ್ಲಿ ಬರೆದವ್ರಿಗೆ ಒಂದಿರೋ ಅಡ್ವಾಂಟೇಜ್ ಎಲ್ಲ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ನಾನು, ಬಿಕಾಸ್ ರಿಯಲೈಸೇಷನ್ ಆಗುತ್ತೆ, ನಮ್ಮದು ಐಡಿಯಾಲಜಿ ಅನ್ನೋದು ಕಾನ್ಸ್ಟೆಂಟ್ ಇರೋದಿಲ್ಲ. ಅದು ಬಿಕಾಸ್ ಎಕ್ಸ್ಪೋಜರ್ ಸಿಕ್ಕಂಗೆ, ಜಾಸ್ತಿ ಓದ್ದಂಗೆ, ತಿಳ್ಕೊಂಡಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ದ್ವಿಭಾಷಾ ನೀತಿ ದಟ್ ಮಸ್ಟ್ ಬಿ ದಿ ವೇ ಫಾರ್ವರ್ಡ್ ಅಂತ ಅಂದ್ಬಿಟ್ಟು ಕನ್ನಡ ಮೊದಲು ಕಲಿಸಿ, ಜೊತೆಗೆ ಇಂಗ್ಲೀಷ್ ಕಲಿಸ್ತಾ ಹೋಗಿ, ಇವೆರಡು ಭಾಷೆಗಳನ್ನು ಸಮರ್ಪಕವಾಗಿ ಆಳವಾಗಿ ನಮ್ಮ ಮಕ್ಕಳಿಗೆ ಕಲಿಸಿದ್ರೆ ನಿಜವಾಗ್ಲೂ ಕೂಡ, ನಾನು ಹೇಳಿದ್ನಲ್ಲ ಧೈರ್ಯ ಅಂತಂದಾಗ, ಆ ಧೈರ್ಯ ಬರ್ತದೆ. ಇವತ್ತು ಎಲ್ಲೂ ಇಲ್ದಂಗೆ ಆಗೋಗಿದೆ. ಇಂಗ್ಲೀಷ್ ಕಲಿಸೋ ಟೀಚರ್ಸು ಇಲ್ಲ, ಹಿಂದಿ ಕಲಿಸೋ ಟೀಚರ್ಸು ಇಲ್ಲ, ನಮಗೆ ಬೇಕಾಗಿಲ್ಲ ಅದು. 5ನೇ ಕ್ಲಾಸ್ ತನಕ ಕನ್ನಡ ಮಾಧ್ಯಮ ಜೊತೆ ಇಂಗ್ಲೀಷ್ ಲ್ಯಾಂಗ್ವೇಜು, ಇಂಗ್ಲೀಷು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಲಿ, ಇಂಗ್ಲೀಷ್ನು ಚೆನ್ನಾಗಿ ಕಲಿಸ್ಲಿ. ಇದು ಪ್ರತಿಯೊಂದು ಶಾಲೆನಲ್ಲೂ ಯೂನಿಫಾರ್ಮಾಗಿ ಬರಬೇಕು. ಕರ್ನಾಟಕದಲ್ಲಿರುವ ಪ್ರತಿಯೊಂದು ಶಾಲೆನಲ್ಲಿ, ಅದು ಎಂಥ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರಲಿ, ಹ್ಯಾರೋ ಅಂತ ಬಂದಿದೆ, ಯಾವುದೋ ಆಮೇಲೆ ನೆಹರು ಓದಿದ್ದಂತೆ, ಅದು ಇಲ್ಲಿ ನಮ್ಮ ದೇವನಹಳ್ಳಿ ದಾಬಾಸ್ಪೇಟೆ ಹತ್ರ ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ, ಅಲ್ಲೂ ಕಲಿಸಿ 5ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಂ. ಆಯಿತಾ? ಅದು ಫಾರಿನರಾಗಿರಲಿ, ಜಪಾನಿಂದನಾರ ಬಂದಿರಲಿ, ಬೇರೆ ರಾಜ್ಯದಿಂದರ ಬಂದಿರಲಿ, ಜೊತೆ ಇಂಗ್ಲೀಷು ಕಲಿಸಿ. ಆಯಿತಾ? ಆಮೇಲೆ ಅಲ್ಲಿಂದ ಅವ್ರ ಆಯ್ಕೆ, ಅದು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಇಂಗ್ಲೀಷ್ ಮೀಡಿಯಮ್ಮು, ಕನ್ನಡ ಮೀಡಿಯಮ್ ಓದಿದ್ರೆ ಕನ್ನಡ ಮೀಡಿಯಮ್ಮು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇವಾಗ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ಲು, ಈಗ ನಮ್ಮ ಜನ್ರೇಷನ್ನು, ನಾವು ಕನ್ನಡ ಮೀಡಿಯಮ್ ಓದಿದ್ವಿ, ಆಮೇಲೆ ಇಂಗ್ಲೀಷ್ ಕಲ್ತ್ವಿ, ಬಂದ್ವಿ. ಈಗ ನಾವೆಲ್ಲ ಮದುವೆ ಆಗಿ ನಮ್ಮ ಮಕ್ಕಳಾದ್ಮೇಲೆ ನಾವು ಕನ್ನಡ ಮೀಡಿಯಮಿಗೆ ಕಳಿಸಲ್ಲ ಮಕ್ಕಳನ್ನ. ಕಾರಣ ಏನು ಅಂತಂದರೆ ಕಳಪೆ ಶಿಕ್ಷಣ. ಕಳಪೆ ಶಿಕ್ಷಣ ಇರೋದ್ರಿಂದ ಕನ್ನಡ ಮೀಡಿಯಮ್ಗೆ ನಾವು ಕಳಿಸೋದಿಲ್ಲ. ಈಗ ಅವರು ದೊಡ್ಡವರಾದ್ಮೇಲೆ ಅವ್ರ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮಿಗೆ ಕಳಿಸ್ತಾ ಹೋಗ್ತಾರೆ. ಸೊ ಕನ್ನಡ ಅನ್ನೋ ಭಾಷೆ ಕೇವಲ ಆಡು ಮಾತಾಗಿ ಉಳ್ಕೊಳ್ಳುತ್ತೆ, ಅದು ಸ್ಕೂಲಲ್ಲಿ ಕಲಿಯುವಂಥ ಭಾಷೆಯಾಗಿ ಉಳಿಯೋದಿಲ್ಲ ಇನ್ನೊಂದು 20-30 ವರ್ಷ ಹೋದರೆ. ಹಾಗಾಗಿ ಕನ್ನಡಕ್ಕೆ ಪ್ರಾಶಸ್ತ್ಯ ಕೊಡಬೇಕು, ಜೊತೆಗೆ ಇಂಗ್ಲೀಷು ಬೇಕು. ಸರ್, ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಹೌದು, ನಾನು ಸಹ ಅಂದರೆ ನನ್ನ ಪ್ರಾರಂಭಿಕ ಶಿಕ್ಷಣ ಅಂದರೆ LKG UKGನ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಆದರೆ ಮಧ್ಯದಲ್ಲಿ ಸರ್ಕಾರಿ ಶಾಲೆಗೆ ಹೋಗ್ಬೇಕಾಗಿ ಬಂತು, ಏಕ ಶಿಕ್ಷಕರಿರುವಂಥ ಶಾಲೆಗೆ ಹೋಗ್ಬೇಕಾಗಿ ಬಂತು.
ನನಗೆ ಅನಿಸುತ್ತೆ ಸರ್, ಇವತ್ತು ನೆನಪಿಸ್ಕೊಂಡ್ರೆ LKG UKG ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕಂಪ್ಯೂಟರ್ ಕ್ಲಾಸಸ್ ಇತ್ತು ಕಾನ್ವೆಂಟ್ ಸ್ಕೂಲಲ್ಲಿದ್ದಾಗ. ಹಿಂದಿ ಹೇಳ್ಕೊಡ್ತಾ ಇದ್ರು, ಹಿಂದಿ ಅ ಇ ಹೇಳ್ಕೊಟ್ಟಿದ್ರು ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗಲೇ. ಆದರೆ ಸರ್ಕಾರಿ ಶಾಲೆಗೆ ಶಿಫ್ಟ್ ಆದಮೇಲೆ 4ನೇ ತರಗತಿ 5ನೇ ತರಗತಿಗೆ ಕಾಗುಣಿತ ಹೇಳ್ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಹಿಂದಿನ. ಹೇಗೆ ಕಲಿತಾರೆ ಮಕ್ಕಳು ಅಂತ ಅನಿಸ್ತಾ ಇರುತ್ತೆ ನನಗೆ. ನೀವು ಪ್ರಾರಂಭದಿಂದ ನವೋದಯ ಶಾಲೆ ಬಗೆಗೆ ಬಹಳಷ್ಟು ಮಾತಾಡಿದ್ರಿ. ನೀವು ನವೋದಯ ಶಾಲೆಗೆ ಹೋಲಿಕೆ ಮಾಡಿದ್ರೆ, ನೀವು ಓದ್ತಾ ಇದ್ದಂತಹ ಕಾಲದಲ್ಲಿ ಹೊರಗಡೆ ಇದ್ದಂತಹ ಶಾಲೆಗಳಿಗೂ ನವೋದಯ ಶಾಲೆಗೂ ಏನು ವ್ಯತ್ಯಾಸ ಇತ್ತು? ಗುಣಾತ್ಮಕವಾಗಿ ಯಾವ ಥರದ ಒಂದು ಶಿಕ್ಷಣನ ನೀವು ನವೋದಯದಲ್ಲಿ ಪಡೆದ್ರಿ ಹೊರಗೆ ಕಂಪೇರ್ ಮಾಡಿದ್ರೆ? ಇಲ್ಲ, ಅಜಗಜಾಂತರ ವ್ಯತ್ಯಾಸ ಇದೆ. ಅವತ್ತು ಇತ್ತು, ಇವತ್ತು ಇದೆ. ನವೋದಯ ಸ್ಕೂಲಲ್ಲಿ ಏನಾಗೋದು, ಒಂದು ನಮಗೆ ಪರ್ಮನೆಂಟ್ ಟೀಚರ್ಸ್ ಇದ್ದರು, ಮತ್ತು ದೇಶದ ಬೇರೆ ಬೇರೆ ಭಾಗದಿಂದ ಬಂದಿದ್ದರು. ವೆಲ್ ಟ್ರೈನ್ಡ್, ಅವ್ರದ್ದೇ ಆದ ಒಂದು ಎಂಟ್ರೆನ್ಸ್ ಇರ್ತಾ ಇತ್ತು, ರೆಗ್ಯುಲರ್ ಟ್ರೈನಿಂಗ್ ಆಗ್ತಾಯಿತ್ತು. ಫಾರ್ ಎಕ್ಸಾಂಪಲ್, ನಮ್ಮ ಇಂಗ್ಲೀಷ್ ಟೀಚರ್ ಟಾಮಿ ಜೋಸೆಫ್ ಅಂತಂದು, ಅವರು ಕೇರಳದವರು. ನಾವು 7th 8th ಇದ್ದಾಗ ಇಂಗ್ಲೀಷ್ ಪಾಠ ಮಾಡೋಕ್ಕೆ ಬಂದರು ನಮಗೆ. ಅವರು ಏನು ಮಾಡ್ತಾಯಿದ್ರು, ಕ್ಲಾಸಿಗೆ ಬಂದ ತಕ್ಷಣ ದ ಹಿಂದೂ ನ್ಯೂಸ್ ಪೇಪರ್ನ ಓದೋರು. ಫಸ್ಟು ಹೆಡ್ಲೈನ್ಸ್ ಎಲ್ಲ ಓದೋರು. ಅದಾದಮೇಲೆ BBC ರೇಡಿಯೋ ಆನ್ ಮಾಡೋರು, BBC ನ್ಯೂಸ್ನ ಕೇಳಿಸೋರು. ನಾವು ಹಳ್ಳಿಯಿಂದ ಬಂದಂಥ ಮಕ್ಕಳಿಗೆ 1-2 ವರ್ಷ ಆದಮೇಲೆ ಈ ರೀತಿ ಪ್ರಪಂಚದ ದರ್ಶನ ಇಂಗ್ಲೀಷ್ ಮೂಲಕ, ಅದರಲ್ಲೂ BBC ಮತ್ತು ಆಲ್ ಇಂಡಿಯಾ ರೇಡಿಯೋ, ಆಮೇಲೆ ದ ಹಿಂದೂ ಶ್ರೇಷ್ಠ ಸೋರ್ಸಸ್ ಅಂತ ಹೇಳ್ಬೋದು. ಆಮೇಲೆ ನಮಗೆ ಅವರು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಆ ಏಜಲ್ಲಿ. ಬಟ್ 9th 10th ಬರೋ ಅಷ್ಟೊತ್ತಿಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಯಿತು. ನಮಗೆ ಪೇಪರ್ ಓದೋ ಹವ್ಯಾಸ ಬೆಳೆಯುತ್ತೆ. ನ್ಯೂಸ್ ಪೇಪರ್ ದ ಹಿಂದೂ, ಅಲ್ಲಿ ನಾವು ಸ್ಕೂಲ್ ಎಂಟ್ರೆನ್ಸಲ್ಲಿ ಒಂದು ಸ್ಟ್ಯಾಂಡ್ ಇರ್ತಾಯಿತ್ತು, ಅಲ್ಲಿ ಪೇಪರ್ ಇಟ್ಟಿರ್ತಾಯಿದ್ರು. ನಾವು ಬಂದ ತಕ್ಷಣ ಪೇಪರ್ ಓದಿ ಆಮೇಲೆ ನಾವು ಕ್ಲಾಸ್ಗಳಿಗೆ ಹೋಗೋ ಹವ್ಯಾಸ. ಆಮೇಲೆ ಮಧ್ಯಾಹ್ನ ಬ್ರೇಕಲ್ಲಿ ಲೈಬ್ರರಿಗೆ ಹೋಗಿ ಪೇಪರ್ ಓದೋದು, ವಿಚಾರಗಳನ್ನು ಭಾಳ ಡಿಸ್ಕಸ್ ಮಾಡ್ತಾಯಿದ್ರು. ಆಮೇಲೆ ಸ್ಕೂಲಲ್ಲಿ ನಮಗೆ 5 ಗಂಟೆ ಮುಗಿದ ಮೇಲೆ ಸ್ಪೋರ್ಟ್ಸ್ ಇರ್ತಾಯಿತ್ತು. ಅದಾದಮೇಲೆ ಸ್ಟಡಿ ಮಾಡಿಸ್ತಾಯಿದ್ರು. ಸೆಲ್ಫ್ ಸ್ಟಡಿ ಮಾಡೋದನ್ನು ನಾವು ಕಲಿತಾ ಹೋದ್ವಿ. ಆಮೇಲೆ ನವೋದಯ ಸ್ಕೂಲ್ ಅಂತಂದರೆ ಎಲ್ಲ ನಾವೇ ಸ್ವಂತ ಮಾಡ್ಕೋಬೇಕಲ್ಲಿ. ಬಟ್ಟೆ ತೊಳೆಯೋದ್ರಿಂದ ಹಿಡಿದು, ನಮ್ಮ ಟಾಯ್ಲೆಟ್ ಕ್ಲೀನ್ ಮಾಡೋದ್ರಿಂದ ಹಿಡಿದು, ನಮ್ಮದು ರೂಮ್ಗಳ್ನ ಕಸ ಹೊಡ್ಕೊಳ್ಳೋದ್ರಿಂದ ಹಿಡಿದು, ಸರೌಂಡಿಂಗ್ಸ್ನ ಕ್ಲೀನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು. ಹಂಗಾಗಿ ಇವತ್ತು ಕೂಡ ಅದು 7 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ದು, 6 to 12 ಎವ್ರಿ ಡೇ. ಆಮೇಲೆ ಬೆಳಗ್ಗೆ 5 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ದಿದ್ದು. ಸೊ ಇವೆಲ್ಲ ಏನಾಯಿತು, ಜೀವನದ ದಿಕ್ಕನ್ನೇ ಬದಲಾಯಿಸ್ತು. ಇಂಡಿಪೆಂಡೆಂಟ್ ಆಗಿ, ಅಂದರೆ ಸ್ವತಂತ್ರವಾಗಿ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಯಾವುದೇ ಕೊರಗಿಲ್ದಂಗೆ, ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ ಇರೋ ರೀತಿಯಲ್ಲಿ ಗಟ್ಟಿಯಾಗಿ ಬದುಕುವಂಥ ಒಂದು ವ್ಯಕ್ತಿತ್ವನ ಅದು ರೂಪಿಸ್ತು. ಬೇರೆ ಸ್ಕೂಲಲ್ಲಿ ಏನಾಗ್ತದೆ, ಡಿಪೆಂಡೆನ್ಸಿ, ಎಲ್ಲ ಪ್ರೆಡಿಕ್ಟೇಬಲ್ ಇರುತ್ತೆ, ಡಿಪೆಂಡೆನ್ಸಿ ಇರ್ತದೆ. ಸೊ ಆ ಒಂದು ಧೈರ್ಯ ಕೊಡೋದಿಲ್ಲ. ಇವತ್ತು ನನ್ನ ಯಶಸ್ಸಿಗೆ ಏನಾದರೂ ಒಂದು ಬಿಗ್ ರೀಸನ್ ಅಂತಂದರೆ ನವೋದಯ ಶಾಲಾ ಶಿಕ್ಷಣ ಅಂತ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಓದಿರೋರು ಎಲ್ಲರೂ ಕೂಡ ಯಶಸ್ವಿಯಾಗಿದ್ದಾರೆ. ಹಾಸ್ಪಿಟ್ಲು ಕಟ್ಟಿದ್ದಾರೆ, ದೊಡ್ಡ ಕೆಲವೊಬ್ಬರು ನ್ಯಾಷನಲ್ ಲೆವೆಲ್ ಫೇಮಸ್ ಡಾಕ್ಟರ್ಸ್ ಆಗಿದ್ದಾರೆ, IAS ಅಧಿಕಾರಿಗಳು, ಎಲ್ಲರೂ ಗ್ರಾಮೀಣ ಭಾಗದ ಪ್ರತಿಭೆಗಳು, ಮಕ್ಕಳುಗಳು. ಸೊ ಆ ಪ್ರತಿಭಾನ್ವೇಷಣೆ ಆಗಿ ಆ ಪ್ರತಿಭೆಗಳನ್ನು ಪೋಷಿಸಿದ್ದು ನವೋದಯ ಸ್ಕೂಲ್. ಆಮೇಲೆ ನಾನು ರೈಟಿಂಗ್ ಬ್ಲಾಗಿಂಗ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅಗೇನ್ ಗೋಸ್ ಟು ಟಾಮಿ ಜೋಸೆಫ್ ಅಂತ. ಅವರು ರೈಟಿಂಗ್ ಮಾಡಿಸ್ತಾ ಇದ್ರು ನಮಗೆ, ಏನಾದರೂ ಬರೀರಿ ಅಂದರು. ಸೊ ಹಿಂಗೆ ದ ಹಿಂದೂನ ಬಗ್ಗೆ ಯಾವುದೋ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿತ್ತು ಆ ಟೈಮಲ್ಲಿ, ನಾನು 8th 9th ಇದ್ದಾಗ. ಅದ್ರ ಮೇಲೆ ಏನಾದ್ರು ಒಪಿನಿಯನ್ ಬರೀರಿ ಅಂತಂದರು. ಸೊ ನಾನು ಟೈಟಲ್ ಏನು ಕೊಟ್ಟಿದ್ದೆ, ಆ ಸಾಗಾ ಆಫ್ ಇಂಡಿಯನ್ ರೈಲ್ವೇಸ್ ಅಂತಂದೇನೋ ಕೊಟ್ಟಿದ್ದೆ ನಾನು. ಅದು ಪೇಪರ್ ಓದ್ತಾ ವರ್ಡ್ ಬಂದುಬಿಟ್ಟಿತ್ತು. ಆಮೇಲೆ ಒಂದು ಪ್ಯಾರಾಗ್ರಾಫ್ ಬರೆದಿದ್ದೆ. ಅವ್ರು ಎಲ್ಲರದ್ದು ತರಿಸ್ಕೊಂಡ್ರು, ನಂದು ನೋಡಿ ಟೈಟಲ್ ನೋಡಿ ಸಾಗಾ. ಸೊ ವೇರ್ ಡಿಡ್ ಯು ಲರ್ನ್ ದಟ್ ವರ್ಡ್ ಫ್ರಮ್ ಅಂತಂದು, SAGA ಅಂತಂದ್ಬಿಟ್ಟು. ನಾನು ಸ್ವಲ್ಪ ಪೇಪರಲ್ಲಿ ಹಿಂಗೆ ಬಂದಿತ್ತು, ಜಸ್ಟ್ ಇಟ್ ಕೇಮ್ ಔಟ್, ನಾನು ಕಾನ್ಷಿಯಸ್ ಆಗಿ ಬರ್ದಿದ್ದಲ್ಲ ಅಂತಂದು ಅಪ್ರಿಷಿಯೇಟ್ ಮಾಡಿ ಸ್ಟೇಜ್ ಮೇಲೆ ಕರೆದು ಓದಿಸಿದ್ರು. ಆವಾಗ ಬರೀಬೇಕು ಅನ್ನೋದು ಪರ್ಮನೆಂಟಾಗಿ ಕೂತ್ಕೊಂತು ಹಿಂಗೆ. ಸೊ ಸ್ಕೂಲ್ ಅಂದರೆ ಯಾವುದೋ ಒಂದನ್ನು ಹವ್ಯಾಸ ಬೆಳೆಸ್ಬೇಕು. ಸರ್, ನಿಮಗೆ ಭಾಷೆ ಬಗೆಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ನಾನು ಕಳೆದ 2-3 ವರ್ಷಗಳಲ್ಲಿ ಗಮನಿಸಿದ್ದೀನಿ. ಕನ್ನಡ ರಾಜ್ಯೋತ್ಸವವನ್ನು ನೀವು ಪ್ರತಿ ವರ್ಷ ಆಚರಿಸ್ತಾ ಇದ್ದೀರಾ. ಕಳೆದ 2-3 ವರ್ಷಗಳಿಂದ ನಾನು ಅದರ ಭಾಗವಾಗಿದ್ದೆ, ಅದರಲ್ಲಿ ಭಾಗವಹಿಸಿದ್ದೆ. ತುಂಬ ಒಂದು ಒಳ್ಳೆ ಕಾರ್ಯಕ್ರಮ. ಕನ್ನಡ ಭಾಷೆ ಅಂತ ಬಂದಾಗ UPSC ವಿದ್ಯಾರ್ಥಿಗಳೇನಿದ್ದಾರೆ, ನಾಗರಿಕ ಸೇವಾ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೀಬೇಕು ಅಂತ ಅಂದ್ಕೊಂಡು ಧೈರ್ಯ ಮಾಡುವವರಿಗೆ ನೀವು ಯಾವ ರೀತಿಯ ಧೈರ್ಯ ತುಂಬೋದಕ್ಕೆ ಇಷ್ಟಪಡ್ತೀರಾ? ಯಾಕೆ ಅಂದರೆ
ನೀವು ಮಾತಾಡ್ತಾ ಹೇಳಿದ್ರಿ ಆಗ ಯಾವುದೇ ಭಾಷೆ ಉಳಿಬೇಕು, ಭಾಷೆಯ ಅಸ್ಮಿತೆ ಕಾಪಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇರೋಂಥ ಆ ಒಂದು ಭಾಷೆಯಲ್ಲಿ ನಮಗೆ ಉದ್ಯೋಗದ ಅವಕಾಶಗಳು ಬೇಕು, ಶಿಕ್ಷಣ ಅದರಲ್ಲಿ ಪಡೆಯುವಂಥದ್ದು ಬೇಕು. ಸೊ UPSC ಕನ್ನಡ ಮಾಧ್ಯಮದಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳಿಗೆ, UPSC ಆಸ್ಪಿರೆಂಟ್ಸ್ಗೆ ನೀವು ಯಾವ ರೀತಿ ಧೈರ್ಯ ತುಂಬೋದಕ್ಕೆ ಇಷ್ಟಪಡ್ತೀರಾ ಸರ್? ಇನ್ಫ್ಯಾಕ್ಟ್ ಕನ್ನಡ ಮೀಡಿಯಮಲ್ಲಿ ಬರೆದು ಪಾಸ್ ಆಗಲಿ ಅನ್ನೋದು ನಂದು ಆಸೆನೇ. ಬಟ್ ನಾವು ಏನೇ ಮಾತಾಡಿದ್ರು ವಾಸ್ತವವಾಗಿ ಮಾತಾಡಬೇಕಾಗುತ್ತೆ. ಕನ್ನಡ ಮಾಧ್ಯಮದಲ್ಲಿ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಯೂಶಲಿ ಗೌರ್ಮೆಂಟ್ ಸ್ಕೂಲ್ಸಿಂದ ಬಂದಿರ್ತಾರೆ, ಕಾಲೇಜಿಂದ. ಅವರು ಒಳ್ಳೆ ಎಲ್ಲ ಇರೋವಂಥ ಫ್ಯಾಮಿಲಿಗಳಿಂದ ಬಂದು ವೆರಿ ರೇರ್ ಕನ್ನಡ ಮಾಧ್ಯಮನ ಆಯ್ಕೆ ಮಾಡಿ ಕಲ್ತಿರೋವಂಥದ್ದು. ಸೊ ಕನ್ನಡದಲ್ಲಿ ಬರೀಬೇಕು ಅಂತಂದರೆ ನೀವು ಕನ್ನಡದಲ್ಲಿ ನಿಜವಾಗ್ಲೂ ಕೂಡ ಆಳವಾದ ಭಾಷೆ ಮೇಲೆ ಹಿಡಿತಾ ಇರಬೇಕು ನಿಮಗೆ. ಸಾಹಿತ್ಯದ ಒಂದು ಪರಿಭಾಷೆ ಏನಿದೆ ಅಲ್ಲ, ಅದು ನಿಮ್ಮಲ್ಲಿ ಮೈಗೂಡಿಸ್ಕೊಂಡಿರ್ಬೇಕು. ಅದನ್ನು ನೀವು ಕನಸಿನಲ್ಲಿ ಎಬ್ಬಿಸಿ ಬರ್ಸಿದ್ರು ಕೂಡ ಆ ರೀತಿ ಒಂದು ಲ್ಯಾಂಗ್ವೇಜ್ ಬರಬೇಕು. ಆಮೇಲೆ UPSC ಸಿಲೆಬಸ್ಸಲ್ಲಿ ಇರುವಂಥ ಪ್ರತಿಯೊಂದು ಟಾಪಿಕ್, ಎಥಿಕ್ಸ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಪಾಲಿಟಿ, ಜಿಯೋಗ್ರಫಿ, ಆರ್ಟ್ ಆ್ಯಂಡ್ ಕಲ್ಚರ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಆ ಟಾಪಿಕ್ಕಿಗೆ ಸಂಬಂಧಪಟ್ಟಂಥ ಪರಿಭಾಷೆ ಎಲ್ಲದೂ ಅದರದ್ದೇ ಆದ ಒಂದೊಂದು ಭಾಷೆ ಇರ್ತದೆ, ಪದಗಳಿರ್ತವೆ. ಅವುಗಳ ಬಗ್ಗೆ ನಿಮಗೆ ಆಳವಾದ ಜ್ಞಾನ ಇರಬೇಕಾಗುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಆ ರೀತಿ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ಕನ್ನಡ ಮಾಧ್ಯಮದವರು ಕನ್ನಡ ಮಾಧ್ಯಮದಲ್ಲಿ ಬರಿತೀನಿ ಅನ್ನೋದು ಅನಿವಾರ್ಯ ಪರಿಸ್ಥಿತಿಯಿಂದ, ಆಯ್ಕೆ ಅಲ್ಲ ಅದು. ಇಟ್ಸ್ ನಾಟ್ ಬೈ ಚಾಯ್ಸ್, ದೇ ಆರ್ ಫೋರ್ಸ್ ಟು ಗೋ ವಿತ್ ದಟ್ ಬಿಕಾಸ್ ಇಂಗ್ಲೀಷ್ ಬರಲ್ಲ ಅಂತಂದ್ಬಿಟ್ಟು. ಅಲ್ಲಿ ನೋಡಿದರೆ ಹಿಂದಿ ಮೀಡಿಯಮ್ನವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ. ಅಂದರೆ ಹಿಂದಿಯಲ್ಲಿ ಕ್ವಶನ್ ಓದ್ಬೋದು, ಹಿಂದಿನಲ್ಲಿ ಬರೀಬೋದು. ನಾವು ಕನ್ನಡ ಮಾಧ್ಯಮ ಮೇನ್ಸಲ್ಲಿ ಬರೀಬೋದು, ಪ್ರಿಲಿಮ್ಸಲ್ಲಿ ಕನ್ನಡ ಇಲ್ಲ, ಕನ್ನಡದಲ್ಲಿ ಪ್ರಶ್ನೆ ಇರೋದಿಲ್ಲ, ಇಂಗ್ಲೀಷಲ್ಲೇ ಓದಿ ಅರ್ಥ ಮಾಡ್ಕೋಬೇಕು. ಅಷ್ಟು ಮಿನಿಮಮ್ ಇಂಗ್ಲೀಷ್ ನಮ್ಮ ಮಕ್ಕಳಿಗೆ ಇವತ್ತು ಬರ್ತಾ ಇಲ್ಲ. CSAT-ಅಲ್ಲಿ ಪ್ಯಾಸೇಜಸ್ ಇಂಗ್ಲೀಷಲ್ಲಿರುತ್ತೆ ಅಥವಾ ಹಿಂದಿನಲ್ಲಿರುತ್ತೆ, ಕನ್ನಡದಲ್ಲಿರೋಲ್ಲ. ಆ ಪ್ಯಾಸೇಜಸ್ ಓದಬೇಕು ಅಂತಂದರೆ ನೀವು ಇಂಗ್ಲೀಷ್ ಲಿಟ್ರೇಚರ್, ಇಂಗ್ಲೀಷ್ ಬುಕ್ಸ್ನೂ ಓದಿರಬೇಕಾಗುತ್ತೆ. ಸೊ ಇಲ್ಲಿ ಒಂದು ಅಸಮಾನತೆಯೂ ಕೂಡ ಇದೆ. ಸೊ ಹಾಗಾಗಿ ನಾನು ಯೂಶಲಿ ಏನು ಹೇಳ್ತೀನಿ ಅಂತಂದರೆ, ನೀವು ಕನ್ನಡ ಮೀಡಿಯಮಲ್ಲೇ ಬರೀಬೇಕು ಅನ್ನೋದಾದರೆ ಕನ್ನಡದ ಮೇಲೆ ಹಿಡಿತಾ ಇತ್ತು ಅಂದರೆ ಬರೀರಿ, ಒಳ್ಳೊಳ್ಳೆ ಸೋರ್ಸ್ ಓದಿದೆಯಾ, ಧೈರ್ಯ ಇತ್ತು ಅಂತಂದರೆ. ಇಲ್ಲ ಅಂತಂದರೆ ಇಂಗ್ಲೀಷ್ ಕಲ್ತು ಬರೆಯೋದು ಆ್ಯಕ್ಚುಲಿ ಸುಲಭ. ಕಂಪೇರಿಟಿವ್ಲಿ ಒಂದು ವರ್ಷ ಹಿಡಿಬೋದು ಟೈಮು. ಯಾಕಂದರೆ ಅವ್ರು ಪಾಸ್ ಆಗೋದು ಮುಖ್ಯ ನನಗೆ. ಅವ್ರಿಗೆ ಭಾಷೆ ಮೇಲೆ ಪ್ರೀತಿ ಇದೆ, ಭಾಷೆ ಉಳಿತದೆ, ಭಾಷೆ ಬೆಳೀತದೆ. ಬಟ್ ಆತ ಪಾಸ್ ಆಗೋದು, ಆತನ ಯಶಸ್ಸು ಭಾಳ ಮುಖ್ಯ ಆಗುತ್ತೆ. ಇಲ್ಲಿ ನಾವು ಭಾಷೆ ಮೇಲೆ ಅಭಿಮಾನದಿಂದ, ನಾನು ಹೇಳಿದೆ ಅಭಿಮಾನದಿಂದ ಯಾರು ಕನ್ನಡ ಮೀಡಿಯಮಲ್ಲಿ ಬರೀತೀನಿ ಅಂತ ಬರಲ್ಲ, ಇಲ್ಲಿ ಅನಿವಾರ್ಯ ಪರಿಸ್ಥಿತಿಯಿಂದ. ಸೊ ಹಾಗಾಗಿ ಇಲ್ಲಿ ಒಂದು ಗೊಂದಲ ಇದೆ. ನಾವು ನಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ಹಿಂಗೆ ಹೇಳ್ತೀವಿ, ನೀನು ಇಂಗ್ಲೀಷ್ ಮೀಡಿಯಮಲ್ಲಿ ಬರೀ ಅಂತಂದು. ಮತ್ತು ಈಗ ನೋಡಿ, ಮೊನ್ನೆ KPSC-ನಲ್ಲಿ 106 ಪೋಸ್ಟಿಂಗ್ ಆಯಿತು. ಅದರಲ್ಲಿ ಒಂದು ಡೇಟಾ ಪ್ರಕಾರ 95-97 ಜನ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು. ಕರ್ನಾಟಕದಲ್ಲಿ KPSC ನಡೆಸೋ ಎಕ್ಸಾಮಲ್ಲಿ ಮೋರ್ ದೆನ್ 95% ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಸರ್, ಮುಂದೆ ನಾನು ಅದೇ ಪ್ರಶ್ನೆಗೆ ಬರುವಳಿದ್ದೆ. ನಾವು ರೀಸೆಂಟಾಗಿ KS ಎಕ್ಸಾಮ್ ನೋಡಿದ್ವಿ. ಪ್ರಶ್ನೆ ಪತ್ರಿಕೆ ನೋಡಿದಾಗ ನಿಜವಾಗ್ಲೂ ಅನ್ನಿಸ್ತು ಸರ್, ಕರ್ನಾಟಕದ ಒಂದು ಮೇಜರ್ ಬ್ಯೂರೋಕ್ರೆಟಿಕ್ ಪೊಸಿಷನ್ಗೆ ವಿದ್ಯಾರ್ಥಿಗಳನ್ನು, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಒಂದು ಪರೀಕ್ಷೆಯಲ್ಲಿ ಎಷ್ಟು ಕನ್ನಡ ದೋಷಗಳಿದ್ದಾವೆ. ಅಂದರೆ ಯಾರನ್ನು ದೂರಬೇಕಾಗತ್ತೆ? ಅಷ್ಟೆಲ್ಲ ಒಂದು ಚರ್ಚೆ ಆದರೂ ಸಹ ಪಾರ್ಲಿಮೆಂಟಲ್ಲಿ ಚರ್ಚೆ ಆಯಿತು, ಪ್ರಶ್ನೆ ಪತ್ರಿಕೆಯನ್ನು ಯಾರೋ ಒಬ್ಬರು ಶಾಸಕರು ಓದಿದ್ರು ಪಾರ್ಲಿಮೆಂಟಲ್ಲಿ, ಆದರೆ ಯಾರೂ ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ. ಅದೊಂದು ಮುಖ್ಯವಾಗಿರೋ ದೋಷ ಅಂತ ಪರಿಗಣಿಸಲೇ ಇಲ್ಲ. ಸೊ KPSC-ಯಲ್ಲಿ ಟ್ರಾನ್ಸ್ಲೇಷನ್ ಇಶ್ಯೂ ಮತ್ತು ಅದರ ಆಚೆಗೆ ಕೆಲವು ರಿಫಾರ್ಮ್ಸ್ ಆಗಬೇಕಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಅದು ತುಂಬ ಒನ್ ಆಫ್ ದ ಸ್ಯಾಡೆಸ್ಟ್ ಎಪಿಸೋಡ್ಸ್ ಈ KPSC ಹಿಸ್ಟ್ರಿನಲ್ಲಿ. ಸುಮಾರು ಒಂದು 40-50 ಪ್ರಶ್ನೆಗಳಲ್ಲಿ ದೋಷ ಇತ್ತು. ಇಷ್ಟು ವರ್ಷ ಇಲ್ಲದೆ ಇರೋ ದೋಷ ಈಗ ಯಾಕೆ ಸರ್? ಅಂದರೆ ಇಟ್ ಶೋಸ್ ದ ಪಾತ್ ಆಫ್ ಡೆವಲಪ್ಮೆಂಟ್. ನಮ್ಮ ಡೆವಲಪ್ಮೆಂಟ್ ಯಾವ ರೀತಿ ನಮ್ಮ ಭಾಷೆಯಿಂದ ದೂರ ಹೋಗ್ತಾ ಇದೆ, ನಮ್ಮ ಸಂಸ್ಕೃತಿಯಿಂದ ದೂರ ಹೋಗ್ತಿದೆ, ಅವುಗಳನ್ನು ವೀಕ್ ಮಾಡಿ ಬರ್ತಿದೆ ಡೆವಲಪ್ಮೆಂಟ್ ಅನ್ನೋದು. ಗೌರ್ಮೆಂಟ್ಗಳು ಆ ರೀತಿ ವೀಕ್ ಮಾಡ್ತಾ ಇದ್ದಾವೆ. ಒಂದು KPSC-ನಲ್ಲಿ ನಿಮಗೆ ಭಾಷಾಂತರ ಮಾಡೋದಕ್ಕೆ ಒಂದು ನಿಮಗೆ ಡಿಪಾರ್ಟ್ಮೆಂಟ್ ಇಲ್ಲ ಅಂತಂದರೆ, ಎಕ್ಸ್ಪರ್ಟ್ಸ್ ಇಲ್ಲ ಅಂತಂದರೆ, ಅದೇನನ್ನು ಇಂಡಿಕೇಟ್ ಮಾಡುತ್ತೆ? ಮೊನ್ನೆ ಒಬ್ಬರು ಗ್ರಂಥ ಪಾಲಕಿ ಸುಸೈಡ್ ಮಾಡ್ಕೊಂಡಿದ್ದಾರೆ, 3 ತಿಂಗಳು ಸಂಬಳ ಇಲ್ಲ ಅಂತಂದ್ಬಿಟ್ಟು. ಗ್ರಂಥಾಲಯವನ್ನು ಪೋಷಣೆ ಮಾಡೋವಂಥವ್ರು. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಅನ್ಯಾಯ ಆಗ್ತಾ ಇದೆ. ಆಮೇಲೆ ಈ ರೀತಿ ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕೂಡ ಇರೋರಿಗೆ ಅಲ್ಲಿ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಆಮೇಲೆ ಅವುಗಳದ್ದು ಒಂದು ಎಂಪವರ್ಮೆಂಟ್ ಆಗಬೇಕು, ಫೇರ್ ಆಗಿ ಮೆಂಬರ್ಸ್ ಆಯ್ಕೆ ಆಗಬೇಕು. ಜಾತಿ ಆಧಾರದ ಮೇಲೆ ಅನ್ಫಿಟ್ ಇರೋರನ್ನ, ಇನ್ಎಫಿಷಿಯೆಂಟ್ ಇರೋರನ್ನ ಕರೆಸ್ಬಿಟ್ಟು ಏನೋ ಒಂದು ಅವ್ರಿಗೆ ಸಮಾಧಾನ ಮಾಡಬೇಕಲ್ಲ. ಅಲ್ಲಿ ಇಲ್ಲಿ ನಿಗಮ ಮಂಡಳಿಗೆ ಒಂದು ಪೋಸ್ಟ್ ಕೊಟ್ಟಂಗೆ ಇಲ್ಲಿ KPSC-ಗೆ
ತಂದು ಕೂರಿಸ್ತಾರೆ. ಆಮೇಲೆ ಇಲ್ಲಿ ಬರೋರೆಲ್ಲ ಏನಂತಂದರೆ ಅಧಿಕಾರದಲ್ಲಿರೋರನ್ನ ಮಾತು ಕೇಳುವಂಥವ್ರು. ಇವ್ರು ರೆಕಮೆಂಡ್ ಮಾಡಿದ್ದ ಕ್ಯಾಂಡಿಡೇಟಿಗೆ ಹೆಚ್ಚಾಗಿ ಮಾರ್ಕ್ಸ್ ಕೊಟ್ಟು ರೆಕ್ರೂಟ್ ಮಾಡೋವಂಥದ್ದು. ಇವೆಲ್ಲ ರಿಫಾರ್ಮ್ ಆಗಲಿಲ್ಲ ಅಂತಂದರೆ ಅದು ನಿಜವಾಗ್ಲೂ ಕೂಡ ಅನ್ಯಾಯ, ದೊಡ್ಡ ಅಸಮಾನತೆ, ನೈತಿಕ ಅಧಪತನ ಅಂತಾನೆ ಹೇಳ್ಬೋದು ಸರ್. ಅದು ಗೊತ್ತು. ಇಟ್ಸ್ ಎ ವಿಸಿಬಲ್ ಥಿಂಗ್, ನಮ್ಮ ಕಣ್ಣೆದುರಿಗೆ ಇರುವಂಥದ್ದು. ನಾನು ಆ ಸಮಯದಲ್ಲಿ ಹೋರಾಟ ಮಾಡಿ ವಿಡಿಯೋಗಳೆಲ್ಲ ಮಾಡಿ ಎಲ್ಲ ಮಾಡಿದ್ವಿ. ಬಟ್ ಅಧಿಕಾರದಲ್ಲಿ ಇರೋರಿಗೆ ಇದ್ರ ಬಗ್ಗೆ ಅರ್ಥ ಮಾಡಿಸ್ಬೇಕು, ಸಿಸ್ಟಮ್ ಒಳಗೆ ಹೋಗಿ ಈ ಕೆಲಸನ ಮಾಡಬೇಕು ಅನ್ನೋದು ನನ್ನ ಒಂದು ಬಯಕೆ, ಅಥವಾ ಅದೇ ಇರುವಂಥ ಮಾರ್ಗ ಅಂತ. ಯಾಕಂದರೆ ಈ ಪ್ರೊಟೆಸ್ಟ್ಗಳಿಗೆ ಬೆಲೆ ಇಲ್ದಂಗೆ ಆಗಿದೆ. ಫ್ರೀಡಮ್ ಪಾರ್ಕಿಗೆ ಹೋಗ್ತೀವಿ, ಒಂದಿನ ನಾವು ಪ್ರೊಟೆಸ್ಟ್ ಮಾಡಿ ಬರ್ತೀವಿ, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಸರ್ಕಾರಗಳು. ಇವರಿಗೆ ಅರ್ಥ ಆಗ್ತಿಲ್ಲ, ವಿದ್ಯಾರ್ಥಿಗಳು ನೋವು ಅರ್ಥ ಆಗ್ತಿಲ್ಲ, ಆಕಾಂಕ್ಷಿಗಳ ನೋವು ಅರ್ಥ ಆಗ್ತಾ ಇಲ್ಲ. ಸರ್, ನಾನು ಇಲ್ಲೇ ಕೂತು ಓದ್ತಾ ಇರೋದ್ರಿಂದ ನನಗೆ ಅನಿಸುತ್ತೆ ಸರ್, ಚಂದ್ರ ಲೇಔಟಲ್ಲಿ ಈಗ ಸಿವಿಲ್ ಸರ್ವಿಸಸ್ ಅಂದರೆ UPSC ಪರೀಕ್ಷೆಗಳು ಬಿಡಿ, ಸ್ಟೇಟ್ ಸರ್ವೀಸಸ್ನ ಹಲವಾರು ಪರೀಕ್ಷೆಗಳಿಗೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಎಷ್ಟೋ ವರ್ಷಗಳಿಂದ ಓದ್ತಾ ಇದ್ದಾರೆ. ಅವ್ರ ಮನೆಗಳಲ್ಲಿ ಬೇಕಾಗಿರೋಂಥ ರಿಸೋರ್ಸ್ ಇಲ್ಲ, ಅವರು ಕೆಲಸ ಬಿಟ್ಟು ಓದ್ತಾ ಇದ್ದಾರೆ, ಅವ್ರುಗಳಿಗೆ ಇನ್ಕಮ್ ಇಲ್ಲ. ಆದರೂ ಸಹ ಸರ್ಕಾರ ಎಷ್ಟು ವಿಳಂಬ ರೀತಿ ಮತ್ತು ಒಂಥರ ಬೇಜವಾಬ್ದಾರಿ ತನನ ತೋರಿಸ್ತಾ ಇದೆ ಅಂದರೆ, ನನಗೆ ನನ್ನ ಫೆಲೋ ಆಸ್ಪಿರೆಂಟ್ಸ್ನ ನೋಡಿದರೆ ಕೆಲವು ಸಲ ಅಯ್ಯೋ ಎಲ್ಲರೂ ಹೀಗೆ ಮಾಡ್ತಿದೆಯಲ್ಲ ಸರ್ಕಾರ ಅಂತ ನೋವಾಗುತ್ತೆ ಸರ್. ಇವತ್ತಿನ ಒಂದು ಎಜುಕೇಷನ್ ಸಿಸ್ಟಮ್ ಏನಿದೆ, ಒಂದು ಶಿಕ್ಷಣ ವ್ಯವಸ್ಥೆ ಮತ್ತು ಜಾಬ್ ಪ್ಯಾಟ್ರನ್, ಈ ಎರಡರ ನಡುವೆ ಜಾಬ್ ರಿಕ್ವೈರ್ಮೆಂಟ್ ಅಂತ ಹೇಳ್ಬೋದು, ಎರಡರ ನಡುವೆ ಒಂದು ಅಜಗಜಾಂತರವಾಗಿರುವಂಥ ಒಂದು ವ್ಯತ್ಯಾಸ ಇದೆ. ಒಬ್ಬ UPSC ಮಾರ್ಗದರ್ಶಕನಾಗಿ, ಮೆಂಟರ್ ಆಗಿ, ಹಾಗೆ ಒಬ್ಬ ರಾಜಕಾರಣಿಯಾಗಿ ಈ ವ್ಯವಸ್ಥೆ ಯಾವ ನೆಲೆಯಲ್ಲಿ ಹೋಗಬೇಕು ಅಂದರೆ, ಶಿಕ್ಷಣ ವ್ಯವಸ್ಥೆ ಯಾವ ನೆಲೆಗೆ ಹೊರಳಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈ ಆಕಾಂಕ್ಷಿಗಳು ಏನಿದಾರಲ್ಲ, ಅವರು ಹವ್ಯಾಸಗಳನ್ನು ಕೂಡ ಬೆಳೆಸ್ಕೋಬೇಕಾಗುತ್ತೆ. ಆಮೇಲೆ ಎಕ್ಸಾಮ್ ಇದೇ ನನ್ನ ಜೀವನ ಅನ್ನೋದನ್ನು ಕೂಡ ಅನ್ಕೋಬಾರ್ದು. ದಿಸ್ ಈಸ್ ಮೈ ಲೈಫ್, IAS ಆಗೋದು, KS ಆಗೋದು, ಇದೊಂದು ಆಯ್ಕೆ. ಇದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ತುಂಬ ಆಳವಾದ ಅಧ್ಯಯನ ಮಾಡಬೇಕು, ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಮಾಡಬೇಕು. ಬಟ್ ಒಂದು 2-3 ವರ್ಷ ಆದಮೇಲೆ ಇಲ್ಲಿಂದ ಎಕ್ಸಿಟ್ ಆಗಬೇಕು. ಇನ್ನೊಂದು ಯಾವುದೋ ಜಾಬ್ ಸೇರ್ಕೊಂಡು ಅಥವಾ ಇನ್ನೊಂದು ಹೈಯರ್ ಎಜುಕೇಷನ್. ಜರ್ನಿ ಹೆಂಗಿರ್ಬೇಕು ಲೈಫ್ ಅಂತಂದರೆ, ಕಾನ್ಸ್ಟೆಂಟ್ ಎಂಪವರ್ಮೆಂಟು. ಈ ವರ್ಷದಿಂದ ಇನ್ನೊಂದು ವರ್ಷ ಹೊಸದೇನಾರ ಕಲ್ತಿರ್ಬೇಕು, ಹೊಸ ಹವ್ಯಾಸ ಇರ್ಬೋದು, ಪುಸ್ತಕಗಳಿರ್ಬೋದು, ಅದು ಒಂದು ಮಾರ್ಗ ಓಪನ್ ಮಾಡುತ್ತೆ. ಅದನ್ನು ಚೇಸ್ ಮಾಡಿ, ಜೊತೆಗೆ ಇದನ್ನು ಇಟ್ಕೊಳ್ಳಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅದನ್ನು ಬಿಟ್ಟು PSI ಎಕ್ಸಾಮ್ ಅಂದರೆ ಬರೀ PSIಗೆ ಪ್ರಿಪೇರ್ ಆಗುತ್ತೆ. 5-6 ವರ್ಷ ಧಾರವಾಡದಲ್ಲೋ ಅಥವಾ ಬೆಂಗಳೂರಲ್ಲೋ ಕೂತಿರ್ತಾರೆ. ಆ ಒಂದು ಮೀನ್ ವೈಲ್ ಆ 5 ವರ್ಷದಲ್ಲಿ ಬೇರೆ ಏನೂ ಕಲ್ತಿರೋದಿಲ್ಲ. ಸೊ ಅದಕ್ಕೆ ನಾವು ಹೇಳ್ತೀವಿ, UPSC ಎಕ್ಸಾಮಿಗೆ ಟ್ರೈ ಮಾಡಿ 2 ಇಯರ್ಸ್, UPSC ಲೆವೆಲಿಗೆ. ಆಮೇಲೆ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡ್ಬೋದು. ಮತ್ತು ಬೇರೆ ಬೇರೆ ಎಕ್ಸಾಮ್ಗಳು ಇದ್ದಾವೆ, ಬ್ಯಾಂಕಿಂಗ್ ಎಕ್ಸಾಮ್ ಇದ್ದಾವೆ, ಸೆಂಟ್ರಲ್ ಗೌರ್ಮೆಂಟ್, ರೈಲ್ವೇಸ್, ನಬಾರ್ಡು, RBI, ಲಕ್ಷಾಂತರ 2 ಕೋಟಿ ವೇಕೆನ್ಸೀಸ್ ಇರುವಂಥದ್ದು, ಲಕ್ಷಾಂತರ ಪೋಸ್ಟಿಗೆ ಎವ್ರಿ ಇಯರ್ ನೋಟಿಫಿಕೇಶನ್ ಬರ್ತಾನೆ ಇರ್ತದೆ. ಸೊ ಇಲ್ಲಿ ಊರು ಏನು ಮಾಡ್ತಾರೆ, ಒಂದಕ್ಕೆ ಅಂಟ್ಕೊಂಡು ಕೂತಿರ್ತಾರೆ. ಅದು ಕೂಡ ತಪ್ಪದ. ನಾನು IAS ಬರೀಬೇಕಾದ್ರೆ PDO ಆದೆ, ಇಷ್ಟ ಆಗಲಿಲ್ಲ, ಬಿಟ್ಟೆ 2 ವರ್ಷ ಆದಮೇಲೆ. ಸೊ ಹಿಂಗೆ ಮಾಡಬೇಕು. ಪ್ಲಾನ್ ಬಿ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಾನ್ ಬಿ, ಪ್ಲಾನ್ ಎ ಜೊತೆನೇ ಬರಬೇಕು. ಅದು ನಾವು ಮುಂಚೆನೇ ಪ್ಲಾನ್ ಬಿ ಯೋಚನೆ ಮಾಡಿ ಪ್ಲಾನ್ ಎ ಮಾಡಬಾರ್ದು, ಅದು ತಪ್ಪದು. ನಾವು ಒಂದನ್ನ ಚೇಸ್ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಅವೆನ್ಯೂಸ್ ಓಪನ್ ಆಗಬೇಕು. ಸೊ ಆ ರೀತಿ ಇದ್ದಾಗ ಮಾತ್ರ ಏನಾದರೂ ಒಂದು ಆಗುತ್ತೆ. ಇಲ್ಲ ಅಂದರೆ ಈ ಸರ್ಕಾರಗಳನ್ನು ನಂಬ್ಕೊಂಡು, KPSC ಅಥವಾ ಇನ್ಯಾವುದೋ ಆ ರೀತಿ ಸಂಸ್ಥೆಗಳು ನಂಬ್ಕೊಂಡ್ರೆ ಜೀವನ ಹಾಳಾಗೋದಂತೂ ಖಂಡಿತ. ಸರ್, ನೀವು ಬಹಳ ನಿರಂತರವಾಗಿ ಒಂದು ಯುವಕರ ಯಂಗ್ ಜನ್ರೇಷನ್ನ ಒಂದು ಕಾಂಟ್ಯಾಕ್ಟಲ್ಲಿ ಇರ್ತೀರ. ಯಾವಾಗಲೂ ನಿಮ್ಮ ಹತ್ರ ಬಹಳಷ್ಟು ಜನ UPSC ಆಸ್ಪಿರೆಂಟ್ಸ್ ಬರ್ತಾ ಇರ್ತಾರೆ. ಹಾಗೆ ರಾಜಕಾರಣ ಅಂತ ಬಂದಾಗ ತುಂಬ ಜನ ಬರ್ತಿರ್ತಾರೆ. ಹಾಗೆ ನಾಗರಿಕ ಸೇವಾ ಪರೀಕ್ಷೆಗಳನ್ನು ಪಾಸ್ ಮಾಡಿರೋಂಥ, ಉತ್ತೀರ್ಣರಾಗಿರುವಂಥ ಬಹಳಷ್ಟು ಜನ IAS IPS ಅಧಿಕಾರಿಗಳು ನಿಮಗೆ ಗೊತ್ತು. ನಿರಂತರವಾಗಿ ಅವರ ಒಂದು ಸಂಪರ್ಕದಲ್ಲಿ ನೀವಿರ್ತೀರ. ಪರೀಕ್ಷೆ UPSC ಪರೀಕ್ಷೆ ಅಂತ ತಗೊಂಡಾಗ ಬರೀ ಎಥಿಕ್ಸ್ ಒಂದು ಸಬ್ಜೆಕ್ಟ್ನ ನೀವು ಸಪ್ರೇಟಾಗಿ ಇಟ್ಟು ನೋಡಿದ್ರೆ, ಆ ಎಂಟೈರ್ ಸಿಲೆಬಸ್ಸನ್ನು ಓದಿದಂಥ ಒಬ್ಬ ವ್ಯಕ್ತಿ ಹೆಂಗೆ ಅವನ ಐಡಿಯಲಿಸಮ್ನ ಬಿಟ್ಟು ಆಚೆ ಹೋಗ್ತಾನೆ, ಕರಪ್ಟ್ ಆಗ್ತಾನೆ ಅನ್ನೋಂಥ ಒಂದು ಸಂಶಯ ಹುಟ್ಟುತ್ತೆ. ಯಾಕಂದರೆ ಎಥಿಕ್ಸ್ನ ಒಂದು ಸಿಲೆಬಸ್ ಏನಿದೆ, ಪರೀಕ್ಷಾ ಕ್ರಮ ಏನಿದೆ, ಅದು ತುಂಬ ಉತ್ತಮ ಗುಣಮಟ್ಟದ ಒಂದು ಸಿಲೆಬಸ್ ಅಂತ ನನಗನ್ಸುತ್ತೆ. ಇಷ್ಟೊಂದು ಜನರನ್ನ ನೀವು ನೋಡಿದ್ದೀರಾ.
ಹೇಗೆ ಆ ಐಡಿಯಲಿಸಮ್ ಇಂದ ಆಚೆ ಹೋಗ್ತಾರೆ, ಹೇಗೆ ಭ್ರಷ್ಟರಾಗ್ಬಿಡ್ತಾರೆ ಅನ್ನುವಂಥ ಪ್ರಶ್ನೆ ನಿಮಗೆ ಹುಟ್ಟುತ್ತಾ ಸರ್? ಭ್ರಷ್ಟ ಯಾವಾಗ ಆಗ್ತಾರೆ ಅಂತಂದರೆ, ಯಾವಾಗ ಸ್ವಾರ್ಥ ಜಾಸ್ತಿ ಇರ್ತದೆ ಅವಾಗ ಹ್ಮ್ ನ್ಯಾಚುರಲ್ ಆಗಿ ಭ್ರಷ್ಟರಾಗೋದಕ್ಕೆ ಶುರುವಾಗಿ ಹೋಗ್ತಾರೆ, ಕಾಂಪ್ರಮೈಸ್ ಆಗ್ತಾರೆ. ಸ್ವಾರ್ಥ ಇದ್ದಾಗ ಹ್ಮ್ ನಿಸ್ವಾರ್ಥ ಬೆಳೆಸ್ಕೋಬೇಕು. ಸ್ವಾರ್ಥಿಗಳು ಯಾವಾಗ ಆಗ್ತಾರೆ ಅಂತಂದರೆ, ಯಾವಾಗ ಅವರಿಗೆ ಮೌಲ್ಯಯುತವಾದ ಶಿಕ್ಷಣ ಶಾಲಾ ದಿನಗಳಲ್ಲಿ ಸಿಕ್ಕಿರಲ್ಲ ಮತ್ತು ಆ ರೀತಿ ಪರಿಸರದಲ್ಲಿ ಬೆಳೆದಿರಲ್ಲ. ಮನೆಯಲ್ಲಿ ಪೇರೆಂಟ್ಸ್ ಕೂಡ ರೋಲ್ ಮಾಡೆಲ್ ಆಗಿರಲ್ಲ ಅವರಿಗೆ. ಅವರು ಆ ರೀತಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಹಿಂಗೇನೇನೋ ಆಗಿರ್ತದೆ. ಸೊ ಯಾಕೆ ಕಾಂಪ್ರಮೈಸ್ ಆಗ್ತಾರೆ ಅಧಿಕಾರಿಗಳು ಅಂತಂದರೆ, ಅವರು ಬರೋ ಒಂದು ವ್ಯವಸ್ಥೆ ಇದೆಯಲ್ಲ, ದುಷ್ಟ ವ್ಯವಸ್ಥೆ ಅದು. ರಾಜಕಾರಣಿಗಳು ಈಗಿರುವಂಥ ನೀವೇ ಹೇಳಿದ್ರೆ ಅಧಿಕಾರ ಅಂತಂದ್ಬಿಟ್ಟು, ಅಧಿಕಾರದ ದಾಹ ಮತ್ತು ಹಣದ ದಾಹ ಅವನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋದಕ್ಕೆ ನಿರಂತರವಾಗಿ ಸ್ಟ್ರಗಲ್ ನಡೀತಾ ಇರುತ್ತೆ. ಅದರಲ್ಲಿ ಏಜೆಂಟ್ಸ್ ಅಂತ ಬರೋದು ಅಧಿಕಾರಿಗಳು. ಇವ್ರ ಮೂಲಕನೇ ಅವೆಲ್ಲ ಆಗುವಂಥದ್ದು. ಅದು ಕಮಿಷನ್ ಇರಲಿ ಇನ್ನೇನಾದರೂ ಇರಲಿ, ಇವ್ರ ಮೂಲಕನೇ ಆಗುವಂಥದ್ದು. ಬಟ್ ಒರಿಜಿನಲ್ ಆಶಯ ಇದ್ದಿದ್ದು ಇವರೊಬ್ಬರು ಕೊಲಾಬ್ರೇಟರ್ಸ್ ಡೆವಲಪ್ಮೆಂಟಿಗೆ, ಒಂದು ಪಾಲಿಸಿ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಒಂದು ಸ್ಕೀಮ್ನ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೊಲಾಬ್ರೇಟರ್ ಆಗಿ. ಸೊ ಇದು ಎಕ್ಸಿಕ್ಯೂಟಿವ್ ಅಂತ ಬರ್ತದೆ. ಇವರು ಲೆಜಿಸ್ಲೇಚರ್ಲಿದ್ದವರು ಲೆಜಿಸ್ಲೇಷನ್ನು ಪಾಲಿಸಿನ ಮಾಡ್ತಾರೆ, ಇವ್ರನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಇವರು ಮಾರ್ಗದರ್ಶನ ಮಾಡ್ತಾರೆ. ಸೊ ಇವಾಗ ಏನಾಗಿದೆ ರಿಲೇಷನ್ಶಿಪ್ ಅಂತಂದರೆ ಟ್ರಾನ್ಸಾಕ್ಷನಲ್ ಅಂತಂದು, ಕೊಡೋದು ಕೊಂಡ್ಕೊಳ್ಳೋವಂಥದ್ದು. ಸೊ ಅಧಿಕಾರಿಗಳು ಒಳ್ಳೆ ಇದನ್ನ ಹಿಡ್ಕೊಂಬಂದ್ರೂ, ಆಶಯ ಹಿಡ್ಕೊಂಬಂದ್ರೂ, ಒಳ್ಳೆ ಇಂಟೆನ್ಷನ್ ಇದ್ದರೂ ಕೂಡ ಅವ್ರನ್ನ ಬಳಸ್ಬಿಡ್ತಾರೆ, ಅವರಿಗೆ ಹರಾಸ್ ಮಾಡ್ತಾರೆ, ರಿಸ್ಕ್ ತೊಗೊಂಡ್ರೆ ಅವರಿಗೆ ಎದುರಿಸ್ತಾರೆ. ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತಂದಾಗ ಇವ್ರ ಹೆಸರು ಬರಬೇಕಲ್ಲ, ಈ ಅಧಿಕಾರಿಗಳ ಹೆಸರು ಎಲ್ಲಿ ಬಂದ್ಬಿಟ್ಟು ಇವ್ನು ಫೇಮಸ್ ಆಗಿಬಿಡ್ತಾನೆ ಅನ್ನೋ ಇನ್ಸೆಕ್ಯೂರಿಟಿ ಕೂಡ ಇರ್ತದೆ. ಸೊ ಇವತ್ತು ನಿಸ್ವಾರ್ಥ ಇಲ್ಲದೆ ಇರೋದ್ರಿಂದ ಇವತ್ತು ಬಹುಪಾಲು ಕೆಟ್ಟ ರಾಜಕಾರಣಿಗಳಿಂದ, ಭ್ರಷ್ಟ ರಾಜಕಾರಣಿಗಳಿಂದ ಅಧಿಕಾರಿಗಳು ಎಲ್ಲೋ ರೀತಿ ಅದು ವ್ಯವಸ್ಥೆ ಹೆಂಗೆ ಇದ್ದರೂ ಇವ್ರು ಆ್ಯಕ್ಚುಲಿ ಭ್ರಷ್ಟರು ಆಗಬಾರ್ದು. ಐಡಿಯಲಿ ಅಧಿಕಾರಿಗಳು ನೀನು ನನ್ನ ಟ್ರಾನ್ಸ್ಫರ್ ಮಾಡ್ತೀಯ ಮಾಡು, ನಾನು ಮಾತ್ರ ಆನೆಸ್ಟಾಗಿರ್ತೀನಿ ಅಂತ. ಬಟ್ ಏನಾಗುತ್ತೆ, ಆಮೇಲೆ ಮದುವೆ ಆಗ್ತಾರೆ, ಮಕ್ಕಳು ಹುಡ್ತವೆ. ಸೊ ಅವ್ರ ಲೈಫು ನೋಡ್ಕೋಬೇಕಾಗುತ್ತೆ, ಒಂದು ಸ್ಟೆಬಿಲಿಟಿ ಬಯಸ್ತಾರೆ. ಸೊ ಇವೆಲ್ಲ ಇದ್ದಾಗ ಏನಾಗುತ್ತೆ, ವ್ಯಕ್ತಿ ನಿಧಾನಕ್ಕೆ ಸ್ವಾರ್ಥಿ ಆಗ್ತಾ ಹೋಗ್ತಾನೆ, ಕಾಂಪ್ರಮೈಸ್ ಆಗ್ತಾ ಹೋಗ್ತಾನೆ. ಸೊ ಇದು ಒಂದು ಸಾಮಾಜಿಕ ಕಾರಣ ಇದೆ, ಸೈಕಾಲಜಿಕಲ್ ಆ್ಯಂಗಲ್ ಇದೆ ಇಲ್ಲಿ. ಸೊ ಎಥಿಕ್ಸ್ ಅನ್ನೋದು ಯಾವಾಗ ನಮ್ಮ ಸಮಾಜದಲ್ಲಿ ಒಳ್ಳೆಯ ವ್ಯವಸ್ಥೆ ಇಲ್ಲ, ಸೈಕಾಲಜಿಕಲಿ ಯಾವಾಗ ಸ್ಟ್ರಾಂಗ್ ಇರೋದಿಲ್ಲ, ಎಥಿಕ್ಸ್ ಕಾಂಪ್ರಮೈಸ್ ಆಗ್ತಾ ಹೋಗುತ್ತೆ. ಸೊ ಅದು ಅನ್ಫಾರ್ಚುನೇಟ್. ಬಟ್ ಅವೆಲ್ಲ ಇದ್ದಾಗಲೂ ಗಟ್ಟಿಯಾಗಿದ್ದರೆ, ನೀವು ಅಂಬೇಡ್ಕರ್ ಥರ ಅಥವಾ ಗಾಂಧೀಜಿ ಥರ ಗಟ್ಟಿಯಾಗಿದ್ದರೆ ನೀವು ಮಹಾನ್ ವ್ಯಕ್ತಿ ಆಗ್ತೀರಿ. ಸರ್, ಈ ಪರೀಕ್ಷಾ ಕ್ರಮ ನೋಡಿದಾಗ, ಅಂದರೆ ದಿಸ್ ಇಸ್ ನಾಟ್ ಮೈ ಕ್ವೆಶನ್, ನನಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇದೆ. UPSC ಎಕ್ಸಾಮ್ ಒಂದು ಪ್ರೋಸೆಸ್ ಏನಿದೆ, ಹಂತಗಳೇನಿದೆ ಅವುಗಳ ಬಗ್ಗೆಗೆ. ಬಟ್ ನನಗೊಬ್ರು ಕೇಳ್ತಾ ಇದ್ರು, ದೆರ್ ಇಸ್ ನೋ ಪಾಯಿಂಟ್ ಇನ್ ನೋಯಿಂಗ್ ಥಿಂಗ್ಸ್ ಇನ್ ಫ್ಯೂಚರ್, ಅಂದರೆ ದೆರ್ ಇಸ್ ನೋ ಪಾಯಿಂಟ್ ಇನ್ ಬೈ ಹ್ಯಾಟಿಂಗ್ ಡೇಟಾಸ್ ಅಥವಾ ಎಲ್ಲನೂ, ಬಿಕಾಸ್ ಎವ್ರಿಥಿಂಗ್ ಇಸ್ ಇನ್ ಅವರ್ ಫಿಂಗರ್ ಟಿಪ್ಸ್. ನಾವಿವತ್ತು ಮೊಬೈಲ್ ತೆಗೆದು ನೋಡಿದ್ರೆ ನಮಗೆಲ್ಲನೂ ಸಿಗುತ್ತೆ. ಬಹುಶಃ ನನಗಿಂತ ನಿಮಗಿಂತ ChatGPT ಚೆನ್ನಾಗಿ ನೋಟ್ಸ್ ಮಾಡಿಕೊಡುತ್ತೆ ಇವತ್ತು UPSCಗೆ. ಸೊ ಇನ್ ಫ್ಯೂಚರ್ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋವಂಥದ್ದು ವೆರಿ ಗುಡ್ ಡೆಸಿಷನ್ ಮೇಕಿಂಗ್, ಅದರಲ್ಲೂ ಎಥಿಕಲ್ ಡಿಸಿಷನ್ ಮೇಕಿಂಗ್. ಸೊ UPSC ಪರೀಕ್ಷಾ ಕ್ರಮವನ್ನು ನೀವು ಅನಲೈಸ್ ಮಾಡೋದಾದರೆ, ನನಗೆ ಯಾರೋ ಕೇಳಿದ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡೋದಾದರೆ ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಸಿಲೆಬಸ್ ಏನು ಮಾಡಿದ್ದಾರೆ, ಭಾಳ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದು ವ್ಯಕ್ತಿಗಳ ಒಂದು, ನಾನು ಆಗಲೇ ಹೇಳಿದೆ ಒಂದು ಉತ್ತರದಲ್ಲಿ, ವಿಮರ್ಶಾತ್ಮಕ ಆಲೋಚನೆ, ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಅನಾಲಿಟಿಕಲ್ ಥಿಂಕಿಂಗ್, ಇನ್ ಸಮ್ ಕೇಸಸ್ ಕ್ರಿಯೇಟಿವ್ ಥಿಂಕಿಂಗ್, ಇನ್ನೋವೇಟಿವ್ ಥಿಂಕಿಂಗ್ ಅಂತೀವಿ. ಫಿಲಿಮ್ಸ್ ಅಂತ ಬಂದಾಗ ಇಂಟ್ಯೂಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಸೊ ಇಂಟ್ಯೂಷನ್ ಅನ್ನೋದು ಏನಂತೀರಿ, ನಮ್ಮ ಒಳ ಮನಸ್ಸು ಹೇಳೋವಂಥದ್ದು, ಒಳ ಮನಸ್ಸನ್ನು ಕೇಳಿ ನಿರ್ಧಾರ ತಗೊಳ್ಳೋವಂಥದ್ದು. ನೋಡಿದ ತಕ್ಷಣ ಓ ಇದು ಸರಿ ಇದೆ ಅಂತ ಅನಿಸುತ್ತೆ, ಇಂಟ್ಯೂಷನ್ ಅಂತೀವಿ, ಇಂಟ್ಯೂಟಿವ್ ಥಿಂಕಿಂಗ್ ಅಂತ. ಎಲ್ಲವನ್ನು ಬೆಳೆಸುವಂಥದ್ದೇ ಈ ಸಿಲೆಬಸ್ ಇರುವಂಥದ್ದು. ಎಕ್ಸಾಮ್ ಪ್ಯಾಟರ್ನು ಹಂಗೆ ಇದೆ, ಇಂಟರ್ವ್ಯೂನಲ್ಲೂ ಅಷ್ಟೇ ಓಪನ್ ಎಂಡೆಡ್ ಕ್ವಶನ್ ಕೇಳ್ತಾರೆ. ಓಕೆ, ವಾಟ್ ಡಸ್ ಇಟ್ ಮೀನ್, ಲೈಕ್ ಜಸ್ಟಿಸ್ ಅಂದರೆ ಏನು, ಜಸ್ಟಿಸ್ಗೂ ಮತ್ತು ಈಕ್ವಾಲಿಟಿಗೆ ಏನು ಸಂಬಂಧ ಇದೆ, ಈ ರೀತಿ ಲೈಕ್ ಓಪನ್ ಎಂಡೆಡ್ ಕ್ವಶನ್ಸ್ ಇರುತ್ತೆ. ಒಬ್ಬ ವ್ಯಕ್ತಿತ್ವನ ಅವ್ರ ಆಲೋಚನಾ ಶಕ್ತಿ ಮೂಲಕ ತಿಳ್ಕೊಳ್ಳೋವಂಥದ್ದು. ಬಟ್ ಮಕ್ಕಳು ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಪ್ರಿಪ್ರೇಷನ್ ಹೆಂಗೆ ಮಾಡ್ತಾರೆ ಅಂತಂದರೆ, ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಹೋಗೋದು, ಒಂದು ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದು, ನೋಟ್ಸ್ ಬರ್ಕೊಳ್ಳೋದು, ಆ ನೋಟ್ಸ್ನ ಮೆಮೊರೈಸ್ ಮಾಡಿ ಬರೆಯುವಂಥದ್ದು. ಇವಾಗ ChatGPT ಏನು ಹೇಳುತ್ತೆ ಅದನ್ನು, ChatGPT ಎಲ್ಲರಿಗೂ ಅದನ್ನೇ ಹೇಳುತ್ತೆ. ನೀವು ಆ ಪ್ರಶ್ನೆ ಕೇಳಿದರೆ ಎಲ್ಲರೂ ಅದೇ ಉತ್ತರ ಬರೀತಾರೆ. ಇಟ್ ಈಸ್ ನಾಟ್ ಡಿಫ್ರೆಂಟ್ ಫ್ರಮ್ ಕ್ಲಾಸ್ ರೂಮ್. ಸೊ ಇಲ್ಲಿ ಅದಕ್ಕೆ ನಾವು ಹೇಳ್ತೀವಿ ಏನಂತಂದರೆ,
ಒರಿಜಿನಲ್ ಬುಕ್ಸ್ ಓದಿ, ಒರಿಜಿನಲ್ ಸೋರ್ಸಸ್ ಓದಿ, ಹೆಚ್ಚಾಗಿ ಬರೀರಿ, ಬ್ಲಾಗಿಂಗ್ ಮಾಡಿ, ಸಾಹಿತ್ಯ ಓದಿ, ಮತ್ತು ನಮ್ಮಂಥವ್ರು ಅಂದರೆ ಮೆಂಟೋರ್ಸ್ ಹತ್ರ ಬಂದು ರೆಗ್ಯುಲರ್ ಆಗಿ ಡಿಸ್ಕಷನ್ ಮಾಡಿ ಒರಿಜಿನಾಲಿಟಿ ಬೆಳೆಸ್ಕೊಳ್ಳಿ. ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಮೂಲ ಒತ್ತು ಕೊಡೋದೇ ಇದಕ್ಕೆ ನಾನು. ಅದಕ್ಕೆ ನಾವು ರೆಪ್ಯುಟೇಷನ್ ಇರುವಂಥದ್ದು. ಯಾಕಂದರೆ ಇಂಡಿವಿಜುವಲ್ ಗೈಡೆನ್ಸ್ ಕೊಟ್ಟು ರ್ಯಾಂಕ್ ಏನಕ್ಕೆ ಬರುತ್ತೆ ಜಾಸ್ತಿ ಅಂತಂದರೆ ನಾವು ವಿ ಎಕ್ಸ್ಟ್ರಾಕ್ಟ್, ಅಂದರೆ ಅವರಲ್ಲಿರೋ ಒಂದು ಒಳ್ಳೆ ಏನಿದೆ ಸಾಮರ್ಥ್ಯ ಇದೆಯಲ್ಲ ಅದು ಹೊರಗೆ ಬರೋ ರೀತಿಯಲ್ಲಿ ಅವಕಾಶಗಳು ಕೊಡ್ತೀವಿ. ಟೆಸ್ಟ್ ಇರ್ಬೋದು, ಎಸ್ಸೆಗಳು ಇರ್ಬೋದು. ಇವಾಗ ನಾನು ಇಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಅಲ್ಲಿ ಎಷ್ಟು ಜನ ಕಾಯ್ತಿರ್ತಾರೆ ಎಸ್ಸೆ ಇವ್ಯಾಲ್ಯೂಷನ್ಗೆ ಈ ರೀತಿ ಎಲ್ಲ. ಸೊ ಒಬ್ರದ್ದು ಎಸ್ಸೆ ಕೂತ್ಕೊಂಡು ಇವ್ಯಾಲ್ಯೂಷನ್ ಮಾಡಬೇಕಾದ್ರೆ ಅವರಿಗೆ ಇಂಡಿವಿಜುವಲಿಸ್ಟಿಕ್ಕಾಗಿ ಗೈಡೆನ್ಸ್ ಕೊಡ್ತೀನಿ. ಸೊ ಇವೆಲ್ಲ ಒಳಗಾಗಬೇಕು. ನಮ್ಮ ಆಕಾಂಕ್ಷಿಗಳು ಏನು ಅಂತಂದರೆ ಕಂಫರ್ಟ್ ಝೋನ್ ಇರುತ್ತೆ. ಲ್ಯಾಪ್ಟಾಪಲ್ಲೋ ಫೋನಲ್ಲೋ ಕಂಟೆಂಟ್ ಸಿಗುತ್ತೆ, ಅದನ್ನು ಓದ್ಕೊಂಡು ಅಲ್ಲೇ ಕೂತ್ಬಿಡ್ತಾರೆ. ಅವು ಸುತ್ತಮುತ್ತ ಇರುವಂಥ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೋಬೇಕು. ನಾನೊಂದು ಪ್ರಶ್ನೆ ಕೇಳ್ತೀನಿ, ಯಾಕೆ ನೀನು ಬೆಂಗಳೂರಿಗೆ ಬರ್ತೀಯ IAS ಕೋಚಿಂಗಿಗೆ? ಕ್ಲಾಸಲ್ಲಿ ಕೂತ್ಕೊಂಡು ರೂಮಿಗೆ ಹೋಗಿ ಬಾಗಿಲಕೊಂಡು ಓದೋದಾಗಿದ್ರೆ ಮನೆಯಲ್ಲೇ ಮಾಡ್ಬೋದಲ್ಲ. ಲ್ಯಾಪ್ಟಾಪಲ್ಲಿ ಲೈವ್ ಕ್ಲಾಸ್ ನೋಡು, ನೋಟ್ಸ್ ಬರ್ಕೊ, ಮನೆಯಲ್ಲೇ ಕೂತ್ಕೊಂಡು ಓದ್ಕೊ. ಬೆಂಗಳೂರಿಗೆ ಬರೋದೇನಕ್ಕಂದ್ರೆ ಬೆಂಗಳೂರಲ್ಲಿರುವಂಥ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ. ಎಕ್ಸ್ಪೋಜರ್ ಇದು. ನಾನು ಇರ್ತೀನಿ, ನಮ್ಮ ಟೀಮ್ ಇರುತ್ತೆ, ಎಲ್ಲರೂ ಇರ್ತಾರೆ. ಬಂದು ಮಾತಾಡಬೇಕು ಅಂದರೆ ಹೊಟ್ಟೆ ನೋವು. ಬಂದು ಕೂತು ವೆಯ್ಟ್ ಮಾಡಿ ಅವ್ರ ಹತ್ರ ಗೈಡೆನ್ಸ್ ತೊಗೋಬೇಕು ಅಂತಂದರೆ ಅವ್ರಿಗೆಲ್ಲೋ ಒಂದು ರೀತಿ ಗೊತ್ತಿಲ್ಲ ಏನೇನು ರೀಸನ್ನು ಅಂತ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಅಥವಾ ಕಂಫರ್ಟ್ ಝೋನಿಂದ ಹೊರಗೆ ಬರೋದಕ್ಕಾಗಲ್ವೋ. ನಾವು ಪ್ರತಿ ಬಾರಿನೂ ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬರ್ತಾನೆ ಇರಬೇಕು. ಅದೇ ಬೆಳವಣಿಗೆ, ಅದೇ ಪ್ರೋಗ್ರೆಸ್. ಅದು ಹೇಳ್ತಾರಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನಂಗೆ. ಇಲ್ಲಿ ಕುತ್ಕೋಬೇಡಿ, ಓಡಾಡಿ, ಬನ್ನಿ, ಮೀಟ್ ಮಾಡಿ, ಕಲೀರಿ. ಎಲ್ಲ ಕಡೆಯಿಂದನೂ ಕಲಿತಾ ಇರಿ. IASಗೆ ಹೋಗಿ ಅಂತೀನಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಹೋಗಿ ಸೆಮಿನಾರ್ ಅಟೆಂಡ್ ಮಾಡಿ, ರಂಗಶಂಕರ ಹೋಗಿ ಒಂದು ನಾಟಕ ನೋಡಿ ಅಂತ ಹೇಳ್ತೀವಿ. ಬೆಂಗಳೂರಿಗೆ ಬಂದಿರೋದು ಅದಕ್ಕೆ. ಒಳ್ಳೆ ಸಿನಿಮಾ ನೋಡಿ, ಆಯಿತಾ, ಒಳ್ಳೊಳ್ಳೆ ಸೆಮಿನಾರ್ ಅಟೆಂಡ್ ಮಾಡಿ, ಸಾಹಿತ್ಯ ಪರಿಷತ್ತಿಗೆ ಹೋಗಿ, ಚಿತ್ರಕಲಾ ಪರಿಷತ್ತಿಗೆ ಹೋಗಿ. ನಿನ್ನೆ ಒಂದು 3 ದಿನ ಎಕ್ಸಿಬಿಷನ್ ಇತ್ತು, ಪುಸ್ತಕ ಮೇಳ ನಡೀತದೆ, ಲಿಟ್ರರಿ ಫೆಸ್ಟ್ ನಡೀತದೆ. ಇವೇನು ಮಾಡ್ದಂಗೆ ನೀವು ಕೂತ್ಕೊಂಡ್ರೆ ಸಕ್ಸಸ್ ಇಂಪಾಸಿಬಲ್. ತುಂಬ ಫನ್ನಿ ಅನಿಸುತ್ತೆ. ನಾನು 1.5 ವರ್ಷದ ಹಿಂದೆ ನೀವು ಹೇಳ್ತಾ ಇರೋಂಥ ಮಾತಿಗೆ ಪೂರಕವಾಗಿ ಲೈಬ್ರರಿಯಲ್ಲಿ ಒಬ್ಬರನ್ನ ಮೀಟ್ ಮಾಡಿದ್ದೆ. ಈಸ್ ಫ್ರಮ್ ವೆರಿ ಗುಡ್ ಬ್ಯಾಕ್ಗ್ರೌಂಡ್, ವೆರಿ ಫೋಕಸ್ಡ್, ತುಂಬ ಫೋಕಸ್ಡ್ ಆಗಿರೋಂಥ ಒಂದು ವ್ಯಕ್ತಿ. ಓದು ಎಕ್ಸಲೆಂಟ್ ಅವ್ರ ಸ್ಟಡೀಸಲ್ಲಿ ಅವರು. ಸೊ ಮಾತಾಡ್ತಾ ಹೀಗೆ ಏನೋ ವಿಷಯ ಬಂತು. ಆಗ ಅವ್ರು ಹೇಳ್ತಾ ಇದ್ರು, ಅವರು ಹಾಲು ಕರಿಯೋದು ನೋಡಿಲ್ಲಂತೆ, ಹಸುದು. ಕೋಳಿ ಮೊಟ್ಟೆ ಹೇಗಿಡುತ್ತೆ ಅಂತ ನೋಡಿಲ್ಲ ಅಂತ. ಇಟ್ಸ್ ಜಸ್ಟ್ ಥಿಯರಿ, ಏನು ಗೊತ್ತು, ಸ್ಟಡೀಸಲ್ಲಿ ಏನು ಓದಿದ್ದೀವಿ. ನನಗನ್ನಿಸ್ತು ಆವಾಗ, ಹೌದಲ್ವಾ, ಅಂದರೆ ಅಷ್ಟೊಂದು ಫೋಕಸ್ಡ್ ಆಗಿರಬೇಕು ನಿಜ, ಆದರೆ ಆಚೆ ಕಡೆಗಿನ ಜಗತ್ತಿನ ಪರಿಚಯನೂ ನಾವು ಮಾಡ್ಕೊಳ್ಳೋ ಅಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ ನನಗಾಗ ಅನ್ನಿಸ್ತು. ಸರ್, ನಾವು ಇವೆಲ್ಲ ಕಾಯ್ಕೊಂತ ಕೂತ್ಕೊಂತಿದ್ವಿ, ಕೋಳಿ ಯಾವ ಮೊಟ್ಟೆ ಇರ್ತದೆ ಕದಿಯೋದಕ್ಕೆ ಹಳ್ಳಿನಲ್ಲಿದ್ದಾಗ. ಆಮೇಲೆ ನಮ್ಮ ನವೋದಯ ಸ್ಕೂಲ್ ಹೋದಾಗ ಗೀಜ್ಗ ಅಂತ ಬರೋದು ಬರ್ಡ್, ಅವುಗಳ ನೆಸ್ಟ್ ಹುಡ್ಕೊಂಡು ಹೋಗ್ತಾ ಇದ್ವಿ ನಾವು. ಆ ಮೊಟ್ಟೆಗಳ್ನ ಎತ್ತಕೊಂಬಂದು ನಾವೇ ಸ್ಟವ್ ಡಿಸೈನ್ ಮಾಡಿರ್ತಿದ್ವಿ ಹುಡುಗರು. ಆ ಸ್ಟೌವಲ್ಲಿ ಅವನ್ನ ಬೇಯಿಸ್ಕೊಂಡೆಲ್ಲ ತಿಂತಾ ಇದ್ವಿ. ಎಷ್ಟೊಂದು ತುಂಬಾ ಚೆನ್ನಾಗಿರುವಂತ ಮೆಮೊರೀಸ್ ಅಲ್ವಾ ಸರ್? ಆ ನೆನಪುಗಳೇ ತುಂಬಾ ಸುಂದರವಾಗಿ. ಅದೇ ಜೀವನ. ಹೌದು, ಅದೇ ಆಕ್ಚುಲಿ ಜೀವನ. ಅಂತ ವ್ಯಕ್ತಿಗಳೇ ನಿಜವಾದ ಯಶಸ್ಸನ್ನು ಕಾಣುವಂಥದ್ದು. ಹೌದು, ಲೋಕಜ್ಞಾನ. ಹೌದು ಸರ್. ನಾನೊಂದು ಪುಸ್ತಕ ಓದಿದ್ದೆ, ದ ಫ್ಯೂಚರ್ ಆಫ್ ಮೆಂಟಲ್ ಹೆಲ್ತ್ ಅಂತ. ಸೊ ಆ ಪುಸ್ತಕ ಓದಿದ್ಮೇಲೆ ಮತ್ತು ಕೆಲವು ಮಾತುಗಳನ್ನು ಏನು ಒಂದಷ್ಟು ಟಾಕ್ಸ್ ಕೇಳಿದ್ಮೇಲೆ ನನಗನ್ಸಿದ್ದು, ಇನ್ ಫ್ಯೂಚರ್ ಅಂದರೆ ಆಫ್ಟರ್ 2035 ನಂತರದಲ್ಲಿ ಒಂದು ಮಾನಸಿಕವಾದಂತಹ ಸಾಂಕ್ರಾಮಿಕ ರೋಗ ಬರಬಹುದು. ಅಂದರೆ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ಕೇ ಇದಾಗ್ಬಿಡ್ಬೋದು. ಯಾಕಂದರೆ ನಾವಿವತ್ತು ಏನು ನೋಡ್ತಾ ಇದ್ದೀವಿ, ಎಲ್ಲ ಜನರೇಟೆಡ್ ವೀಡಿಯೋಸ್ ನಮಗೆ ಸಿಗ್ತಾ ಇದೆ. ಆಮೇಲೆ ತುಂಬ ಜನ ಸ್ಕ್ರೀನ್ ಟೈಮ್ ಸಿಕ್ಕಾಪಟ್ಟೆ ಇದೆ ಎಲ್ರದ್ದು. ನಿನಗೆ ಬೋರ್ ಆಯಿತಾ, ಬೇರೆಯವ್ರ ಜೊತೆ ಮಾತಾಡೋದಕ್ಕಿಂತ ಹೆಚ್ಚು ಮೊಬೈಲಲ್ಲಿ ಏನೋ ಸ್ಕ್ರೋಲ್ ಮಾಡೋಣ ಅನ್ನೋಂಥ ಒಂದು ಮನಸ್ಥಿತಿನ ಬೆಳೆಸ್ಕೊಳ್ತಾ ಇದ್ದೀವಿ. ಸೊ ಒಂದು ಸಾಮಾನ್ಯ ಜನರ ದೃಷ್ಟಿಯಿಂದ ಮೆಂಟಲ್ ಹೆಲ್ತನ್ನು ಹೇಗೆ ಕಾಯ್ದುಕೊಳ್ಬೇಕು, ಇವುಗಳಿಂದೆಲ್ಲ ಆಚೆಗೆ, ಅಂದರೆ ಫೋನು, AI ವಿಡಿಯೋಸ್, ಅವುಗಳಿಂದೆಲ್ಲ ಆಚೆಗೆ. ಹಾಗೆ UPSC ಆಸ್ಪಿರೆಂಟ್ಸ್ಗಳ ಮೆಂಟಲ್ ಹೆಲ್ತ್ ಕೂಡ ಇವತ್ತು ಸಿಕ್ಕಾಪಟ್ಟೆ ಮುಖ್ಯವಾಗಿರುವಂಥ ವಿಚಾರ. ಯಾಕಂದರೆ ಇವಾಗ ಯಾರಿಗೋ ಏನೋ ಡಿಪ್ರೆಸ್ಡ್ ಅಂತ ಅನ್ನಿಸ್ತು, ಡಿಪ್ರೆಷನ್ ಬಂತು, ಅಥವಾ ಇನ್ನೇನೋ ತುಂಬ ಸೋತು ಹೋಗಿದ್ದೀವಿ ಅಂತ ಅನ್ನಿಸ್ತು. ಕೆಲವರಿಗೆ ಕೌನ್ಸಿಲಿಂಗ್ ಹೋಗಬೇಕು ಅನ್ನೋಂಥ ಧೈರ್ಯ ಕೂಡ ಬರೋದಿಲ್ಲ. ಈ ಎರಡು ನೆಲೆಯಲ್ಲಿ ನೀವು ಮಾತಾಡೋದಾದರೆ ಸರ್? ನಾನು ಮನೆಗೆ ಹೋದ ತಕ್ಷಣ ಮೊಬೈಲ್ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಬಿಡ್ತೀನಿ. ಅದು ಯಾರಾದರೂ ಫೋನ್ ಮಾಡಲಿ, ನಾನು ಬೆಳಗ್ಗೆನೇ ವಾಪಸ್ ಮಾಡೋದು. ಮಕ್ಕಳ ಜೊತೆ ಆಟ ಆಡಬೇಕು. ನಾವು ಮಕ್ಕಳ ಜೊತೆ ಇದ್ದಾಗ ಮೊಬೈಲ್ ನೋಡ್ತಾ ಕೂತ್ರೆ
ಆ ಒಂದು ಪ್ರೆಷಿಯಸ್ ಮೊಮೆಂಟ್ ಫಾರ್ ಎವರ್ ಲಾಸ್ಟ್ ಆಗ್ತಾ ಹೋಗುತ್ತೆ. ನೀವು ಹೇಳೋ ನಿಜ ಅದು. ಯಾಕೆ ಅಂತಂದರೆ ಈ ಮಾನಸಿಕ ಕಾಯಿಲೆ ಅನ್ನೋದು ಈ ಫೋಮೋ ಅಂತ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಂದು, ಹೈಲಿ ಕಾಂಪಿಟೇಟಿವ್ ವರ್ಲ್ಡ್, ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ನು. ನಾನು ಇದನ್ನು ಮಾಡಲಿಲ್ಲ ಅಂದರೆ ನಾನು ಮಿಸ್ ಮಾಡ್ಕೊತೀನಿ ಅನ್ನೋ ಒಂದು, ಕಳ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ಭಾವನೆ ಸೃಷ್ಟಿ ಮಾಡಿ ಅಲ್ಲಿ ಮೆಂಟಲ್ ನಮಗೆ ನಾವೇ ಹರಾಸ್ ಮಾಡ್ಕೊಂಡಂಗೆ. ಆಮೇಲೆ ಟೂ ಮಚ್ ಅಟ್ಯಾಚ್ಮೆಂಟ್ ವಿತ್ ಎ ಗೋಲ್. ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ಒಂದು ಗೋಲ್ ಇರ್ಬೋದು, ಅಟ್ಯಾಚ್ಮೆಂಟ್ ಇರ್ತದೆ. ಅಟ್ಯಾಚ್ಮೆಂಟಿಂದನೂ ಮೆಂಟಲ್ ಹೆಲ್ತ್ ಇಶ್ಯೂ ಆಗುತ್ತೆ. ಆಮೇಲೆ ನಮ್ಮ ಸುತ್ತಮುತ್ತ ನಮ್ಮನ್ನು ಅರ್ಥ ಮಾಡ್ಕೊಳ್ಳದೇ ಇರೋವಂಥವ್ರು ಜಾಸ್ತಿ ಇರ್ತಾರೆ. ನಮ್ಮ ಆಕಾಂಕ್ಷೆ ಇರ್ಬೋದು, ನಾವು ನಮ್ಮ ಮಾನಸಿಕ ತೊಳಲಾಟ ಇರ್ಬೋದು, ಏನೇನು ಆಗ್ತಾಯಿದೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳದೇ ಇರೋವಂಥವ್ರು, ಸಂವೇದನಾಶೀಲತೆ ಇಲ್ಲದೆ ಇರೋಂಥ ಅಧಿಕಾರಿ ವರ್ಗ, ರಾಜಕಾರಣ, ವ್ಯಕ್ತಿಗಳು, ಸಿಸ್ಟಮ್ಸು, ಅವು ಸುತ್ತಮುತ್ತ ಇರೋದ್ರಿಂದ ಇದು ಭಾಳ ಹೆಚ್ಚಾಗ್ತಾ ಹೋಗ್ತದೆ. ಇಂಡಿವಿಜುವಲಿಸಮ್ ನಮ್ಮ ದೇಶದಲ್ಲಿ ಬೆಳೀತಾ ಇದೆ. ಸೆಲ್ಫ್ ಸೆಂಟರ್ಡ್ ಅಂತ, ನಾನು ಕಂಫರ್ಟ್ ಎಲ್ಲ ಇದೆ, ಎಲ್ಲ ಟೆಕ್ನಾಲಜಿ ಎಲ್ಲ ಇದೆ, ಇಲ್ಲೇ ಸಿಗುತ್ತೆ ಅನ್ನೋದು. ಸೊ ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ಒಳ್ಳೊಳ್ಳೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದು, ಕಲೆ, ಸಾಹಿತ್ಯ, ಸಂಸ್ಕೃತಿ, ಒಂದು ಅಭಿರುಚಿ ಬೆಳೆಸ್ಕೊಳ್ಳೋದು, ಅಪ್ರಿಷಿಯೇಟ್ ಮಾಡೋದು, ಹೊರ ಪ್ರಪಂಚಕ್ಕೆ ಹೋಗಿ ಸುತ್ತಾಡೋದು, ಟ್ರಾವೆಲ್ ಮಾಡೋದು, ಐ ಥಿಂಕ್, ಮತ್ತು ನಿಜವಾದ ವ್ಯಕ್ತಿಗಳ ಜೊತೆ ಬಂದು ಸಂಭಾಷಣೆ ಮಾಡೋದು, ಸಂವಾದ ಮಾಡೋದು, ಡಿಸ್ಕಸ್ ಮಾಡೋದು, ಡಿಬೇಟ್, ಇವೆಲ್ಲ ಮಾಡ್ತಾ ಇದ್ದರೆ ಐ ಥಿಂಕ್ ಅದು ಅಡ್ರೆಸ್ ಆಗುತ್ತೆ. ಸೊ ಇಟ್ ಈಸ್ ಎ ಅಡ್ರೆಸ್ಸಬಲ್ ಇಶ್ಯೂ ಅದು ಆ್ಯಕ್ಚುಲಿ. ಬಟ್ ನಮ್ಮ ಸ್ಕೂಲ್ ಸಿಸ್ಟಮ್ ಹೆಂಗಿದೆ ಅಂದರೆ 10th ಬಂದ ತಕ್ಷಣವೇ ಪರ್ಸಂಟೇಜು, 11th 12th ಬಂದ ತಕ್ಷಣ ನೀಟು, JEE, ಕಾಂಪಿಟೇಟಿವ್ ಎಕ್ಸಾಮ್ಸು, 12th ಆದ ತಕ್ಷಣ, ಡಿಗ್ರಿ ಆದ ತಕ್ಷಣ ಎಂಪ್ಲಾಯ್ಮೆಂಟ್ ಬೇಕು ನನಗೆ, ಈ ರೀತಿ ಒಂದು ಕಾನ್ಸ್ಟೆಂಟಾಗಿ ಇವರು ಪುಟ್ ಅಂಡರ್ ಪ್ರೆಷರ್ ಅಂತ. ಅಲ್ಲಿಂದ ಫ್ರೀಡಮ್ ಸಿಗಬೇಕು ಇವರಿಗೆ. ಏನಾಗಬೇಕಂತ ಬಯಸಿದ್ರೆ ನೀವು ಆಗಿ ಅನ್ನೋ ಒಂದು ಧೈರ್ಯ ಕೊಡುವಂಥದ್ದು, ಸ್ವಾತಂತ್ರ್ಯ ಕೊಡುವಂಥದ್ದು. ಸೊ ಆ ಒಂದು ವ್ಯವಸ್ಥೆ ಸೃಷ್ಟಿ ಆಗಬೇಕು ಇವತ್ತಿಗೆ. ಇದನ್ನು ಮಾಡ್ಬೋದು ಆ್ಯಕ್ಚುಲಿ. ನಮ್ಮ ನವೋದಯ ಸ್ಕೂಲ್ ಹಂಗಿತ್ತು. ನಮ್ಗೆ ಯಾವತ್ತೂ ಹೇಳಲಿಲ್ಲ ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಯಾರೂ ಪ್ರೆಷರ್ ಹಾಕಲಿಲ್ಲ. ನಮ್ಮ ಇಷ್ಟ. CIT ಅಪ್ಲೈ ಮಾಡ್ಬೋದಿತ್ತು, ಮಾಡ್ದೇ ಇರ್ಬೋದಾಗಿತ್ತು. ನಾವು ಡಿಗ್ರಿ ಆದಮೇಲೆ ಏನಾದರೂ ಮಾಡಿ ಅಂತಂದು ಯಾವತ್ತೂ ಇಂಥದ್ದೇ ಮಾಡು ಅಂತ ನಮ್ಗೆ ಹೇಳಲಿಲ್ಲ ಅಲ್ಲಿ. ಸೊ ಐ ಥಿಂಕ್ AI ಈಗ ಬಂದ್ಬಿಟ್ಟು ಅದನ್ನು ಆಕ್ಸಲರೇಟ್ ಮಾಡ್ತಾ ಇದೆ, ರೈಟ್? ಸೊ ಇದರಿಂದ ಎಸ್ಕೇಪ್ ಆಗಬೇಕು ಅಂತಂದರೆ ಈ ರೀತಿ ಕಾನ್ವರ್ಸೇಷನ್, ಪಾಡ್ಕಾಸ್ಟ್ಗಳು ಮುಖ್ಯ ಆಗುತ್ತೆ. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೊ ನಾನು ಕರ್ನಾಟಕ ತುಂಬ ಸುತ್ತಾಡಿ ಕಾಲೇಜ್ಗಳು, ಸ್ಕೂಲ್ಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಇನ್ ಜನರಲ್ ಐ ಆಮ್ ಆಸ್ಕಿಂಗ್ ಎವ್ರಿ ಒನ್, ಬಿ ಹೂ ಯು ಆರ್, ಫ್ರೀ ಯುವರ್ ಸೆಲ್ಫ್, ಆಯಿತಾ? ಬಿ ಆ್ಯಂಬಿಷಿಯಸ್. ಪ್ರಧಾನಮಂತ್ರಿ ಆಗೋದಕ್ಕೂ ಕನ್ಸ್ಕೊಂಡು, ಆಯಿತಾ? ನೀವು ದೊಡ್ಡ ದೊಡ್ಡ ಸಾಹಿತ್ಯ ಆಗೋದಕ್ಕೆ ಕನ್ಸ್ಕೊಂಡು. ನೋಬೆಲ್ ಪ್ರೈಸ್ ಬಗ್ಗೆ ಮಾತಾಡ್ತೀನಿ ಸಾಹಿತ್ಯದಲ್ಲಿ. ಆಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿನಲ್ಲಿ ಯಾರಿಗೆ ನೋಬೆಲ್ ಪ್ರೈಸ್ ಸಿಕ್ತು, ಯಾಕೆ ಸಿಕ್ತು ಅನ್ನೋದು ಭಾಳ ಸರಳೀಕರಣಗೊಳಿಸ್ಬಿಟ್ಟು ತಿಳಿಸಿ ಹೇಳ್ತಾ ಇದ್ದೀನಿ. ಪೇರೆಂಟ್ಸ್ಗಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳನ್ನ ದೂರಿಗೆ ಕಳಿಸಿ ಅಂತೀನಿ. ಹಳ್ಳಿ ಮಕ್ಕಳಿಗೆ ಹೋಗ್ಬಿಟ್ಟು ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಲೇಡಿ ಶ್ರೀರಾಮ್ ಕಾಲೇಜ್ ಇದೆ, 99% ಬಂದಿದೆಯಲ್ಲ, ಅಡ್ಮಿಷನ್ ಸಿಗುತ್ತೆ, ಅಲ್ಲಿ ಕಳಿಸಿ ಅಂತ ಹೇಳ್ತೀನಿ. ಧೈರ್ಯ ತುಂಬ್ತಾ ಇದ್ದೀನಿ. ಸೊ ಐ ಥಿಂಕ್ ಒಬ್ಬರ ಮಾಡಿದರೆ ಆಗಲ್ಲ ಅದನ್ನು. ಈ ಥರ ಸಾವಿರಾರು ಜನ ಎಲ್ಲ ಕಡೆ ಪ್ರವಾಸ ಮಾಡಿ ತಳಮಟ್ಟದಲ್ಲಿ, ಗ್ರಾಸ್ ರೂಟ್ ಲೆವೆಲಲ್ಲಿ ಈ ರೀತಿ ಅವೇರ್ನೆಸ್ ಮೂಡಿಸಿದಾಗ ಐ ಥಿಂಕ್ ಈ ಇಶ್ಯೂನು ನಾವು ಅಡ್ರೆಸ್ ಮಾಡ್ಬೋದು. ಇನ್ಸೈಟ್ಸ್ IAS ಅಲ್ಲಿ ವಿದ್ಯಾರ್ಥಿಗಳ ಒಂದು ಈ ಇಶ್ಯೂಗೆ ನೀವೇನಾದರೂ ಇನಿಷಿಯೇಟಿವ್ ತಗೊಂಡಿದ್ದೀರಾ? ನಮ್ಮಲ್ಲಿ ಪರ್ಮನೆಂಟ್ ಏನಂತೀರಿ ಮೆಂಟಲ್ ಕೋಚ್ ಅಂತಂದು ಸೊ ಇದ್ದರು, ಈಗಲೂ ಇದ್ದಾರೆ. ಸೊ ಅದು ನಾನು 2016ನಲ್ಲೇ ನಾನು ಶುರು ಮಾಡಿದ್ದು. ಬಟ್ ಅವ್ರ ರಿಕ್ವೈರ್ಮೆಂಟ್ ಇರಬಾರ್ದು ಅನ್ನೋದು ನಂದು. ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀವಿ, ನಾನು ಮಾಡಲ್ಲ. ಬಟ್ ಐ ಬಿಲೀವ್ ಇನ್ ಮೆಡಿಟೇಷನ್, ಹೆಲ್ಪ್ ಆಗುತ್ತೆ. ನಂದೇನಂದ್ರೆ ಕಾಯಕವೇ ಕೈಲಾಸ. ಎವ್ರಿ ಮಿನಿಟ್ ಅದರಲ್ಲಿ ಇಮ್ಮರ್ಸಿವ್ ಆಗಿದ್ದರೆ ದಟ್ ಈಸ್ ಮೆಡಿಟೇಷನ್ ಅಂತ ನಾನು ಪರ್ಸ್ನಲ್ ನಂಬಿರೋದು. ಬಟ್ ಐ ಬಿಲೀವ್ ಇನ್ ದಿ ಪವರ್ ಆಫ್ ಮೆಡಿಟೇಷನ್. ದಟ್ಸ್ ಅ ವಂಡರ್ಫುಲ್ ಟೂಲ್. ಸೊ ಈಶಾ ಯೋಗದವ್ರು ಬರ್ತಾರೆ, ಆರ್ಟ್ ಆಫ್ ಲಿವಿಂಗ್ ಅವ್ರು ಬರ್ತಾರೆ, ಅವ್ರ ಹತ್ರ ಮಾಡಿಸ್ತೀನಿ, ಸೆಷನ್ ಮಾಡಿಸ್ತೀನಿ. ಸೊ ಈ ರೀತಿ ಎನ್ಕರೇಜ್ ಮಾಡ್ತಾ ಇರ್ತೀವಿ ನಿರಂತರವಾಗಿ. ಬಟ್ ಬಹುಮುಖ್ಯವಾಗಿ ಕಾನ್ವರ್ಸೇಷನ್. ಐ ಬಿಲೀವ್ ಇನ್ ದಿ ಪವರ್ ಆಫ್ ಕಾನ್ವರ್ಸೇಷನ್. ಬಂದು ಮಾತಾಡಿ, ಶೇರ್ ಮಾಡಿ, ಒಬ್ಬರೇ ಸಫರ್ ಆಗಬೇಡಿ ಅಂತ. ಸರ್, ನನ್ನ PhD ಗೈಡು ಒಂದು ಮಾತು ಹೇಳೋರು ನನಗೆ, ತಮಾಷೆ ಮಾಡೋರು ಯಾವಾಗ್ಲೂ ಯಾರನ್ನಾದ್ರೂ ನೋಡಿ ನವಿಲ್ ನೋಡಿ ಕೆಂಬೂತ ಮೈ ಪರ್ಚ್ಕೊಂತಂತೆ ಅಂತ ಹೇಳ್ಬಿಟ್ಟು. ಅಂದರೆ ಯಾವಾಗಲೂ ನಮಗೆ ನಾವಾಗಿದ್ದಾಗ ನಾವು ಆರಾಮಾಗಿರ್ತೀವಿ ಅನಿಸುತ್ತೆ. ನಾವು ಇನ್ಯಾರೋ ಆಗಕ್ಕೆ ಹೋದಾಗ ಸಾಕಷ್ಟು ಈ ಥರದ ಇಶ್ಯೂಸ್ ನಮ್ಮೊಳಗೆ ಕ್ರಿಯೇಟ್ ಆಗುತ್ತೆ ಅಂತ ಅನಿಸುತ್ತೆ. ಸರ್, ರಾಜಕಾರಣಿಯಾಗಿ ನೋಡೋದಾದರೆ ನಿಮ್ಮನ್ನು, ನೀವು ದಾವಣಗೆರೆಯಲ್ಲಿ ಎಲೆಕ್ಷನಿಗೆ ನಿಂತಿದ್ರಿ, ಸೋತ್ರಿ. ಆರ್ ಯು ಸ್ಟಿಲ್ ವೆರಿ ಸೀರಿಯಸ್ ಅಬೌಟ್ ಪಾಲಿಟಿಕ್ಸ್? ನಾನು ಗಟ್ಟಿಯಾಗಿ ಹೆಜ್ಜೆ ಊರಿದ್ದೀನಿ ಪಾಲಿಟಿಕ್ಸಲ್ಲಿ, ನಾನು ಅಲ್ಲೇ ಇರ್ತೀನಿ, ಅಲ್ಲೇ ನಾನು ಸಾಧನೆ ಮಾಡ್ತೀನಿ ಅಂತ ತುಂಬ ದೃಢವಾಗಿ ಈಗಲೂ ನಿಮ್ಮ ಮನಸ್ಸಲ್ಲಿದೆಯಾ ಸರ್? ಈಗ ಇನ್ನೊಬ್ಬರಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಅಂತ
ಕನಸು ತುಂಬೋನು ಹ್ಮ್ ನನಗೂ ಆ ಒಂದು ಆಕಾಂಕ್ಷೆ ಇದೆ, ಮಹತ್ವಾಕಾಂಕ್ಷೆ. ಹ್ಮ್ ಒಂದೊಂದು ದಿನ ಆಗಬೇಕು ಅಂತಂದು. ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅದು ಹ್ಮ್ ಆಗುತ್ತೆ, ಹಾಗೆ ಆಗುತ್ತೆ ಅಂತ ದೃಢ ನಂಬಿಕೆ ಅಂತೂ ಇಟ್ಕೊಂಡು ಮುಂದುವರಿತಿರೋದು. ಹ್ಮ್ ಅಲ್ಲಿಗೆ ಹೋಗ್ಬೇಕಂದ್ರೆ ರಾಜಕಾರಣ ಈಸ್ ದಿ ರೂಟ್. ಬೇರೆ ಯಾವ ದಾರಿನೂ ಇಲ್ಲ ಅಲ್ಲಿ. ಸೊ ರಾಜಕಾರಣನ ಬಹಳ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಹ್ಮ್ ಪ್ರೈಮ್ ಮಿನಿಸ್ಟರ್ ಆಗಬೇಕನ್ನೋದು ಯಾವುದೇ ಪ್ರತಿಷ್ಠೆ ಸ್ವಪ್ರತಿಷ್ಠೆ ಅಲ್ಲ ಇದು. ಈಗ ಕೇಳುಗರಿಗೆ ಬಹಳ ದೊಡ್ಡ ಮಾತು ಅಂತ ಅನ್ನಿಸ್ಬೋದು. ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್. ಹೌದು. ಅತ್ಯಂತ ಗಣ್ಯ ವ್ಯಕ್ತಿಗಳು ಅತ್ಯಂತ ಸಾಮಾನ್ಯ ಬದುಕನ್ನು ಬದುಕಿ ಮೇಲೆ ಬಂದಿರೋಂಥದ್ದು. ಹ್ಮ್ ಕೆಲವರಿಗೆ 30 ವರ್ಷ ಹಿಡಿಯುತ್ತೆ, 20 ವರ್ಷ, 40 ವರ್ಷ ಹಿಡಿಬೋದು. ಹ್ಮ್ ಸೊ ಬಹಳ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಹ್ಮ್ ಇಡೀ ರಾಜ್ಯ ತುಂಬ ಓಡಾಡಿ ಸಂಘಟನೆ ಮಾಡ್ತಾ ಇದ್ದೀನಿ. ಹ್ಮ್ ಆ್ಯಂಡ್ ನನ್ನ ಉದ್ದೇಶ ಏನು ಅಂತಂದರೆ, ಪ್ರತಿ ಹಳ್ಳಿನಲ್ಲಿ, ಪ್ರತಿ ತಾಲೂಕು, ಪ್ರತಿ ಜಿಲ್ಲೆನಲ್ಲಿ ಹೊಸ ಲೀಡ್ರುಗಳು ಬೆಳಿಬೇಕು ಅಂತ. ಡಿಸೆಂಟ್ರಲೈಸ್ ಏನಿದೆಯಲ್ಲ, ವಿಕೇಂದ್ರೀಕರಣ, ಅದರಲ್ಲಿ ಭಾಳ ಆಳವಾಗಿ ನಂಬಿರುವಂಥದ್ದು ನಾನು. ಅದು ಅಧಿಕಾರದಲ್ಲಿ ಡಿಸೆಂಟ್ರಲೈಸೇಷನ್ ಆಗಬೇಕು, ಅವಕಾಶಗಳಲ್ಲಾಗಬೇಕು, ನಾಯಕತ್ವದಲ್ಲಿ ಡಿಸೆಂಟ್ರಲೈಸ್ ಆಗಬೇಕು. ಇವೆಲ್ಲ ಆದಾಗ ಮಾತ್ರ ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಅಂತ ಬಹಳ ಆಳವಾಗಿ ನಂಬಿರುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಭಾಳ ಆಳವಾಗಿ ನಂಬಿಕೆ ಇರುವಂಥವ್ನು. ಸೊ ಹಾಗಾಗಿ ಇವೆಲ್ಲ ಈಡೇರಬೇಕು ಅಂತಂದರೆ ನಾನು ರಾಜಕಾರಣನ ಅತ್ಯಂತ ಸೀರಿಯಸ್ ಆಗಿ ತಗೊಳ್ಳೇಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ UPSC ಮಕ್ಕಳಿಗೆ ಗೈಡ್ ಮಾಡೋದು ಕೂಡ ವೆರಿ ಸೀರಿಯಸ್ ಅಫೇರ್. ಅದು ನನಗೆ ಅದು ಇನ್ನೊಂದು ಬೇರು ಅದು. ಆಮೇಲೆ ಅದರಿಂದ ಕಲಿಯೋದು ಸಾಕಷ್ಟು ಇರ್ತದೆ. ನಾನು ಕಾನ್ಸ್ಟೆಂಟಾಗಿ ಅಪ್ಡೇಟ್ ಆಗಬೇಕು. ನಾನು ಡೈಲಿ ನ್ಯೂಯಾರ್ಕ್ ಟೈಮ್ಸ್ ಓದ್ತೀನಿ, ಎಕನಾಮಿಸ್ಟ್ ಮ್ಯಾಗಝಿನ್ ವೀಕ್ಲಿ ಓದ್ತೀನಿ, ದ ಹಿಂದೂ ಓದ್ತೀನಿ, ಪ್ರಜಾವಾಣಿ ಓದ್ತೀನಿ, ಮ್ಯಾಗಝಿನ್ಸ್ ಓದ್ತೀನಿ. ಅವನ್ನೆಲ್ಲ ಬಂದು ಮಕ್ಕಳ ಹತ್ರ ಶೇರ್ ಮಾಡ್ಕೋಬೇಕು. ಅವರಿಗೂ ಕೂಡ ಕೆಲವೊಂದು ಹೊಸ ವಿಚಾರ ಹೇಳಬೇಕು. ಕಾನ್ಸ್ಟೆಂಟಾಗಿ ಅಪ್ಡೇಟ್ ಆಗಬೇಕು. ಹಲವಾರು ಸಾಹಿತ್ಯದ ಪುಸ್ತಕ ಕಾರಲ್ಲಿ ನನಗೆ ಸಾಕಷ್ಟು ಸಮಯ ಸಿಗುತ್ತೆ. ಇಲ್ಲಿಂದ ಬೀದರ್ ಹೋದ್ರೂ ಕಾರಲ್ಲೇ ಹೋಗ್ತೀನಿ, ಬಿಜಾಪುರ ಹೋದ್ರೂ ಕಾರಲ್ಲೇ ಹೋಗ್ತೀನಿ. 4-5 ಗಂಟೆ ಟ್ರಾವೆಲ್ ಮಾಡ್ಬೇಕಾದ್ರೆ ಬುಕ್ ಸಿಗುತ್ತೆ. ಸೊ ಎರಡೂ ಪರ್ಫೆಕ್ಟ್ ಕಾಂಪ್ಲಿಮೆಂಟ್ರಿ ಇದೆ. ನನ್ನ ಒಂದು ಫೀಲ್ಡು ಅಧಿಕಾರಿ ವರ್ಗ ಸೃಷ್ಟಿ ಮಾಡೋದು, ಈ ಕಡೆ ರಾಜಕಾರಣದಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ನಾನೂ ಬೆಳಿಬೇಕು, ಇನ್ನೊಬ್ಬರನ್ನ ಬೆಳೆಸಬೇಕು, ಅಭಿವೃದ್ಧಿ ತರಬೇಕು ಅನ್ನೋದು ಪರ್ಫೆಕ್ಟ್ ಕಾಂಪ್ಲಿಮೆಂಟ್ರಿ ಆಗಿ ಹೋಗ್ತಾ ಇದೆ. ಹಂಗಾಗಿ ಎಲ್ಲೂ ಸಂಘರ್ಷ ಇಲ್ಲ. ಎಂಜಾಯ್ ಮಾಡ್ಕೊಂಡು ಎರಡೂ ಇವತ್ತು ರಾಜಕಾರಣದಲ್ಲಿ ಬೆಸಿತಾ ಇದ್ದಾವೆ. ಹಂಗಾಗಿ ಚೆನ್ನಾಗಿ ನಡೀತಾ ಇದೆ. ಮುಂದೊಂದು ದಿನ ಜನಗಳು, ಯಾಕಂದ್ರೆ ರಾಜಕಾರಣ ಅಂದರೆ ಜನಗಳು ವಿಶ್ವಾಸ ಗಳಿಸೋದು, ಈತ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾನೆ ಅಂತಂದು ಆ ವಿಶ್ವಾಸ ಗಳಿಸೋ ನಂಬಿಕೆ ನನಗಿದೆ. ಗಳಿಸಿ ಜನಗಳ ಆಶೀರ್ವಾದದಿಂದ ಒಂದು ಒಳ್ಳೆಯ ಸ್ಥಾನಮಾನ ತಗೊಂಡು ಆ ಸ್ಥಾನಮಾನಕ್ಕೆ ಗೌರವ ತರೋ ರೀತಿಯಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡುವಂಥ ವ್ಯಕ್ತಿತ್ವನೂ ಕೂಡ ಬೆಳೆಸ್ಕೊತಾ ಇದ್ದೀನಿ. ಸೊ ಮುಂದಿನ ದಿನದಲ್ಲಿ ನೋಡೋಣ ಏನಾಗುತ್ತೆ ಅಂತ. ಎಲ್ರಿಗೂ ಹೊರಗಿನಿಂದ ಒಂದು ಭಾವನೆ ಇದೆ, ರಾಜಕಾರಣ ಅಂದ ತಕ್ಷಣ ಬರೀ ಜನರು ವಿಶ್ವಾಸ ಗಳಿಸೋದು ಮಾತ್ರ ಅಲ್ಲ, ಹಣ ಕೂಡ ಅದರಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ. ಇಷ್ಟು ವರ್ಷಗಳ ನಿಮ್ಮ ರಾಜಕಾರಣದ ಅನುಭವದಲ್ಲಿ ಹಣದ ಪಾತ್ರ ಏನು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇಲ್ಲಿ ಎಲ್ಲರೂ ನನಗೆ ಹೇಳೋದು ಇದನ್ನೇ, ದುಡ್ಡು ಇರಬೇಕು, ಸಾಕಷ್ಟು ದುಡ್ಡು ಇರಬೇಕು ಅಂತ. ನಾನು ಚುನಾವಣೆ ಮುಗಿದು ಆದಾಗಿಂದ 1 ವರ್ಷ ರಾಜ್ಯ ತುಂಬ ಓಡಾಡಿದ್ದೀನಿ. ಡೀಸೆಲ್ ಖರ್ಚು ಬಿಟ್ರೆ, ನಮ್ಮ ಜೊತೆ ಓಡಾಡೋ ಹುಡುಗರದ್ದು ಊಟದ ಖರ್ಚು ಬಿಟ್ರೆ ಎಲ್ಲೂ ದುಡ್ಡು ಖರ್ಚು ಆಗ್ತಾ ಇಲ್ಲ. ಒಳ್ಳೆ ಡೆವಲಪ್ಮೆಂಟೇ ಆಗ್ತಾ ಇದೆ, ಬೆಳೀತಾ ಇದ್ದೀವಿ. ಆಮೇಲೆ ಚುನಾವಣಾ ಟೈಮಲ್ಲೂ ಅಷ್ಟೇ, ದಾವಣಗೆರೆಯಲ್ಲಿ ನಾವೇನು ದುಡ್ಡು ಹಂಚದಂಗೆ 43,000 ಓಟ್ ಬಂತು ನನಗೆ. ಒಬ್ಬ MLA ಗೆಲ್ಲೋವಷ್ಟು ಓಟ್ಸ್ ನನಗೆ ಬಂತು. ಅದು 8 ತಿಂಗಳಲ್ಲಿ ಮಾಡಿದ ಕೆಲಸಕ್ಕೆ. ವ್ಯಕ್ತಿ ಒಳ್ಳೆಯವನಾಗಿದ್ದು ಜನಗಳ ಜೊತೆ ಕಾನ್ಸ್ಟೆಂಟ್ ಸಂಪರ್ಕ ಇಟ್ಕೊಂಡು ಅವ್ರ ವಿಶ್ವಾಸ ಗಳಿಸಿ ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತಂದರೆ ದುಡ್ಡು ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಎಲೆಕ್ಷನ್ನಲ್ಲಿ. ಸೊ ಆ ರೀತಿ ಪಾಲಿಟಿಕ್ಸ್ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಈಗ ಇಂಪಾರ್ಟೆಂಟ್ ಇದೆ ಅದು ಮಾಡಿಬಿಟ್ಟಿದ್ದಾರೆ, ಅದನ್ನು ವ್ಯವಸ್ಥೆ ಹಾಳು ಮಾಡಿಬಿಟ್ಟಿದ್ದಾರೆ. ಇವಾಗ ನಮ್ಮ ಕರ್ನಾಟಕದಲ್ಲ ಸಂಸ್ಕೃತಿ ಇರಲಿಲ್ಲ. ಮುಂಚೆ ಮಂಡಕ್ಕಿ ಕೊಟ್ಟು ಅಥವಾ ಏನೋ ಒಂದು ಒಳ್ಳೆ ಊಟ ಹಾಕಿಸಿ ಎಲೆಕ್ಷನ್ ಮಾಡ್ತಾಯಿದ್ರು ಹಿಂದಿನ ದಿನ ರಾತ್ರಿ. ಅದು ವಿಶ್ವಾಸಕ್ಕದು. ನಿಮಗೆಲ್ಲ ದುಡ್ದಿದ್ದೀವಿ ನಾವು ಕಾರ್ಯಕರ್ತರು, ಸೊ ನಮ್ಗೆ ಹಿಂದಿನ ದಿನ ರಾತ್ರಿ ನಮಗೆ ಊಟ ಹಾಕಿ ಅನ್ನೋ ಆ ವ್ಯವಸ್ಥೆ ಇತ್ತು. ಇವಾಗ ಏನಾಗಿದೆ, ಅದು ಮನೆಗೆ ವ್ಯಕ್ತಿಗೆ ದುಡ್ಡು ಹಂಚೋ ವ್ಯವಸ್ಥೆಯಾಗಿ ಮಾರ್ಪಾಡಾಗಿದೆ ಅದು. ಸೊ ಅದು ಬದಲಾಗಬೇಕು ಅಂತಂದರೆ ಒಳ್ಳೆ ವ್ಯಕ್ತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕಾರಣಕ್ಕೆ ಬರಬೇಕು. ನಾಗರಿಕ ಸೇವೆ ಮತ್ತು ರಾಜಕಾರಣ ಎರಡೂ ಸಹ ಒಂದು ದೇಶದ ಬೆನ್ನೆಲುಬು ಅಂತಾನೆ ಹೇಳಬಹುದು. ಯಾಕಂದರೆ ಜನರ ಬದುಕಿನಲ್ಲಿ ಮತ್ತು ವ್ಯವಸ್ಥೆಯಲ್ಲಿ, ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ತರೋದಕ್ಕೆ ಬಹಳ ದೊಡ್ಡ ಒಂದು ವೇದಿಕೆಯನ್ನು ಸಿದ್ಧಗೊಳಿಸ್ಕೊಡುತ್ತೆ ಈ ಎರಡೂ ವಲಯಗಳು. ಒಬ್ಬ ಮಾರ್ಗದರ್ಶಕನಾಗಿ ತುಂಬ ನಿರಂತರವಾಗಿ ಅಪ್ಡೇಟ್ ಆಗ್ತಾ ಇರುವಂಥದ್ದು, ಜಗತ್ತಿನ ವಿದ್ಯಮಾನಗಳನ್ನು ತಿಳ್ಕೊಳ್ಳೋವಂಥದ್ದು, ನಮ್ಮ ಸುತ್ತಮುತ್ತಲಿನ ವಿದ್ಯಮಾನಗಳನ್ನು ತಿಳ್ಕೊಳ್ಳೋವಂಥದ್ದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ಮಾಡ್ತಾನೆ ಇರ್ತೀರಾ. ಆದರೆ ರಾಜಕಾರಣಿಗಳಾಗಿ ನೀವು ಮತ್ತು ನಿಮ್ಮ ಜೊತೆಗೆ ಈಗ ಯಾರ್ಯಾರು ರಾಜಕಾರಣದಲ್ಲಿ ಬೆಳೀತಾ ಇದ್ದಾರೆ,
ಎಲ್ಲರೂ ಸಹ ನಿರಂತರವಾಗಿ ಆ ಒಂದು ವಿದ್ಯಮಾನಗಳ ಜೊತೆಗೆ ಟಚ್ಚಲ್ಲಿ ಇರೋದಿಲ್ಲ. ಆ, ರಾಜಕಾರಣಿಯಾಗಿ ಈ ರೀತಿಯ ವಿದ್ಯಮಾನಗಳ ಒಂದು ಸಂಪರ್ಕದಲ್ಲಿ ಇರುವಂಥದ್ದು, ತಿಳಿದುಕೊಳ್ಳುವಂಥದ್ದು ಎಷ್ಟು ಮುಖ್ಯ ಸರ್? ದಟ್ ಡಿಪೆಂಡ್ಸ್ ಆನ್ ಆಂಬಿಷನ್. ಭಾಳ ಮುಖ್ಯ ಅದು. ಯಾಕಂತಂದರೆ ಇವತ್ತು ರೈತರ ಸಮಸ್ಯೆ ಇರ್ಬೋದು, ಅಥವಾ ಯುವತಿಯರ ಸಮಸ್ಯೆಗಳು ಇರ್ಬೋದು, ಮಹಿಳೆಯರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇರ್ಬೋದು. ನಾವು ಪ್ರಪಂಚದ ಸುತ್ತ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಅಥವಾ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಇನ್ಸ್ಟಿಟ್ಯೂಷನ್ಸ್ಗೆ ಸಂಬಂಧಪಟ್ಟಿದ್ದು ಅಡ್ವಾನ್ಸ್ಡ್ ನಾಲೆಜ್, ಮತ್ತು ಇವಾಗ ಈ ಕ್ಷಣ ಏನಾಗ್ತಾಯಿದೆ ಅನ್ನೋ ನಾಲೆಜು ವೆರಿ ಇಂಪಾರ್ಟೆಂಟ್ ಫಾರ್ ಡಿಸಿಷನ್ ಮೇಕಿಂಗ್. ಆಮೇಲೆ ನಾಳೆ ನಾವು ಆ ಜವಾಬ್ದಾರಿಯುತ ಪೊಸಿಷನ್ಗೆ ಹೋದಾಗ, ಈಗ ಕೋಶ ಓದು ದೇಶ ಸುತ್ತು ಅಂತ ಹೇಳ್ತಾರೆ. ನಾವು ರೆಗ್ಯುಲರ್ ಅಪ್ಡೇಟ್ ಆಗಿದ್ಕೊಂಡು ಗ್ರೌಂಡ್ ಅಲ್ಲಿ ಟಚ್ಚಲ್ಲಿ ಇದ್ಕೊಂಡ್ರೆ, ಆ ರಿಯಾಲಿಟಿ ಅರ್ಥ ಮಾಡ್ಕೊಂಡ್ರೆ ಅದು ವಿಸ್ಡಮ್ ಡೆವಲಪ್ ಆಗುತ್ತೆ. ನಾಳೆ ನಮ್ಗೆ ಸಂವೇದನಾಶೀಲತೆ ಡೆವಲಪ್ ಆಗುತ್ತೆ, ಸೆನ್ಸಿಟಿವ್ ಆಗ್ತೀವಿ, ವಿ ಬಿಕಮ್ ರೆಸ್ಪಾನ್ಸಿವ್ ಟು ದಿ ಪೀಪಲ್. ಸೊ ಆ ಕಾರಣಕ್ಕೋಸ್ಕರ ಕಾನ್ಸ್ಟೆಂಟ್ ಅಪ್ಡೇಟ್ ಆಗೋಂಥದ್ದು ಭಾಳ ಒಳ್ಳೆಯದು. ಆಮೇಲೆ ಇದುವರೆಗೂ ನೀವು ನೋಡಿ ರಾಜಕಾರಣನ ಯಾರು ನಾಲೆಜಬಲ್ ಇರ್ತಾರೆ, ಎಜುಕೇಟೆಡ್ ಇರ್ತಾರೆ, ಕಾನ್ಸ್ಟೆಂಟಾಗಿ ಅಪ್ಡೇಟೆಡ್ ಆಗಿರ್ತಾರೆ, ಅವರೇ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಿರುವಂಥದ್ದು. ನಮ್ಮ ದೇಶ ಇರ್ಬೋದು, ಬೇರೆ ದೇಶ ಇರ್ಬೋದು. ಸೊ ಹಾಗಾಗಿ ಅದಕ್ಕೆ ನಾನು ಹೇಳಿದೆ ಆಂಬಿಷನ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ಇದು ನಾನು ಬೇರೆಯವ್ರಿಗೆ ಹೇಳ್ತೀನಿ, ಓದ್ತಾ ಇರಿ ಅಂತಂದ್ಬಿಟ್ಟು. ಅದು ಮಾಡಲೇಬೇಕು ಅದನ್ನು. ನಾನು ಈಗ ಮೊನ್ನೆ ಯಾವುದೋ ಒಂದು ಕೆಲಸಕ್ಕೆ ಡೆಲ್ಲಿ ಹೋದಾಗ, ಅಲ್ಲಿ ಡೆಲ್ಲಿ ಕನ್ನಡ ಭವನದಲ್ಲಿ CM ಸಿದ್ದರಾಮಯ್ಯನವರ ಸ್ಪೆಷಲ್ OST, ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಅಂತ, ಅವರು ಬೆಳಗ್ಗೆ ಎದ್ದ ತಕ್ಷಣ ಸುಮಾರು 1.5 to 2 ತಾಸು ಸುಮಾರು 10 to 12 ಪೇಪರು ಮ್ಯಾಗ್ಝಿನ್ ಓದ್ತಾರಂತೆ. ಬೆಳಗ್ಗೆ ಫಸ್ಟ್ ಅದೇ ಮಾಡೋದು. ಮಾಡಬೇಕಾದ್ರೆ ಯಾರು ಹತ್ರ ಹೋಗಿಲ್ಲ. ಅದೊಂಥರ ಮೆಡಿಟೇಟಿವ್ ಥರ. ಅದನ್ನು ಓದಿ ಎಲ್ಲ ತಿಳ್ಕೊಂಡು ಆಮೇಲೆ ಅವ್ರಿಗೆ ನೀವು ಜ್ಞಾನ ನೋಡಿ. ಈಗ ಪ್ರಸ್ತುತ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವ್ರ ಜ್ಞಾನ, ನಂಬರ್ಸ್ ನೆನ್ಪಿಡ್ಕೊಳ್ಳೋದಿರ್ಬೋದು, ವಿಚಾರಗಳಿರ್ಬೋದು, ಐ ಥಿಂಕ್ ಅದು ಈ ರೀತಿ ಒಳ್ಳೊಳ್ಳೆ ಹವ್ಯಾಸಗಳನ್ನು ಇಟ್ಕೊಂಡಿಂದ ಬರುತ್ತೆ. ಅದೇ ರೀತಿ ಹಿಂದಿದ್ದಂಥ ದೊಡ್ಡ ದೊಡ್ಡ ಲೀಡ್ರುಗಳು ಕೂಡ ಒಳ್ಳೆ ಓದುಗಾರರಾಗಿದ್ದರು. ಸೊ ನೀವು ಸುಮ್ಮನೆ ರಾಜಕಾರಣದಲ್ಲಿ ಹಿಂಬಾಲಕರಾಗಿದ್ದರೆ ಅನಿಸಿದ್ರೆ ಓದಬೇಡಿ, ಲೀಡ್ರ್ ಆಗಬೇಕು ಅನ್ನೋದಿದ್ರೆ ಓದಿ ಅಪ್ಡೇಟ್ ಆಗಿ. ಸರ್, ಪಾಲಿಟಿಕ್ಸ್ ಅಂತ ಬಂದಾಗ ಐಡಿಯಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಐಡಿಯಾಲಜಿ ಇವತ್ತಿನ ಒಂದು ಜಗತ್ತಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಒಬ್ಬ ರಾಜಕಾರಣಿಯಾಗಿ ವಾಟ್ ಈಸ್ ಯೋರ್ ಐಡಿಯಾಲಜಿ? ನೀವು ಬೆಂಬಲಿಸುವ, ನೀವು ನಂಬುವ ಸೈದ್ಧಾಂತಿಕವಾದಂತಹ ಒಂದು ವಿಚಾರ ಯಾವುದು? ನಿಮ್ಮ ಸೈದ್ಧಾಂತಿಕತೆ ಏನು ಸರ್? ಸೊ ನಂದು ಈಗಿರುವ ಐಡಿಯಾಲಜಿಗಳು ಏನಿದಾವಲ್ಲ, ಪಕ್ಷ ಇರ್ಬೋದು, ಧರ್ಮ ಇರ್ಬೋದು, ಅವು ಇರ್ತವೆ, ಬರ್ತವೆ, ಹೋಗ್ತವೆ. ನಾನು ಅದಕ್ಕೆ ತುಂಬ ರಿಜಿಡ್ ಆಗಿ ನಾನು ಯಾವುದಕ್ಕೂ ಅಂದ್ಕೊಂಡಿಲ್ಲ. ನನ್ನ ಪರ್ಸ್ನಲ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ಬೋದು ಐಡಿಯಾಲಜಿಗಿಂತ. ಸೊ ನಾನು ಐ ಥಿಂಕ್ ಥ್ರೂಔಟ್ ದಿ ಇಂಟರ್ವ್ಯೂ ಅದನ್ನು ಬೇರೆ ಬೇರೆ ಹಂತದಲ್ಲೆಲ್ಲ ಹೇಳ್ಕೊಂಡು ಬಂದಿದ್ದೀನಿ. ನಾನು ಗ್ರಾಸ್ ರೂಟ್ ಲೆವೆಲ್ ಪರ್ಸನ್. ನಾನು ಡೆವಲಪ್ಮೆಂಟ್ ಅನ್ನೋದೇನಿದೆಯಲ್ಲ, ಅದು ಹೋಲಿಸ್ಟಿಕ್ ಆಗಿರಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬರನ್ನೂ ಪ್ರೀತಿಸುವಂಥ ಐಡಿಯಾಲಜಿ. ಯಾರನ್ನೂ ದ್ವೇಷ ಮಾಡಲ್ಲ. ಯಾವ ಧರ್ಮ ಆಧಾರಿತ ಇರ್ಬೋದು, ಜಾತಿ ಆಧಾರಿತ ಇರ್ಬೋದು, ಒಬ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದು, ಇನ್ನೊಬ್ಬರಿಗೆ ಪ್ರೆಜುಡೀಸ್ ಮಾಡೋವಂಥದ್ದು, ನೋ, ಆಲ್ ಆರ್ ಈಕ್ವಲ್ ಅನ್ನೋ ಒಂದು ಪ್ರಿನ್ಸಿಪಲ್ ಇರುವಂಥದ್ದು. ಆಮೇಲೆ ನಿಜವಾಗ್ಲೂ ಯಾರಿಗೆ ಅರ್ಹತೆ ಇರ್ತದೆ, ಯಾರಿಗೆ ಸಿಗಬೇಕಾಗಿರ್ತದೆ ಅಂಥವರಿಗೆ ಈ ಅಭಿವೃದ್ಧಿ ಇರ್ಬೋದು, ಸರ್ಕಾರದ ಒಂದು ಬೆನಿಫಿಟ್ಸ್ ಇರ್ಬೋದು, ಅವರಿಗೆ ನಿಷ್ಪಕ್ಷಪಾತವಾಗಿ ಸಿಗಬೇಕು ಅನ್ನೋದು ಕೂಡ. ಆಮೇಲೆ ಎಲ್ಲರೂ ಬೆಳಿಬೇಕು ಅಂತಂದು. ಆಮೇಲೆ ಕುಟುಂಬ ರಾಜಕಾರಣದ ದೊಡ್ಡ ದ್ವೇಷಿ ನಾನು. ಅದು ಐಡಿಯಾಲಜಿ ಅಂತಿರೋ ಗೊತ್ತಿಲ್ಲ. ಒಂದು ಕುಟುಂಬದ ಸ್ವತ್ತಾಗಬಾರ್ದು. ಅದಕ್ಕೂ ರಾಜಾಡಳಿತಕ್ಕೂ ಏನೂ ವ್ಯತ್ಯಾಸ ಇರಲ್ಲ. ಫ್ಯೂಡಲ್ ಸೆಟಪ್ ಅಂತ ಹೇಳ್ತೀವಿ, ಅದಕ್ಕೆ ಇದಕ್ಕೇನು ಸಿಕ್ಕಿದಿಲ್ಲ. ನೀವು ಸ್ವಾರ್ಥ ಡೆವಲಪ್ ಆಗಿಬಿಡ್ತದೆ, ನಿಸ್ವಾರ್ಥ ಇರಬೇಕು ಅಂತ. ಸೊ ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ನನ್ನ ಜೀವನದ ಅನುಭವಗಳಿಂದ ಕಲ್ತಿರೋಂಥದ್ದು. ಒಬ್ಬ ಝೀರೋಯಿಂದ ಇವತ್ತು ಇಲ್ಲಿ ತನಕ ಬಂದಿರೋಂಥದ್ದು. ನಮ್ಮ ತಂದೆ ತಾಯಿ ಆಶೀರ್ವಾದ, ಅವರು ಕಲಿಸಿದಂಥ ಸಂಸ್ಕಾರ, ಅವರು ಪುಸ್ತಕ ಓದ್ತಾ ಇದ್ರು, ನಾನು ಓದ್ತಾ ಇದ್ದೀನಿ. ಪುಸ್ತಕ ತಂದು ಮನೆ ತುಂಬ ಇಡ್ತಾಯಿದ್ರು, ಆ ಪುಸ್ತಕಗಳನ್ನು ಓದಿ ಬೆಳೀತಾ ಇದ್ದೀವಿ. ಸೊ ಜ್ಞಾನದ ಮಾರ್ಗ. ಸೊ ಇವುಗಳಿಂದ ನಮ್ಮ ತಂದೆ ಒಂದೇ ಮಾತು ಹೇಳ್ತಾ ಇದ್ದು ನನಗೆ, ನೀನು IAS ಆಗೋದು, ದೊಡ್ಡ ವ್ಯಕ್ತಿ ಆಗೋದು ನನಗೇನು ಬೇಡ, ಒಳ್ಳೆ ವ್ಯಕ್ತಿ ಆಗಿರು ಅಂತಂದ್ಬಿಟ್ಟು. ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಿರು, ಏನಾದರೂ ಆಗು, ಮೊದಲು ಮಾನವನಾಗು. ಕೆಟ್ಟ ಹೆಸರು ತರಬೇಡ, ಮನೆಗೂ ತರಬೇಡ, ನಿನಗೂ ತರಬೇಡ, ನಿನ್ನ ಆತ್ಮಸಾಕ್ಷಿಗೆ ಒಂದು ಜಸ್ಟಿಸ್ ಕೊಡು. ಸೊ ಈ ರೀತಿ ಅವ್ರು ನಡ್ಕೊಂಬಂದು ನಿಂಗೆ ಹೇಳಿದ್ರಲ್ಲ. ಸೊ ಸೇಮ್ ರಾಜಕಾರಣದಲ್ಲೂ ಕಂಟಿನ್ಯೂ ಮಾಡ್ತೀವಿ. ಕೆಲವೊಬ್ಬರಿಗೆ ಈ ಪ್ರಶ್ನೆ ಕೇಳಿದ್ದಾರೆ, ಹಿಂಗೆ ರಾಜಕಾರಣದಲ್ಲಿ ಇರೋಕ್ಕಾಗಲ್ಲ ಅಂತಂದು. ಸೊ ನಾವು ಮೊನ್ನೆ ಒಂದು ಇದೇ ರೀತಿ ಒಂದು TV ಚಾನಲಲ್ಲಿ ಹಿಂಗೆ ಕೇಳಿದರು,
ಅಂಥ ಸಂದರ್ಭ ಬಂದಾಗ ನಾವು ಬಿಟ್ಬಿಡ್ತೀವಿ, ಬೇಡ ನಮಗೆ ಅಂಥ ಸಂದರ್ಭ ಬಂದಾಗ ವಿಲ್ ಲಿವ್ ಎಥಿಕಲ್ ನಾರ್ಮಲ್ ಲೈಫ್ ಬಂದಾಗ. ಬಟ್ ಹಂಗಂತಂದ್ಬಿಟ್ಟು ನಾನು ನಂಬೋದೇನು ಅಂತಂದರೆ ರಾಜಕಾರಣದಲ್ಲೂ ಒಳ್ಳೆತನಕ್ಕೆ ಅವಕಾಶ ಇದೆ, ಒಳ್ಳೆಯವರಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಅಂತಂದು ನಂಬಿದ್ದೀನಿ. ಮಾಡಿ ತೋರಿಸೋಣ ಅಂತಂದ್ಬಿಟ್ಟು, ಯಾಕೆ ಸಾಧ್ಯ ಇದೆ ಅಂತ. ಸರ್, ಈ ಫ್ರೀ ಬೀಸ್ ಬಗೆಗೆ ಮತ್ತು ಉಚಿತ ಕೊಡುಗೆಗಳ ಬಗೆಗೆ ನನಗೆ ಒಂದೊಂದ್ಸಲ ಗೊಂದಲ ಶುರು ಆಗಿಬಿಟ್ಟಿದೆ. ಒಂದ್ಸಲ ಅನಿಸುತ್ತೆ ಈ ಬಸ್ಸುಗಳನ್ನು ಉಚಿತವಾಗಿ ಕೊಟ್ಟಿರೋವಂಥದ್ದು ಒಂದಷ್ಟು ಆ ಒಂದು ಉಚಿತವಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಎಷ್ಟೊಂದು ಜನ ಹೆಂಗಸರು ಯಾವತ್ತೂ ಮನೆಯಿಂದ ಆಚೆ ಹೊರಡದೇ ಇರೋ ಹೆಂಗಸರೆಲ್ಲ ಹೋಗಿ ಧರ್ಮಸ್ಥಳಕ್ಕೆ ಅಲ್ಲಿಗೆ ಇಲ್ಲಿಗೆ ಟ್ರಿಪ್ ಹೋಗಿ ಬಂದಿದ್ದಾರೆ. ಅಂದರೆ ಒಂದ್ಸಲ ಅಯ್ಯೋ ಹೌದಾ, ಅಂದರೆ ಒಂದು ಬಸ್ ಚಾರ್ಜ್ ಇಸ್ಕೊಂಡು ಹೋಗದೇ ಇರೋಷ್ಟು ಸ್ವತಂತ್ರರಾಗಿರ್ಲಿಲ್ವಾ, ಇಷ್ಟೊಂದು ಒಳ್ಳೇದಾಯ್ತಾ ಅಂತ ಅನಿಸುತ್ತೆ. ಹಾಗೆ ಅಕ್ಕಿ ಅವುಗಳನ್ನೆಲ್ಲ ನೋಡಿದ್ರೆ ಹೌದು, ಎಷ್ಟೋ ಜನರಿಗೆ ನೀವು ಏನೇ ಇಷ್ಟೊಂದು ಮಾಡ್ರನ್ ಆಗಿದ್ದೀವಿ, ಎಕಾನಮಿ ತುಂಬ ದೊಡ್ಡದಾಗಿ ಬೆಳೆದಿದ್ದೀವಿ ನಾವು ಅಂದ್ರೂ ಒಂದು ಹೊತ್ತಿನ ಅನ್ನಕ್ಕೆ ಕಷ್ಟ ಇದೆ. ಬಹಳಷ್ಟು ಜನ ಬಡವರಿದ್ದಾರೆ ನಮ್ಮಲ್ಲಿ ಅನಿಸುತ್ತೆ. ಬಟ್ ಇನ್ನೊಂದು ಕಡೆಯಿಂದ ನೋಡ್ತಾ ಹೋದರೆ ಇಲ್ಲ, ಜನನ ಸೋಂಬೇರಿಗಳಾಗಿ ಮಾಡ್ತಾ ಇದ್ದಾರೇನೋ, ಇದು ಎಲ್ಲೋ ಒಂದು ಕಡೆ ನಮ್ಮ ಸರ್ಕ್ಯುಲರ್ ಎಕಾನಮಿಯ ಮೇಲೆ ಒಂದು ದೊಡ್ಡ ಹೊಡೆತ ಕೊಡ್ತಾ ಇದೆಯೇನೋ, ಸರ್ಕಾರದ ಆಯವ್ಯಯದ ಮೇಲೆ ಬಜೆಟ್ಟಿನ ಮೇಲೆ ಹೊಡೆತ ಕೊಡ್ತಿದೆಯೇನೋ ಅಂತ ಅನ್ಸುತ್ತೆ. ಇನ್ನೂ ಒಂದ್ಸಲ ಅನಿಸುತ್ತೆ ಇದೊಂದು ರಾಜಕೀಯ ಮೇಲಾಟ ಆಗ್ಬಿಟ್ಟಿದೆ. ಇವ್ರು 5 ರೂಪಾಯಿ ಕೊಟ್ಟರು ಅಂತ ಅವ್ರು 10 ರೂಪಾಯಿ, ಇವ್ರು 3,000 ಕೊಟ್ಟರು ಅಂತ ಇನ್ನೊಬ್ರು 10,000, ಹೀಗೆ ಅನೌನ್ಸ್ ಮಾಡಿ ಸರ್ಕಾರ ಮತ್ತು ಒಂದು ವ್ಯವಸ್ಥೆ ಏನಿದೆ ಅತ್ಯಂತ ಸರಳವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಸಂಕೀರ್ಣವಾಗಿ ಮಾಡ್ತಿದಾರಾ ಅನ್ನೋಂಥ ಗೊಂದಲ ನನಗುಂಟಾಗುತ್ತೆ. ನಿಮಗೇನು ಅನ್ಸುತ್ತೆ ಸರ್? ಅದೇ ಇದು ಅವ್ರ ಜಸ್ಟಿಫಿಕೇಶನ್ ಏನು ಅಂತಂದರೆ ಸಾಮಾಜಿಕ ನ್ಯಾಯದ ಪರ ಇರುವಂಥದ್ದು, ಅಸಮಾನತೆ ಹೋಗಲಾಡ್ಸೋದಕ್ಕೆ ಮಾಡ್ತಿದ್ದೀವಿ ಅಂತಂದು. ಇದು ಒನ್ ಆಫ್ ದ ವೇ ಫಾರ್ವರ್ಡ್, ಒನ್ ಆಫ್ ದ ಟೂಲ್ಸ್ ಇದು. ಬಟ್ ಇದಕ್ಕಿಂತ ಬಹುಮುಖ್ಯವಾದದ್ದು ಕೆಪಬಿಲಿಟಿ ಅಪ್ರೋಚ್ ಅಂತಂದು ಅಮರ್ತ್ಯ ಸೇನ್ ಹೇಳ್ತಾರೆ, ಕೆಪಬಿಲಿಟಿ ಅಪ್ರೋಚ್ ಅಂತ. ನಾನು ಭಾಳ ಬಿಗಿನಿಂಗ್ ಆಯ್ಕೆಗಳ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಕ್ವಶನ್ಗೆಲ್ಲ ಹೇಳ್ತಾ ಹೋದೆ. ಸೊ ಒಬ್ಬ ವ್ಯಕ್ತಿಯ ಮುಂದೆ ಹಲವಾರು ಆಯ್ಕೆಗಳು ಇರಬೇಕು. ಆಮೇಲೆ ಅದು ಅವರ ಸಬಲೀಕರಣ, ಎಂಪವರ್ಮೆಂಟ್ ಬೇರೆ, ಕೆಪಬಿಲಿಟಿ ಬೇರೆ. ಅಂದರೆ ಆತನಿಗೆ ಧೈರ್ಯ ಕೊಡಬೇಕು. ಸೊ ಆ ರೀತಿ ಒಂದು ಡೆವಲಪ್ಮೆಂಟು ಇತ್ತು ಅನ್ನೋದಾದರೆ ಅವಾಗ ಇವು ಯಾವುದು ಬೇಕಾಗಿಲ್ಲ. ಯಾಕಂದರೆ ಆತ ಸ್ವಂತ ಶಕ್ತಿ ಮೇಲೆ ದುಡ್ಕೊಂಡು ತಿಂತಾನೆ, ಮಹಿಳೆಗೂ ಎಜುಕೇಷನ್ ಸಿಕ್ಕು, ಅವಕಾಶಗಳು ಸಿಕ್ತು, ಆಯ್ಕೆಗಳು ಇದ್ದಾವೆ ಅಂತಂದರೆ ಅವರು ಸ್ವಂತ ಖರ್ಚು ಮಾಡ್ಕೊಂಡು ದೂರದ ಊರಿಗೆ ಹೋಗ್ತಾರೆ, ದೂರದ ಯೂನಿವರ್ಸಿಟಿಗೂ ಎಜುಕೇಷನ್ ತಗೊಳಕ್ಕೆ ಹೋಗ್ತಾರೆ. ಬಟ್ ಅದಕ್ಕೆ ಪೂರಕವಾಗಿ ಮೂಲಭೂತ ಸೌಕರ್ಯ ಅನ್ನೋದು ಭಾಳ ಇಂಪಾರ್ಟೆಂಟ್. ಒಳ್ಳೆ ರಸ್ತೆಗಳು, ಎಷ್ಟೊಂದು ಕಡೆ ನೀವು ಹೇಳಿದಾಗಲೇ ಬಸ್ ಇಲ್ಲ, ಈಗಲೂ ಹಳ್ಳಿನಲ್ಲಿ ಬಸ್ ಇಲ್ಲ ಅಂತ ಹೆಣ್ಮಕ್ಳನ್ನ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಪೇರೆಂಟ್ಸು. ಮಗಳು ನಡ್ಕೊಂಡು ಹೋದರೆ ಮಧ್ಯದಲ್ಲಿ ಏನಾರು ಆಗುತ್ತೆ ಅನ್ನೋ ಭಯ ಇರುತ್ತೆ. ನಡ್ಕೊಂಡು ಹೋದರೆ ಬೀದಿ ದೀಪ ಇಲ್ಲ ಅಂತಂದಾಗಲೂ ಕೂಡ ಹಲವಾರು ಅನ್ಟುವರ್ಡ್ ಇನ್ಸಿಡೆಂಟ್ ರೆಗ್ಯುಲರ್ ಆಗ್ತಾ ಇರ್ತದೆ ನಮ್ಮ ದೇಶದಲ್ಲಿ. ಸೊ ಹಾಗಾಗಿ ಸರ್ಕಾರದ ಎರಡೂ ಕಡೆ ಗಮನ ಕೊಡಬೇಕು. ಇದು ತಾತ್ಕಾಲಿಕ ಅಪ್ರೋಚ್ ಆಗಿರಬೇಕು. ಈಗ ನಡೀತಾ ಇರುವಂಥದ್ದು ತಾತ್ಕಾಲಿಕ. ಇದು ಈಗೇನಿದು ಫ್ರೀ ಬೀಸ್ ಇರ್ಬೋದು, ಗ್ಯಾರಂಟಿ ಸ್ಕೀಮ್ ಇರ್ಬೋದು, ಅವುಗಳ ಆಶಯ ಚೆನ್ನಾಗಿದೆ. ಬಟ್ ನಾವು ಅವುಗಳ ಮೇಲೆ ಡಿಪೆಂಡೆಂಟ್ ಆಗೋ ರೀತಿಯಲ್ಲಿ ಮಾಡಬಾರ್ದು. ಈಗ 2,000 ಕೊಡ್ತಾ ಇದ್ದಾರೆ, ನೆಕ್ಸ್ಟ್ ನಮ್ಗೆ 5,000 ಬೇಕು, ಆ ರೀತಿ ಒಂದು ಡಿಪೆಂಡೆನ್ಸಿ ಕ್ರಿಯೇಟ್ ಆಗಬಾರ್ದು. ಡಿಪೆಂಡೆನ್ಸಿ ಅನ್ನೋದಿದೆಯಲ್ಲ, ಇನ್ನೊಬ್ಬರ ಮೇಲೆ ಅವಲಂಬಿತರಾಗೋದು, ಅದು ಒಂದು ಇನ್ಸ್ಟಿಟ್ಯೂಷನ್ ಇರ್ಬೋದು, ಸರ್ಕಾರದ ಮೇಲೆ. ಫ್ರೀಡಮ್ ಅಂದ್ರೇನು, ಇಂಡಿಪೆಂಡೆಂಟ್ ಕಂಟ್ರಿ ಅಂದ್ರೇನು, ಸ್ವಾತಂತ್ರ್ಯ ಅಂತ ಬರ್ದಿದ್ದೀವಿ ತಾನೆ, ಎಲ್ಲ ರೀತಿ ಸ್ವಾತಂತ್ರ್ಯ ಕೊಡಬೇಕು ಅಂತಂದು. ಸೊ ಸ್ವಾತಂತ್ರ್ಯ ಅಂತಂದರೆ ಒಬ್ಬ ವ್ಯಕ್ತಿ ಹರಡಬೇಕು. ನೀವು ಅವ್ರನ್ನ ಬೈಂಡಿಂಗ್ ಮಾಡ್ತಾ ಇದ್ದೀರಿ, ಇವಾಗ ಡಿಪೆಂಡೆಂಟ್ ಮಾಡ್ತಾ ಇದ್ದೀರಿ. ಸೊ ಆ ಡಿಪೆಂಡೆನ್ಸಿ ಹೋಗಬೇಕು. ಸೊ ಇದು ಒಳ್ಳೆ ಸ್ಕೀಮ್ಗಳೇ, ಆದರೆ ತಾತ್ಕಾಲಿಕವಾಗಿರ್ಬೇಕಂಥದ್ದು. ಇದೇ ಏನಾದರೂ ಕಂಟಿನ್ಯೂ ಆಗ್ತಾ ಹೋಯಿತು ಅಂತಂದರೆ ದೆನ್ ಈಗೇನೋ ಹೇಳ್ತಾ ಇದ್ದಾರಲ್ಲ, ಆಲಸ್ಯ ಅನ್ನೋದು ಬೆಳಿಬೋದು. ಆಮೇಲೆ ಅನ್ಎಂಪ್ಲಾಯ್ಡ್ ಪೀಪಲ್ ಎಲ್ಲ ಅವ್ರ ಆಪರ್ಚುನಿಟಿ ಅಲ್ಲಿ ಇಲ್ಲಿ ಹುಡ್ಕೋ ಬದಲು ಸರ್ಕಾರದ ಮೇಲೆ ಡಿಪೆಂಡೆಂಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಸೊ ಐ ಥಿಂಕ್ ನಾವು ಇದನ್ನು ಸಮಗ್ರವಾಗಿ ನೋಡಬೇಕಂದ್ರೆ ಹೋಲಿಸ್ಟಿಕ್ಕಾಗಿ ನೋಡಬೇಕು. ಎರಡು ಅಗತ್ಯತೆಯೂ ಇದೆ ಸರ್. ಅಂದರೆ ಡೆವಲಪ್ಮೆಂಟ್ ಅಂತ ಅಂದಾಗ ಹಳ್ಳಿಗೂ ಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳನ್ನ ತಲುಪಿಸುವಂಥದ್ದು ತುಂಬ ಮುಖ್ಯವಾಗುತ್ತೆ. ಹಾಗೆ ಸಿಂಗಾಪುರಲ್ಲಿ ಏನು ಮಾಡ್ತಾರೆ, ಸಿಂಗಾಪುರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಭಾಳ ರೋಬಸ್ಟ್ ಆಗಿದೆ. ಅಲ್ಲಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತೀವಲ್ಲ, ಅದು ರಿಮೋಟ್ ಕಾರ್ನರ್ ಆಗಿರ್ಬೋದು, ಸಿಟಿದಿರ್ಬೋದು, ಅಲ್ಲಿ ಜನ ಅದ್ರ ಮೇಲೆ ಡಿಪೆಂಡೆಂಟ್ ಆಗ್ತಾರೆ. ಅದ್ರ ಮೇಲೆ
ಅದೇನು ಫ್ರೀ ಇಲ್ಲ, ಉಚಿತ ಇಲ್ಲ ಅಲ್ಲಿ. ಎಲ್ಲ ಡಿಜಿಟಲ್ ಇದೆ. ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಹಿಂಗೆ ಟಚ್ ಮಾಡೋದು, ಹತ್ಕೊಳ್ಳೋದು, ಹೋಗೋವಂಥದ್ದು. ರೋಡ್ ಸಂಪರ್ಕನೂ ಹಂಗೇನೆ. ಆಮೇಲೆ ಪ್ರತಿಯೊಂದು ಅಲ್ಲಿ ಎರಡೇ ಥರ ಹೌಸಿಂಗ್ ಇರೋವಂಥದ್ದು. ಒಂದು ಕಾಂಡೋಮೋನಿಯಮ್ಸ್ ಅಂತ ಅಂದರೆ ಪ್ರೈವೇಟ್ ಅಪಾರ್ಟ್ಮೆಂಟ್ ಟೈಪು, ಇನ್ನೊಂದು ಪಬ್ಲಿಕ್ ಅಪಾರ್ಟ್ಮೆಂಟ್ಸ್ ಇರ್ತದೆ. ಪ್ರತಿಯೊಬ್ಬ ನಾಗರಿಕರಿಗೂ ಮನೆ ಕೊಟ್ಟಿದೆ ಅಲ್ಲಿ. ಆಮೇಲೆ ಪ್ರತಿಯೊಂದು 3 ರೀತಿ ಕಾಂಪ್ಲೆಕ್ಸಿಗೆ ಒಂದು ಸುಸಜ್ಜಿತವಾದ ಹಾಸ್ಪಿಟಲ್, ಒಂದು ದೊಡ್ಡ ಪಾರ್ಕು, ಪ್ಲೇ ಗ್ರೌಂಡು, ಪ್ಲಸ್ ಒಂದು ಪಬ್ಲಿಕ್ ಸ್ಕೂಲು. ಎಲ್ಲ ಮಕ್ಕಳು ಪಬ್ಲಿಕ್ ಸ್ಕೂಲಲ್ಲಿ ಯೂನಿಫಾರ್ಮ್ ಎಜುಕೇಷನ್, ಹೈಯೆಸ್ಟ್ ಕ್ವಾಲಿಟಿ ಎಜುಕೇಷನ್ ಫಾರ್ ಎವ್ರಿ ಕಿಡ್. ಸೊ ಅಲ್ಲಿ ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಇದೆ, ಎಲ್ಲರೂ ದುಡಿತಾರೆ, ಅವ್ರದ್ದೇ ರೀತಿಯಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಅದು. ಬಟ್ ಫ್ರೀ ಬೀಸ್ ಅಂತ ಏನೂ ಇಲ್ಲ ಅಲ್ಲಿ, ರೈಟ್? ಸೊ ನಾವು ಸಿಂಗಾಪುರ್ ಮಾಡಬೇಕು ಅನ್ನೋದು ಬರೀ ರೋಡು ಆ ಒಂದು ದೃಷ್ಟಿಕೋನದಲ್ಲಿ ನೋಡ್ತೀವಿ. ವ್ಯವಸ್ಥೆ, ಒಂದು ಸಿಸ್ಟಮ್ನ ಡೆವಲಪ್ ಮಾಡೋ ಕಡೆಯಿಂದ ನಾವು ಗಮನ ಕೊಡಬೇಕು. ಸೊ ಆ ಒಂದು ದೂರದೃಷ್ಟಿ ಇರುವಂಥ ರಾಜಕಾರಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಸೊ ಐ ಥಿಂಕ್ ದರ್ ಇಸ್ ಲಾಂಗ್ ವೇ ಟು ಗೋ. ಬಹುಶಃ ರಾಜಕಾರಣಕ್ಕೆ ದುರಾಲೋಚನೆ ಜಾಸ್ತಿ ಆಗಿದೆ, ದೂರಾಲೋಚನೆ ಬೇಕಾಗಿದೆ. ದುರಾಲೋಚನೆ ಬಿಟ್ಟು ದೂರಾಲೋಚನೆ ಕಡೆಗೆ, ಜಾಸ್ತಿ ಇದೆ. ದೂರಾಲೋಚನೆ ಕಡೆಗೆ ಇನ್ನೊಬ್ಬನ ತುಳಿದು ಇನ್ನೊಬ್ಬನಿಗೆ ಕೆಟ್ಟ ಹೆಸರು ತರಿಸಿ ನಾನು ಬೆಳಿಬೇಕು ಅನ್ನೋದು. ಹೌದು ಸರ್, ರಾಜಕಾರಣ ಅಂತ ಬಂದಾಗ ಇತ್ತೀಚಿನ ದಿನದಲ್ಲಿ ತುಂಬ ಮುಖ್ಯವಾಗಿ ಕೇಳೋವಂಥ ಒಂದು ವಿಮರ್ಶೆ, ಕ್ರಿಟಿಸಿಸಮ್ ಏನು ಅಂದರೆ ಫ್ಯಾಮಿಲಿ ಪಾಲಿಟಿಕ್ಸ್ ನಡೀತಿದೆ, ಡೈನಾಸ್ಟಿ ಪಾಲಿಟಿಕ್ಸ್ ನಡೀತಿದೆ, ಕುಟುಂಬ ರಾಜಕಾರಣ ನಡೀತಿದೆ. ಇದು ಪ್ರಜಾಪ್ರಭುತ್ವದ ಮೇಲೆ ತುಂಬ ಒಂದು ದೊಡ್ಡ ಪೆಟ್ಟನ್ನ ಪ್ರಜಾಪ್ರಭುತ್ವಕ್ಕೆ ಕೊಡ್ತಾ ಇದೆ. ಯಾಕಂದರೆ ಪ್ರಜಾಪ್ರಭುತ್ವದ ಬೆನ್ನೆಲುಬು ಅಂದರೆ ಏನು, ಯಾರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ರಾಜಕಾರಣಕ್ಕೆ ಬರಬೇಕು ಅನ್ಸಿದ್ರೆ ಬರಬೇಕು ಅನ್ನೋವಂಥದ್ದು ಪ್ರಜಾಪ್ರಭುತ್ವದ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಅಲ್ಲಿ ಸಾಮರ್ಥ್ಯ ಇರೋರಿಗೆ, ಪ್ರತಿಭೆ ಇರೋರಿಗೆ ಅವಕಾಶಗಳು ಇಲ್ದಂಗೆ ಆಗುತ್ತೆ. ಕುಟುಂಬ ರಾಜಕಾರಣ ಜಾಸ್ತಿ ಬೆಳೆದಂಗೆಲ್ಲ ಅದು ಲೋಕಲ್ MLA ಇರ್ಬೋದು, ಅಥವಾ ದೊಡ್ಡ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಯಾರಾದರೂ ಇರ್ಬೋದು, ಅವ್ರು ಕೇವಲ ಅವ್ರ ಕುಟುಂಬದವ್ರನ್ನೇ ಹೈಲೈಟ್ ಮಾಡ್ಕೊಂಡು ಬೆಳೆಸ್ಕೊಂಡು ಹೋದಾಗ ಬೇರೆಯವರು ಪಾಪ ಓಡಾಡಿರ್ತಾರೆ, ಕೆಲಸ ಮಾಡಿರ್ತಾರೆ, ಅವ್ರಿಗೆ ಅವಕಾಶಗಳೇ ಇಲ್ದಂಗೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಈ ಹೊಸ ಆಲೋಚನೆಗಳು, ಹೊಸ ಮಾರ್ಗಗಳು, ಹೊಸ ಇನ್ನೋವೇಟಿವ್ ಐಡಿಯಾಸ್ ಇಂಪ್ಲಿಮೆಂಟ್ ಮಾಡೋದು ಅಸಾಧ್ಯ ಆಗುತ್ತೆ. ನೀವು ಒಬ್ಬರ ಕೈಯಲ್ಲೇ ಕೊಟ್ಟರೆ ಆ ಕ್ಷೇತ್ರ ಹಿಂದಕ್ಕೆ ಹೋಗ್ತಾ ಹೋಗುತ್ತೆ. ಯಾಕಂದರೆ ಫಸ್ಟ್ ಜನ್ರೇಷನ್ ಕೆಲಸ ಮಾಡ್ತಾರೆ, ಸೆಕೆಂಡ್ ಜನ್ರೇಷನ್ ಅವ್ರಿಗೆ ಈಸಿಯಾಗಿ ಟಿಕೆಟ್ ಸಿಗುತ್ತೆ. ಅವ್ರ ಕ್ಷೇತ್ರದಾಗ ಕೆಲಸ ಮಾಡೋಂಗಿಲ್ಲ, ಸಂಘಟನೆ ಮಾಡೋಂಗಿಲ್ಲ, ಫ್ಯಾಮಿಲಿ ಹೆಸರಲ್ಲಿ ಟಿಕೆಟ್ ಸಿಗುತ್ತೆ. ಸೊ ಕೆಲಸ ಮಾಡದೇ ಇದ್ದಾಗ ಕ್ಷೇತ್ರ ಸಫರ್ ಆಗುತ್ತೆ. ಅವ್ರ ಮಕ್ಕಳು, ಹೆಂಡ್ತಿನೋ, ಮೊಮ್ಮಕ್ಕಳು ಇನ್ಯಾರೋ ಬರ್ತಾರೆ. ಅವರಂತೂ ಗೋಲ್ಡ್ ಸ್ಪೂನ್ ಇಟ್ಕೊಂಡು ಬೆಳೆದಿರ್ತಾರೆ. ಇಂಟರ್ನ್ಯಾಷನಲ್ ಎಜುಕೇಷನ್ನು, ಇಂಟರ್ನ್ಯಾಷನಲ್ ಸ್ಕೂಲು, ಫಾರಿನ್ ಯೂನಿವರ್ಸಿಟಿ ಡೈರೆಕ್ಟಾಗಿ ಬರ್ತಾರೆ. ದೊಡ್ಡ ವೇದಿಕೆಗಳು ಸಿಗುತ್ತೆ ಅವರಿಗೆಲ್ಲ. ಅವ್ರಿಗೇನು ದೇ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಡೈರೆಕ್ಟಾಗಿ ದೊಡ್ಡ ಲೀಡರ್ಗಳು ಹತ್ರ ನೆಟ್ವರ್ಕ್ ಆಗುತ್ತೆ, ಪರಿಚಯ ಆಗುತ್ತೆ, ಆಮೇಲೆ ಅವಕಾಶ ಸಿಗುತ್ತೆ. ಸೊ ಇದು ನಿರಂತರವಾಗಿ ಹೋದಾಗ ಈ ಲೀಡ್ರುಗಳು ಕೂಡ ಆಸಕ್ತಿ ಕಡಿಮೆ ಆಗುತ್ತೆ, ಇನ್ನೊಬ್ಬರನ್ನ ಬೆಳೆಸಬೇಕು. ಎಷ್ಟೇ ದೊಡ್ಡ ಲೀಡರ್ ಆದ್ರೆ ಅವಾಗ ಏನಾಗುತ್ತೆ, ನನ್ನ ಕುಟುಂಬ ಮುಂದೆ ನನ್ನ ಲೆಗಸಿ, ಫಸ್ಟ್ ನನ್ನ ಲೆಗಸಿ ಕ್ರಿಯೇಟ್ ಮಾಡಬೇಕು, ಆಮೇಲೆ ನನ್ನ ಮಕ್ಕಳು ಮಾಡಬೇಕು, ಆಮೇಲೆ ಮುಂದುವರ್ಸ್ಕೊಂಬರ್ಬೇಕು ಅನ್ನೋ ಸ್ವಾರ್ಥ ಬಂದ್ಬಿಡ್ತದೆ. ಸೊ ದೇರ್ ಮಸ್ಟ್ ಬಿ ಅ ಲಿಮಿಟ್ ಟು ಇಟ್. ಅಲ್ಲಿ ಕಾಂಪಿಟೇಷನ್ ಇರಬೇಕು. ಇವತ್ತು ನೋಡಿ, ದಾವಣಗೆರೆಯಲ್ಲಿ ಹೊಸ IAS ಕೋಚಿಂಗ್ ಸೆಂಟರ್ ಶುರು ಆಗಿದೆ. ಅಲ್ಲಿರೋ ಒಂದು ಬಲಿಷ್ಠ ಕುಟುಂಬ ಶಾಮ್ನೂರ್ ಅವರು IAS ಕೋಚಿಂಗ್ ಶುರು ಮಾಡಿದ್ದಾರೆ. ಯಾಕೆ ಶುರು ಮಾಡಿದ್ರು? ನೀವು ಸ್ಟಾರ್ಟ್ ಮಾಡಿದ್ರಿ ಅಂತನಾ? ಇರ್ಬೋದು, ಜನ ಮಾತಾಡ್ಕೊಂತ ಇದ್ದಾರೆ ಅಲ್ಲಿ. ಅವ್ರಿಗೆ ಎಲ್ಲಿಂದ ಆಲೋಚನೆ ಬಂತು? ರೈಟ್. ಒಂದು ಕಾಂಪಿಟೇಷನ್ ಅಂತ ಇದ್ದಾಗ ದಾವಣಗೆರೆಯಲ್ಲಿ, ಸೊ ಅವ್ರು ಎಷ್ಟೇ ದೊಡ್ಡವರಾಗಿರ್ಲಿ, ಏನೇ ಆಗಿರಲಿ, ಅವರು ಕೂಡ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಇವತ್ತು ಫಂಕ್ಷನ್ಗಳು ಅಟೆಂಡ್ ಮಾಡ್ತಾರೆ, ಊರನ್ನ ಸುತ್ತಾಡ್ತಾ ಇದ್ದಾರೆ. ಮುಂಚೆ ಮಾಡ್ತಿರ್ಲಿಲ್ಲ, ಮನೆಗೆ ಬಂದ್ಬಿಡೋದಲ್ಲೆಲ್ಲ. ಇವಾಗ ಒಂದು ಕಾಂಪಿಟೇಷನ್ ಇದ್ದಾಗ ದೇ ಹ್ಯಾವ್ ಟು ವರ್ಕ್, ದೇ ಮಸ್ಟ್ ವರ್ಕ್, ಪರ್ಫಾರ್ಮ್ ಮಾಡಲೇಬೇಕು ನೀವು. ಸೊ ದಟ್ ಈಸ್ ದಿ ಬ್ಯೂಟಿ ಆಫ್ ಕಾಂಪಿಟೇಷನ್ ಈ ರಾಜಕಾರಣದಲ್ಲಿ, ಹೊಸಬರಿಗೆ ಅವಕಾಶ ಕೊಟ್ಟಾಗ. ಸೊ ಇದು ಎಲ್ಲ ಕ್ಷೇತ್ರದಲ್ಲೂ ಆದರೆ ಒಳ್ಳೆಯದು ಅಂತ. ಸೊ ಫ್ಯಾಮಿಲಿ ಪಾಲಿಟಿಕ್ಸ್ ಆ್ಯಂಡ್ ಡೈನಾಸ್ಟಿಕ್ ಪಾಲಿಟಿಕ್ಸ್ ಆರ್ ಥ್ರೆಟ್ ಟು ಇಂಡಿಯನ್ ಡೆಮೋಕ್ರಸಿ ಆ್ಯಂಡ್ ಡೆವಲಪ್ಮೆಂಟ್. ಪ್ರಜಾಪ್ರಭುತ್ವವಾಗೇ ಉಳಿಬೇಕು ಅಂತ ಹೇಳಿದ್ರೆ ಈ ವ್ಯವಸ್ಥೆಗಳು ಹೊರಟು ಹೋಗಬೇಕು. ಖಂಡಿತವಾಗಿ ಯುವಕರು ಮತ್ತು ಜನರು ಏನು ಮಾಡಬೇಕು ಈ ನಿಟ್ಟಿನಲ್ಲಿ? ರೆಬಲ್ ಆಗಬೇಕು. ಈ ಎಲೆಕ್ಷನ್ಗಳು ಬಂದಾಗ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಮಾತಾಡೋದಲ್ಲ, ನೀವು ಕಂಟೆಸ್ಟ್ ಮಾಡಿ, ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿ, ಹೆದರಬೇಡಿ, ದುಡ್ಡು ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡಿ. ನೀವು ಫಸ್ಟ್ ಓಡಾಡಿ, ಆಯಿತಾ? ನಿಮ್ಗೆ ಅನಿಸಿದೆ ನಿಮಗೆ ಪೊಟೆನ್ಷಿಯಲ್ ಇದೆ, ಸಾಮರ್ಥ್ಯ ಇದೆ ಅಂತಂದರೆ ಯು ಮಸ್ಟ್ ಟ್ರೈ. ಆ ಫ್ರೀಡಮ್ ಇದೆ ನಮಗೆ. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ದಟ್ ಫ್ರೀಡಮ್. ಸೊ ನಾವು ಅದನ್ನು ಯೂಸ್ ಮಾಡ್ಕೊತಾ ಇಲ್ಲ. ನಾವು ಯಾರಾದರೂ ನಮ್ಮನ್ನು ಬೆಳೆಸ್ತಾರೆ, ನಮ್ಮನ್ನು ಕರೆದು ಅವಕಾಶ ಕೊಡ್ತಾರೆ, ಅವ್ರು ಪ್ರಾಮಿಸ್ ಮಾಡಿರ್ತಾರೆ ಇವ್ರು ಲೀಡರ್ಗಳೆಲ್ಲ,
ಹಿಂಗೆ ನಾಳೆ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಇವರು ಕಾಯ್ತಾ ಇರ್ತಾರೆ. ನನ್ನ ನೆಕ್ಸ್ಟ್ ನೀನೇ ಕಣೋ. ಅವರು ಎಲ್ಲಿ ತನಕ ಭರವಸೆ ಕೊಡ್ತಾರಂದ್ರೆ ಅವ್ರ ಮಕ್ಳು 25 ವರ್ಷ ಆಗೋ ತನಕ. ಅವ್ರು ಎಲಿಜಿಬಲ್ ಆದ ತಕ್ಷಣ ಇವ್ರು ಹೋದ್ರು, ಅಲ್ಲಿ ಅವರಿಗೆ MP ಮಾಡ್ತಾರೆ, MLA ಮಾಡ್ತಾರೆ, ಈ MLC ಮಾಡ್ತಾರೆ, DCC ಬ್ಯಾಂಕ್ ಪ್ರೆಸಿಡೆಂಟ್ ಮಾಡ್ತಾರೆ. ಈ ಎಲ್ಲ ಇರೋ ಇನ್ಸ್ಟಿಟ್ಯೂಷನ್ಗಳು ಎಲ್ಲನೂ ಅವ್ರ ಫ್ಯಾಮಿಲಿಗಳ್ನ ತುಂಬಿಸ್ತಾರೆ. ಸೊ ಈ ಪಾಪ ಇವಾಗ ಕಾಯ್ತಾ ಕೂತ್ಕೊಂಡಿರ್ತಾರೆ, ಇವ್ರು ನನಗೆ ಅವಕಾಶ ಕೊಡ್ತಾರೆ ನಮ್ಮ ಬಾಸು ಅಂತಂದ್ಬಿಟ್ಟು. ಹಂಗಾಗಲ್ಲ, ಪ್ರಯತ್ನ ಮಾಡಲೇಬೇಕು. ನೀವು ಪ್ರಯತ್ನ ಮಾಡಿದಾಗ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ, ನಿಮಗೂ ಅರ್ಥ ಆಗುತ್ತೆ ವ್ಯವಸ್ಥೆ ಬಗ್ಗೆ, ಆಮೇಲೆ ನಿಮಗೆ ಮಾರ್ಗೋಪಾಯಗಳು ಉಳಿತವೆ, ಆಮೇಲೆ ಧೈರ್ಯ ಬರ್ತದೆ ಮುಂದುವರಿಯೋದಕ್ಕೆ. ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಪುಕ್ಕುಳರಾಗಿ, ಹಿಂಬಾಲಕರಾಗಿ, ಗುಲಾಮರಾಗಿ ನಿಮ್ಮ ಜೀವನ ಹಾಳು ಮಾಡ್ಕೊತೀರಿ ಅಂತ. ಸರ್, ಒಂದು ತುಂಬ ಅರ್ಥಪೂರ್ಣವಾಗಿರೋಂಥ ಒಂದು ಮಾಹಿತಿಯನ್ನು ತುಂಬಿಕೊಂಡಿರೋಂಥ ಒಂದು ಮಾತುಕತೆ ಅಂತ ಭಾವಿಸ್ತೀನಿ. ನಿಮಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ, ಆದರೂ ಕೂಡ ನಮಗೋಸ್ಕರ ಸಮಯ ಮಾಡಿಕೊಂಡು ಇಷ್ಟೊಂದು ಸಮಯ ಕೊಟ್ರಿ. DVG ಅವರ ಒಂದು ಕಗ್ಗ ಇದೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ನಿಮಗೆ ಸಮಾಜದ ಬಗ್ಗೆ ಬಹಳ ಕಾಳಜಿ ಇದೆ, ಶಿಕ್ಷಣದ ಬಗೆಗೆ ಬಹಳ ಕಾಳಜಿ ಇದೆ, ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯ ವೃದ್ಧಿ ಆಗಬೇಕು ಅನ್ನೋಂಥ ಕಾಳಜಿ ಇದೆ, ಆರ್ಥಿಕವಾಗಿ ಭಾರತವನ್ನು ಮತ್ತು ಭಾರತದ ಹಳ್ಳಿಗಳನ್ನು ಹೇಗೆ ಸಬಲಗೊಳಿಸಬೇಕು ಅನ್ನೋಂಥ ಒಂದು ಕಾಳಜಿ ನಿಮಗಿದೆ. ಈ ಎಲ್ಲ ಕಾಳಜಿಗಳ ಒಟ್ಟಿಗೆ ಒಬ್ಬ ಅತ್ಯುತ್ತಮ ರಾಜಕಾರಣಿಯಾಗಿ ಅಂದರೆ ಜನರಿಗೆ ಭರವಸೆಯನ್ನು ಮಾತ್ರ ಕೊಡುವಂಥ ರಾಜಕಾರಣಿ ಅಲ್ಲ, ಆ ಭರವಸೆಯನ್ನು ನನಸು ಮಾಡುವಂಥ ರಾಜಕಾರಣಿ ಆಗಿ ಅಂತ ನಾನು ಆಶಿಸ್ತೀನಿ. ಸರ್, ನಮ್ಮೊಟ್ಟಿಗೆ ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ ನಿಮಗೆ ನಮ್ಮ ಇಡೀ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದ ಸರ್. ಥ್ಯಾಂಕ್ ಯು, ಧನ್ಯವಾದಗಳು.